ಯಥಾರ್ಥವಾಗಿ ಮೊರೆ ಇಡುವುದಾಗಿದ್ದರೆ ಆತನ ಹತ್ತಿರವಾಗಿದ್ದಾನೆ. ಹಲ್ಲೆಲೂಯಾ. ಈ ಆರಾಧನೆಯಲ್ಲಿ ಬಂದಿರೋರು ಯಥಾರ್ಥ ಹೃದಯದಿಂದ ನೀ ಬಂದು ದೇವರ ಹತ್ರ ಮೊರೆ ಇಡುವಾಗ ಖಂಡಿತವಾಗಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ತೀರಾ ನೀವು. ಆಮೇನ್. ಯಾಕೆಂದರೆ ಮನುಷ್ಯನ ಮುಖ ನೋಡ್ತಾನೆ, ದೇವರು ಹೃದಯ ನೋಡಿದಾರೆ. ಸುಮ್ಗೆ ಬಂದು ಓದು ಹಾಗೆ ಬಂದಿದ್ರೆ ಇಲ್ಲ. ನಿಜವಾಗಿಯೂ ದೇವರು ಕಳೆದ 1 ವಾರ ನನ್ನ ಜೀವಿತದಲ್ಲಿ ಎಷ್ಟೋ ಉಪಕಾರಗಳನ್ನು ಮಾಡಿದ್ದಾರೆ, ಅದನ್ನು ಕೃತಜ್ಞತೆಯಾಗಿ ನಾನು ಸಲ್ಲಿಸ್ತೀನಿ ಅಂತ ಬಂದಿದ್ದೀರಾ ನೀವು. ಆಮೆನ್. ಆಗ ನೀವು ಹಾಗೆ ಬಂದಿದ್ದರೆ ಖಂಡಿತವಾಗಿ ನಾನು ಹೇಳ್ತೀನಿ ನೋಡಿ, ದೇವರ ಆಶೀರ್ವಾದ ಹೊಂದ್ಕೊಳ್ತೀರ ನೀವು. ವಾಕ್ಯದಲ್ಲಿ ನಾವು ನೋಡ್ತೀವಿ, ಒಂದು ಹೆಣ್ಣು 12 ವರ್ಷದಿಂದ ರೋಗಿಯಾಗಿದ್ಲು. ಆಕೆ ತೀರ್ಮಾನ ಮಾಡಿದ್ಲು, ಯೇಸು ಹತ್ರ ಹೋಗ್ತೀನಿ, ನಾನು ಯೇಸಪ್ಪನ ಮುಟ್ತೀನಿ, ನನಗೆ ಸೌಖ್ಯ ಆಗ್ತದೆ. ಅಲ್ಲ ನೋಡಿ, ಆಕೆ ದೇವರ ಹತ್ತಿರ ಬಂದಿರು. ಈಗ ಯೇಸು ಹತ್ತಿರ ಬರುವಾಗ, ಯೇಸುನ ಮುಟ್ಟುವಾಗ ಅವಳು ಬಂದ ಹಾಗೆ ಅಲ್ಲ, ಅವಳು ಹಿಂತಿರುಗಿ ಹೋಗುವಾಗ ಆರೋಗ್ಯವಾಗಿ ಸಂತೋಷವಾಗಿ. ವಾಕ್ಯ ಹೇಳ್ತದೆ, ಆಕೆ ಕೈಯಲ್ಲಿದೆ ಎಲ್ಲ ಖರ್ಚು ಮಾಡಿಬಿಟ್ಲು. ಏನೂ ಇಲ್ಲ, ಆಯುರ್ವೇದಿಕ್ ಮೆಡಿಷನ್, ಇಂಗ್ಲೀಷ್ ಮೆಡಿಷನ್, ಯಾರೆಲ್ಲ ಊರಲ್ಲಿ ಏನ ಹೇಳಿದ್ರು ಎಲ್ಲ ಮಾಡಿಬಿಟ್ರು, ಯಾವುದು ಸಕ್ಸಸ್ ಆಗಿಲ್ಲ. ಆದರೆ ಯೇಸುವನ್ನು ಮುಟ್ಟುವಾಗ ಆಕೆಗೆ ಗುಣಪಡಿಸಿದ್ರು ಅಂತ ನಾವು ನೋಡ್ತೇವೆ. ಆಮೆನ್. ಇವತ್ತು ನಾನು ನೀವು ಆ ಯೇಸು ಕ್ರಿಸ್ತನ ಸಾನ್ನಿಧ್ಯದಲ್ಲಿ ಬಂದಿದ್ದೀವಿ. ಈ ಪ್ರಾರಂಭದಿಂದ ಅಂತ್ಯವರೆಗೂ ಯಾವ ಚಿಂತೆ ಮಾಡಬೇಡಿ, ಯಾವ ವಿಷಯ ಮನಸ್ಸನ್ನು ಆಚೆಗೆ ಹೋಗಬೇಡಿ. ನಿಮ್ಮ ಮನಸ್ಸನ್ನು ಆ ದೇವರನ್ನ ಹುಡುಕಿದ್ದೀವಿ. ಹಲ್ಲೆಲೂಯಾ. ಒಂದೊಂದು ಹಾಡನ್ನು ಹಾಡುವಾಗ ಆ ಹಾಡಲ್ಲಿ ಸೇರಿ ನೀವು ಹಾಡಿ. ಆಮೆನ್. ಒಂದು ಹಾಡನ್ನು ಹಾಡಲಿಕ್ಕಿದ್ದೀವಿ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ನಿನ್ನ ಆರಾಧಿಸುವೆ, ಇನ್ನು ದಾಹದಿಂದ. ಎಲ್ಲರೂ ಹೇಳಿ, ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಸುವೆ ಇನ್ನೂ ದಾಹದಿಂದ. ಅವ್ರ ಆಚೆ ಆರಾಧನೆ ಸ್ಟಾರ್ಟ್ ಆಗ್ತದೆ. ಕೆಳಗಡೆ ಹೋಗಿ ಕೇಳಿ, ಕೆಳಗಡೆ ಹೋಗಿ ಮಾತಾಡಿ ಕೇಳಿ. ಆಮೆನ್. ಹಲ್ಲೆಲೂಯಾ. ಸಂತೋಷವಾಗಿ ಆರಾಧಿಸನ್ನ ಆತನ ಅಂಗಳದಲ್ಲಿ ಒಂದು ದಿನ ಎಷ್ಟೋ ಮೇಲ್ ನಮಗೆ. ನೀವು ಬಂದಿದ್ದೀರಾ, ಖಂಡಿತವಾಗಿ ಮೇಲಾಗೋದಾಗಿರ್ತದೆ. ಸೇರಿ ಹಾಡನ್ನು. ದೇವರು ನಮ್ಮನ್ನು ಫಸ್ಟ್ ಪ್ರೀತಿ ಮಾಡಿದ್ದು ಯಾವತ್ತೂ ಮರಿಬಾರ್ದು. ರೋಮಪುರದವರು ಬರೆದಿರೋ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ಆಸಕ್ತರಾಗಿದ್ದೋ, ಪಾಪಿಗಳಾಗಿದ್ದೋ, ಅವ್ರು ನಮ್ಮನ್ನು ಪ್ರೀತಿ ಮಾಡಿದೆ. ಇದಕ್ಕೆ ಬದಲಾಗಿ ಇವತ್ತು ಮಳೆ ಬರ್ತಾ ಇದೆ, ಆದರೂ ಕೂಡ ನಾವು ಯಾಕೆ ಬಂದಿದ್ದೀವಿ ಗೊತ್ತಾ? ನಮ್ಮನ್ನು ಪ್ರೀತಿ ಮಾಡಿದ ದೇವರನ್ನು ನಾವು ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಗೆ ಗೊತ್ತಾಗ್ತದೆ ಗೊತ್ತಾ? ಮನೆಯಲ್ಲಿ ಉಳ್ಕೊಳ್ಳಿಲ್ಲ, ನೀವು ಬಂದ್ರಿ. ನೀವು ಆಮೇಲೆ ಸೇರಿ ಹಾಡನ್ನು ಎಬಿನೇಸರ್, ಎಲ್ಲರಲ್ಲಿ ಎಬಿನೇಸರ್ ಇದುವರೆಗೂ ನಡೆಸಿದ ದೇವರು ಇನ್ನು ಮುಂದೆ ಇದಕ್ಕಿಂತ ಮಹಿಮೆಯಾಗಿ ನಡೆಸುತ್ತಾರೆ. ನಿಮಗೆ ಸಂದೇಹ ಇದೆ, ಮನೆಗೆ ಹೋಗಿ ಸಂದೇಹ ಇದ್ರೆ ಓದಿ. ಆಗ 2ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ ಹೇಳಿದ್ರೆ, ಕಳೆದ ದಿನಗಳಿಗಿಂತ ಬರುವ ದಿನಗಳು ಹೆಚ್ಚಿನ ಮಹಿಮೆ ಇತ್ತಂತೆ. ಹಾಗ ಕಳೆದ ದಿನಗಳಿಗಿಂತ ಬರುವ ದಿನಗಳು ನಿಮ್ಮ ಜೀವಿತದಲ್ಲಿ ಹೆಚ್ಚಿನ ಮಹಿಮೆ ಇರ್ತದೆ. ಅದರದನ್ನು ನೀವು ಹೇಳಬೇಕು. ನಾನು ಹೇಳ್ತೀನಿ, ಚರ್ಚಿಗೆ ಬರುವಾಗ ಆಶೀರ್ವಾದ ಆಗಲ್ಲ. ಪಾಸ್ಟರ್ ಕೈ ಮೇಲೆ ಇಡ್ತಾರೆ, ಅಲ್ಲೇ ಇಟ್ಟಾಗ ಆಶೀರ್ವಾದ ಆಗಿದ್ರೆ ನಮ್ಮ ಆಶೀರ್ವಾದ ಏನು ಮಾಡ್ತಾರೆ? ಆರಾಧನೆಯೇ ಬೇಡ, ಎಲ್ಲರೂ ಕರೆಸಿ ಕೈ ಮೇಲೆ ತಲೆ ಮೇಲೆ ಕೈ ಇಟ್ಟು ಕಳಿಸ್ಬೋದು. ಹಂಗಲ್ಲ. ನೀವು ವಾಕ್ಯ ಕೇಳುವಾಗ ಆ ವಾಕ್ಯವನ್ನು ನಂಬಬೇಕು. ಸೈತನ್ ಕೂಡ ವಾಕ್ಯ ಗೊತ್ತಾ ನಿಮಗೆ? ಜೇಮ್ಸ್ ಪುಸ್ತಕದಲ್ಲಿ, ಯಾಕೋ ಪುಸ್ತಕದಲ್ಲಿ ಸೈತನ್ ಕೂಡ ವಾಕ್ಯ ಗೊತ್ತು. ಅವನು ಯೇಸು ಸ್ವಾಮಿ ಕೀರ್ತನೆ 91 ಮಾತಾಡಿದ. ಅವನು ನಿನ್ನ ಕಾಯುವಂತೆ ದೂತರಿದ್ದಾನಲ್ಲ ಅಂತ ಅವನು ಮಾತಾಡಿದ. ನಂಬೋದಿಲ್ಲ ಅವನು. ನಾನು ನೀವು ನಂಬುವವರು, ನಾವು ನೀತಿವಂತರು ನಂಬಿಕೆಯಿಂದಲೇ ಬದುಕೋದು. ಆಮೆನ್. ನಂಬಿ ಹಾಡನ್ನು ಎಬಿನೇಸರ್ ನಡೆಸಿದ್ದಾರೆ. ಈ ತಿಂಗಳು ಮಹಿಮೆಯಾಗಿ ನಡೆಸುತ್ತಾರೆ ಅಂತ ನೀವು ಆರಾಧನೆಯಲ್ಲಿ ನಂಬಿ. ನಾನು ಹೇಳ್ತೀನಿ ನೋಡಿ, ನಾನು ಬಸ್ ಸರ್ವಿಸಲ್ಲಿ ಹೇಳ್ತಾ ಇದ್ದೆ, ಚಿಕ್ಕ ಮಕ್ಕಳು ಇರ್ತಾರೆ, 2 ವಯಸ್ಸು 3 ವಯಸ್ಸು, ಅವ್ರನ್ನೆಲ್ಲ ಕರ್ಕೊಂಡೋಗಿ ದೊಡ್ಡ ಹೋಟ್ಲ್ಗೆಲ್ಲ ಕರ್ಕೊಂಡೋಗಿ ಆ ಬಾಗಿಲು ಅವ್ರಿಗೆ ತೆರೆಯೋಕ್ಕಾಗಲ್ಲ. ಆ ಬಾಗಿಲು ಗಟ್ಟಿ ಇರ್ತದೆ. ದೊಡ್ಡ ದೊಡ್ಡ ಹೋಟ್ಲ್ಗಳಲ್ಲಿ ಹೇಳ್ತಾರೆ ಇದು. ಆದರೆ ಈ ಮಗುಗೆ ನೀವು ಹೋಗಿ ಹೆಲ್ಪ್ ಮಾಡೋಕ್ಕೆ ಹೋಗಿ ಆ ಮಗು ಬೇಡ ಅಂತದೆ, ನಾನೇ ತೆರಿತೀನಿ ಅಂತದೆ. ಈ ಕೆಲಸ ಮೇಲೆ ಆ ಬಾಗಿಲು ತೆರೆಯೋಕ್ಕೆ ಹೋದರೆ ಏನಾಗ್ತದೆ? ಅದಾಗಲ್ಲ ಮಗುಗೆ, ಅದು ವಾಪಸ್ ಬಂದು ಹೊಡಿತದೆ. ಆಮೇಲೆ ಮಗು ನಿಂತ್ಕೊಂಡಿರ್ತದೆ. ಆಮೇಲೆ ಅಪ್ಪ ತೆರೆಯುವಾಗ ಆ ಮಗು ಒಳಗಡೆ ಹೋಗ್ತದೆ. ಹಲ್ಲೆಲೂಯಾ. ನಾನು ಹೇಳ್ತೀನಿ, ನನಗೂ ನಿಮಗೊಂದು ಅಪ್ಪ ಇದ್ದಾರೆ. ಕೆಲವು ಬಾಗಿಲುಗಳನ್ನು ನಾವು ತೆರೆಯೋದು ಬೇಡ, ನಮಗಾಗಿ ತಂದೆ ತೆರೆಯುವರಾಗಿದ್ದಾರೆ. ನಾವು ಹೋಗಿ ನಮಗಿರುವ ಆಶೀರ್ವಾದಗಳನ್ನು ಅನುಭವಿಸಿದರೆ ಸಾಕು. ಆದರೆ ಇವತ್ತು ಕೂಡ ಹೇಳ್ತೀನಿ ನೋಡಿ, ಚರ್ಚಲ್ಲಿ ಅನೇಕರು ಹಾಗೇನೆ ದೇವ್ರನ್ನ ಬಿಟ್ಬಿಡ್ತಾರೆ, ಇವರೇ ಟ್ರೈ ಮಾಡ್ತಿರ್ತಾರೆ. ಇಲ್ಲ, ನಮಗೆ ಒಂದು ತಂದೆ ಇದ್ದಾರೆ, ಬಲಿಷ್ಠನ ಶಕ್ತಿಯುಳ್ಳ ತಂದೆ. ಅವ್ರಿಗೆ ಒಪ್ಪಿಸ್ಕೊಡುವಾಗ ನಮಗೆ ತಿಳಿದಿರುವ, ನಮಗೆ ಕಾಣದಿರುವ, ಕೇಳದಿರುವ, ಮನಸ್ಸಲ್ಲಿ ಅರ್ಥನೇ ಆಗಲ್ಲ ಅಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಕ್ಕೆ ಸಹಾಯ ಮಾಡ್ತಾರೆ. ಆಮೆನ್. ಸೇರಿ ಹಾಡನ್ನು ನಾವು ಸಂತೋಷವಾಗಿ ಚೆನ್ನಾಗಿ ಕೈಗಳು ಚಪ್ಪಳ ಹಾಕಿ ಪ್ರೀತಿಸುವೆ
ಮನಸ್ಸಿನಿಂದ ಪೂರ್ಣ ಮನಸ್ಸಿಂದ ಆರಾಧಿಸುವೆ. ಆರಾಧನೆ 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 ಎಬಿನೆಸರೇ ಎಬಿನೆಸರೇ ಇದುವರೆಗೂ ಸಹಾಯ ನೀನೇ. ಎಬಿನೆಸರೇ ಇದುವರೆಗೂ ಇದುವರೆಗೂ ಸಹಾಯ ನೀನೇ. ಇದುವರೆಗೂ ಸಹಾಯ ನೀನೇ. ನಿನ್ನ ಪೂರ್ಣ ಮನಸ್ಸಿಂದ ಮನುಷ್ಯನ ಮುಖ ನೋಡ್ತಾರೆ, ನಮ್ಮ ದೇವರು ನಮ್ಮ ಹೃದಯಗಳನ್ನು ನೋಡುವ ದೇವರು. ಆರಾಧನೆ 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 ಎಲ್ರೋಹಿ ಎಲ್ರೋಹಿ ನನ್ನ ಕಾಣುವೆ ಸ್ತೋತ್ರ ಅಯ್ಯ. ಎಲ್ರೋಹಿ ಎಲ್ರೋಹಿ ನನ್ನ ಕಾಣುವೆ ಸ್ತೋತ್ರ ಅಯ್ಯ. ನನ್ನ ಕಾಣುವೆ ಸ್ತೋತ್ರ ಅಯ್ಯ. ನನ್ನ ಕಾಣುವೆ ಸ್ತೋತ್ರ ಅಯ್ಯ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಸುವೆ. ದೇವರು ಕೊಟ್ಟ ಬಲ. ಆರಾಧನೆ 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 ಯೆಹೋವಾ ರಫಾ ಯೆಹೋವಾ ರಫಾ ಆರೋಗ್ಯ ನೀಡಿರುವೆ. ಯೆಹೋವಾ ರಫಾ ಆರೋಗ್ಯ ಆರೋಗ್ಯ ನೀಡಿರು. ನನಗೆ ಆರೋಗ್ಯ ನೀಡಿರುವೆ. ನಿನ್ನ ಪೂರ್ಣ ಮನಸ್ಸಿಂದ ಪೂರ್ಣ ಬಲದಿಂದ ಆರಾಧನೆ 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 ಪ್ರೀತಿಸುವೆ ಪ್ರೀತಿಸುವೆ ಹೆಚ್ಚಾಗಿ ಸಪ್ಪ. ಇನ್ನು ದಾಹದಿ ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಸುವೆ. ಪೂರ್ಣ ಬಲದಿಂದ ಆರಾಧನೆ 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 ಎರಡು ಕೈಗಳೆತ್ತಿ ಪೂರ್ಣ ಹೃದಯದಿಂದ ಪೂರ್ಣ ಶಕ್ತಿಯಿಂದ ಪೂರ್ಣ ಆಸಕ್ತಿಯಿಂದ ಆರಾಧನೆ ಆರಾಧನೆ ಆರಾಧನೆ
ಶಂದಲಾಂದುರಿಯ ಐಮಾ ಶಬರ ಲಬರು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್ ಅಪ್ಪ. ನಮ್ಮನ್ನು ಕಂಡುಕೊಂಡಿದ್ದಕ್ಕಾಗಿ ಸ್ತೋತ್ರ ದೇವರಪ್ಪ. ವಂದನೆ ಮಾಡುತ್ತೀವಿ ದೇವರಪ್ಪ, ವಂದನೆ. ಇವತ್ತು ಫಸ್ಟ್ ಸರ್ವಿಸಲ್ಲಿ ಅದೇ ಸಂದೇಶ. ಗಲಾತ್ಯರು 1:14 ಪೌಲ್ ಹೇಳ್ತಾರೆ, ನನ್ನ ತಾಯಿ ಉದರದಲ್ಲೇ ನನ್ನನ್ನು ದೇವರು ಹಾರಿಸಿಕೊಂಡ್ರು. ಇವತ್ತು ನನ್ನನ್ನು ನಿಮ್ಮ ದೇವರು ಹಾರಿಸ್ಕೊಂಡಿರೋ. ನಾವು ಬೈ ಚಾನ್ಸು ಇಲ್ಲಿ ಆಕಸ್ಮಿಕವಾಗಿ ಯಾರೂ ಬರಲಿಲ್ಲ, ನಮ್ಮನ್ನು ದೇವರು ಹಾರಿಸ್ಕೊಂಡಿದ್ದಾರೆ. ಆಮೆನ್. ವಿಶೇಷವಾಗಿ ಆತನನ್ನು ಆರಾಧಿಸೋಕ್ಕಾಗಿಯೇ ನಮ್ಮನ್ನು ದೇವರು ಹಾರಿಸಿಕೊಂಡಿದ್ದಾರೆ. ಆಮೆನ್. ಒಂದು ವಾಕ್ಯ ಹೇಳ್ತದೆ ನೋಡಿ, ಒಂದು ಪೂರ್ವಕಾಲದ ಇತಿಹಾಸ 28ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ ಓದಿ. ಫಸ್ಟ್ ಕ್ರೋನಿಕಲ್ ಚಾಪ್ಟರ್ 28. ಎಲ್ಲರೂ ಹೇಳಿ, ಸಂಪೂರ್ಣ ಹೃದಯದಿಂದ. ಎಲ್ಲರೂ ಹೇಳಿ, ಮನಸ್ಸಂತೋಷದಿಂದ ಆತನನ್ನು ಸೇವಿಸು. ಹೃದಯಗಳನ್ನು ವಿಚಾರಿಸುವನು, ಮನಸ್ಸಂಕಲ್ಪಗಳನ್ನು ಬಲ್ಲವನಾಗಿರ್ತಾನೆ. ಹಾಗೆ ಚರ್ಚೆಗೆ ಯಾವಾಗಲೂ ಬರುವಾಗ ಡ್ಯೂಟಿ ಥರ ಬರಬೇಡಿ. ಭಾನುವಾರ ಚರ್ಚೆಗೆ ಹೋಗಬೇಕು ಡ್ಯೂಟಿ ಇಲ್ಲ. ಇದು ಮನ ಸಂತೋಷದಿಂದ, ಮನರಮ್ಯದಿಂದ ಒಂದು ವಾರೆಲ್ಲ ದೇವರು ನಮಗೆ ಕೃಪೆಯಾಗಿ ನಡೆಸಿ ಬಂದರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ದೇವರ ರಕ್ಷಣೆ ಕೊಟ್ಟರು, ನಮ್ಮನ್ನು ಹಾರಿಸಿಕೊಂಡ್ರು. 830 ಕೋಟಿ ಜನಗಳ ಮಧ್ಯದಲ್ಲಿ ನಮ್ಮನ್ನು ದೇವರು ಹಾರಿಸ್ಕೊಂಡ್ರು. ನೋಡಿ ಅದಪ್ಪ, ಅಲ್ಲಿ ಎಷ್ಟು ಆಸ್ತಿ ಸೇರಿಸಿಟ್ಟಿದ್ರು, ಎಷ್ಟು ಹಣ ಇತ್ತು, ಬೆಲ್ಲನೇ ಲೆಕ್ಕ ಹಾಕೋಕ್ಕಾಗಲ್ಲ. ಅಷ್ಟು ಬೆಳ್ಳಿ ಬಂಗಾರ ಎಲ್ಲ ಸೇರಿಸಿಟ್ಟಿದ್ರು. ಅದ್ರ ಬಗ್ಗೆ ದಾವೀದ್ ಮಾತಾಡಲಿಲ್ಲ. ಹಲ್ಲೆಲೂಯಾ. ಯಾಕೆಂದರೆ ಇದೆಲ್ಲ ಇರ್ತದೆ, ಇದೆಲ್ಲ ಹೋಗ್ಬಿಡ್ತದೆ, ಆದರೆ ದೇವರು ಮಾತ್ರನೇ ಶಾಶ್ವತ. ಅದಕ್ಕೆ ಕಡೆ ಅಂತ್ಯ ದಿನದಲ್ಲಿ ದಾವೀದ್ ತನ್ನ ಸಾಲೋಮೋನಿಗೆ ಹೇಳ್ತಾ ಇದ್ದಾರೆ, ನಿನ್ನ ಪೂರ್ಣ ಹೃದಯದಿಂದ ಈ ದೇವರನ್ನ ಹುಡುಕು, ಸಂತೋಷದಿಂದ, ದುಃಖದಿಂದಲ್ಲ, ರಮ್ಯವಾಗಿ. ಒಬ್ರು ಹೇಳ್ತಾರೆ, ಕಳೆದ ವಾರ ನಮಗೆ ಸಾಲೋಮನ್ ಪಾಸ್ಟರ್ ಹೇಳ್ತದೆ, ಬರ್ಮಾ ಇದೆ ನೋಡಿ, ಬರ್ಮಾ ಅದು ಚೈನಾ ಬಾರ್ಡ್ರಲ್ಲಿ ಇರ್ತದೆ. ಚೈನಾ ಬಾರ್ಡ್ರ್ ಅಲ್ಲಿಂದ ಚರ್ಚಲ್ಲಿ ಅಲ್ಲಿ ಆರಾಧನೆ ಮಾಡೋಕ್ಕೆ ಬಿಡೋದಿಲ್ಲ ಅಂತೆ. ಅಲ್ಲಿಂದ ಒಂದು ಸಹೋದರನ್ನು ಇಲ್ಲಿ ಭಾರತ ದೇಶದಲ್ಲಿ ಬೈಬಲ್ ಕಾಲೇಜಿಗೆ ಓದಕ್ಕೆ ಬಂದಿದ್ದಾರೆ. ಅಲ್ಲಿ ಬಂದಿರುವಾಗ ಈ ಪಾಸ್ಟರ್ ಕೂಡ ಅಲ್ಲೇ ಓದುವಾಗ ಅವ್ರಿಗೆ ಅಷ್ಟೇ ಇಂಗ್ಲೀಷ್ ಬರ್ತಾ ಇರಲಿಲ್ಲ, ಆದರೆ ಗೊತ್ತಿರುವ ಹಾಗೆ ಮಾತಾಡ್ತಾ ಇದ್ದೋ. ಆಗ ಅವ್ರು ಹೇಳ್ತಾ ಇದ್ರಂತೆ, ಅವರು ಗುಹೆಗಳಲ್ಲಿ ಆರಾಧಿಸೋದು. ಅವ್ರು ಆರಾಧಿಸುವಾಗ ಭಯದಿಂದ ಆರಾಧಿಸ್ತಾರಂತೆ. ಯಾಕಂದರೆ ಯಾವಾಗ ಅವ್ರಿಗೆ ಗೊತ್ತಾಗ್ಬಿಟ್ರೆ, ಚೈನಾದೆಲ್ಲ ಕಮ್ಯುನಿಸ್ಟ್ ಕಂಟ್ರಿ ಇಲ್ವ ಅದು, ಅಲ್ಲಿ ಗೊತ್ತಾಗ್ಬಿಟ್ರೆ ತೊಂದರೆ ಮಾಡ್ತಾರಂತ ಅವ್ರನ್ನ ಹಾಗೆ ಭಕ್ತಿಯಿಂದ, ಅವರು ಭಯದಿಂದ ಆರಾಧನೆ ಮಾಡ್ತಾರೆ, ಗುಹೆಗಳಲ್ಲಿ ಮಾಡ್ತಾರಂತೆ. ಅವ್ರು ಹೇಳ್ತಾರೆ, ಪಾಸ್ಟರ್ನ ಹೇಗೆ ಕರ್ಕೊಂಡು ಬರ್ತಾರೆ ಅಂತ ಗೊತ್ತಾ, ಒಂದು ಈ ಮರಗಳ ಬೊಂಬು ಇರುತ್ತೆ, ಬೊಂಬುವಲ್ಲಿ ಅದರಲ್ಲಿ ಚಾಪೆ ಥರ ಮಾಡಿ ಅದ್ರ ಒಳಗಡೆ ಅವ್ರನ್ನ ಇಟ್ಟು ಒಬ್ಬರು ಹೊತ್ಕೊಂಡು ಬರೋದು. ಯಾಕೆಂದರೆ ನೋಡ್ತಾರೆ ಅವರು, ಅಲ್ಲಿ ಹೋಗ್ತಾರೆ, ನೋಡಿಬಿಟ್ರೆ ಅಷ್ಟೇ ಕತೆ. ಆಗ ಅವ್ರು ಅಷ್ಟು ಆಗಿದ್ದಾರಂತೆ ನೋಡಿ. ಹಾಗೆಲ್ಲ ದೇವರನ್ನ ಆರಾಧಿಸೋರಾಗಿದ್ದಾರೆ. ನಾನು ನೀವೇ ನೋಡಿ ಇವತ್ತು ಎಷ್ಟು ಸ್ವತಂತ್ರವಾಗಿ ಕೈಗಳು ಚಪ್ಪಳ ಹಾಕಿ ಆರಾಧಿಸಲು ದೊಡ್ಡ ದೇವರು ಕೊಟ್ಟ ಮಹಾಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡೋಣ ನಾವು. ಆಮೆನ್. ಹಾಗಿರುವ ಸಮಯದಲ್ಲಿ ನಾನು ನೀವು ಯಾವತ್ತೂ ಕೂಡ ಒಂದು ಡ್ಯೂಟಿಯಾಗಿ ಅಲ್ಲ, ಸಂತೋಷ ಹೃದಯದಿಂದ ಬಂದು ದೇವರನ್ನ ಆರಾಧಿಸ್ತೀವಿ. ಯಾಕೆಂದರೆ ಚಿಯರ್ಫುಲ್ ಹಾರ್ಟ್, ಸಂತೋಷವುಳ್ಳ ಹೃದಯವನ್ನು ದೇವರು ಮೆಚ್ಚುವರಾಗಿದ್ದಾರೆ. ಇದರ ಅನೇಕರು ಹಣಕ್ಕಾಗಿ ತಿಳ್ಕೊಬಿಟ್ರು. ಹಣಕ್ಕಾಗಿ ಅಲ್ಲ, ನಿಮ್ಮ ಆರಾಧನೆ ಅದು ಸಂತೋಷವಾಗಿ ಬರುವಾಗ ಅದರಲ್ಲಿ ದೇವರು ಮೆಚ್ಚುವರಾಗಿರ್ತಾರೆ. ಆಮೆನ್. ಒಂದು ಹಾಡನ್ನು ಕೂಡ ಹಾಡಲಿಕ್ಕಿದ್ದೀವಿ. ಅಬ್ರಹಾಮನ ಕರೆದಾತನು, ನಂಬಿಗಸ್ತನು. ಅಬ್ರಹಾಮನ ಕರೆದ ದೇವರು ಇವತ್ತು ನನ್ನನ್ನು ನಿಮ್ಮನ್ನು ಕೂಡ ಕರೆದಿದ್ದಾರೆ. ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು. ಅಬ್ರಹಾಮನನ್ನು ಕರೆದು ಆಶೀರ್ವಾದ ಮಾಡಿದೆ. ನಿನ್ನ ಹೆಚ್ಚಿಸುವೇನು ಅಂತ ಹೇಳಿದ ಹಾಗೆ ಇವತ್ತು ಅಬ್ರಹಾಂ, ಈಸಾಕ್, ಯಾಕೋಬನ ಆಶೀರ್ವಾದಗಳು ಯೇಸು ಕ್ರಿಸ್ತನ ಮುಖಾಂತರ ನಾವು ಹೊಂದಿಕೋಬೋದು. ನಾವು ಅಬ್ರಹಾಂ ದೀರ್ಘ ಆಯುಸ್ಸಾಗಿದ್ದರು. ಅಬ್ರಹಾಮು ತುಂಬ ಐಶ್ವರ್ಯವಂತರಾಗಿದ್ದರು. ಅಬ್ರಹಾಮು ಸ್ನೇಹಿತನಾಗಿದ್ದರು. ಇದೆಲ್ಲ ಬಿಡಿ, ಅಬ್ರಹಾಂ ದೇವರಿಗೆ ಸ್ನೇಹಿತನಾಗಿದ್ದರು. ನೋಡಿ, ದೇವ್ರ ಜೊತೆ ಮಾತಾಡ್ತಾರೆ. ಒಂದು 50 ಜನ ಇದ್ದರೆ, ಒಂದು 40 ಜನ ಇದ್ದರೆ, ಒಂದು 30 ಜನ ನೋಡಿ ಎಷ್ಟು ಕ್ಲೋಸ್ ಆಗಿ ಒಂದು ಫ್ರೆಂಡ್ ಜೊತೆ ಮಾತಾಡುವ ಹಾಗೆ ಅಂಥ ಭಾಗ್ಯವನ್ನು ನಮಗೆ ದೇವರು ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ಹೇಳಿದ, ಇನ್ನೂ ನಿಮ್ಮನ್ನು ಸೇವಕರಂತ ಕರೆಯೋದಿಲ್ಲ, ನನ್ನ ಸ್ನೇಹಿತರು ಅಂತ ಕರಿತೀನಿ. ನಾನು ನೀವು ದೇವರ ಸ್ನೇಹಿತರಾಗಿದ್ದೀವಿ. ಮನಸ್ಸೆರೆದು ದೇವರ ಹತ್ರ ಮಾತಾಡೋಣ ನಾವು. ಆಮೇಲೆ ಈ ಹಾಡನ್ನು ಸೇರಿ ಹಾಡನ್ನು ಯೋಶುವವನ್ನು ಕರೆದಾತನು ವಾಗ್ದಾನ ಮಾಡಿದನು, ನಿನ್ನ ಜೀವವುಳ್ಳ ಕಾಲವೆಲ್ಲ ನಿನ್ನನ್ನು ಜಯಿಸಲು ನಿನ್ನ ಮುಂದೆ ಯಾರು ನಿಲ್ಲದ ಹಾಗೆ
ನಾನು ನಿನ್ನ ಜೊತೆ ಇರ್ತೀನಿ. ಯಾರಾದನಲ್ಲಿ ಬಂದಿರೋ ಒಬ್ಬೊಬ್ರಿಗೆ ನಾನು ಹೇಳ್ತೀನಿ ನೋಡಿ, ನಿಮಗೆ ಪ್ರವಚನೆಯಾಗಿ ಹೇಳ್ತೀನಿ, ಯೋಶುವನ ಜೊತೆ ಇದ್ದ ದೇವರು ನಿಮ್ಮ ಜೊತೆ ಇದ್ದಾರೆ. ಯೋಶುವ 1ನೇ ದಿನ 5ನೇ ವಾಕ್ಯ 9ನೇ ವಾಕ್ಯ, ಮನೆಗೆ ಹೋಗುವುದೇ ನೀನು ಭಯಪಡಬೇಡ, ನಾನು ನಿನ್ನ ಜೊತೆ ಇರ್ತೇನೆ. ನಮ್ಮ ದೇವರು ಯಾವಾಗಲೂ ನಮ್ಮ ಸಂಗಡ ಇರ್ತಾರೆ. ನಾವು ಬಿಟ್ಟರು ಕೂಡ ಅವರು ನಮ್ಮನ್ನು ಬಿಡೋದಿಲ್ಲ. ಆಮೇಲೆ ಭಾಳ ಸಂತೋಷ. ಈ ಹಾಡನ್ನು ದೀಪಕ್ ಅವರು ತಾಯಿಯೇ ತುಂಬ ಸಂತೋಷ. ಅನೇಕ ದಿನಗಳಾದಮೇಲೆ ಸಹೋದರರು ಒಂದಾಗಿರೋದು, ಸಹೋದರಿ ಒಂದಾಗಿರೋದು ಒಳ್ಳೆಯದು ಅಂತ ದೇವರು ಹೇಳಿದರು. ಅಕ್ಕ ನಮ್ಮ ಭಾಳ ಇಷ್ಟ, ಅವ್ರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಸೇರಿ ಹಾಡಿ ದೇವ್ರನ್ನ ಮಹಿಮೆ ಪಡಿಸೋಣ. ಅಬ್ರಹಾಮನ ಕರೆದಾತನು ನಂಬಿಗಸ್ತನಾದ ದೇವರು. ಅಬ್ರಹಾಮನ ಕರೆದಾತನು ನಂಬಿಗಸ್ತನಾದ ಅಬ್ರಹಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ ಆರಾಧನೆ. ಅಬ್ರಹಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ ಆರಾಧನೆ. ಸಂತೋಷದಿಂದ ಅಬ್ರಹಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ ಆರಾಧನೆ. ಅಬ್ರಹಾಮನ ದೇವರೇ, ಇಸಾಕನ ಆರಾಧನೆ. ಅಬ್ರಹಾಮನನ್ನು ಕರೆದು ಆಶೀರ್ವಾದವ ಮಾಡಿದೆ. ಅಬ್ರಹಾಮನನ್ನು ಕರೆದು ಆಶೀರ್ವಾದವ ಮಾಡಿದೆ. ನಿನ್ನನ್ನು ಹೆಚ್ಚಿಸುವ ಸರ್ವಶಕ್ತನಾದ ಎಂದೇ, ನಿನ್ನನ್ನು ಹೆಚ್ಚಿಸುವ ಸರ್ವಶಕ್ತನಾದ ದೇವರೆಂದೇ. ಬದುಕಿರುವ ಕಾಲವೆಲ್ಲ ಹೆಚ್ಚಾಗಿ ಹೆಚ್ಚುವನು. ಬದುಕಿರುವ ಕಾಲವೆಲ್ಲ ಹೆಚ್ಚಾಗಿ ಹೆಚ್ಚುವನು. ಸಂತೋಷವಾಗಿ ಓಹೋ ಆರಾಧನೆ ಬೇಡಿ, ಆರಾಧನೆ. ದೇವರೇ ಆರಾಧನೆ. ಯೋಶುವನನ್ನು ಕರೆದು ವಾಗ್ದಾನವ ಮಾಡಿದೆ. ಯೋಶುವನನ್ನು ಕರೆದು ವಾಗ್ದಾನವ ಮಾಡಿದೆ. ನಿನ್ನ ಜೀವಮಾನ ಕಾಲವೆಲ್ಲ ನಿಮ್ಮ ಜಯಿಸುವರು ಇಲ್ಲ ಎಂದೇ. ನಿನ್ನ ಜೀವಮಾನ, ದೇವರ ಮಕ್ಕಳ ಜೀವಮಾನವಲ್ಲ, ಬದುಕಿರುವ ಕಾಲವೆಲ್ಲ ಜಯಿಸುವುದಿಲ್ಲ. ನಾ ಬದುಕಿರುವ ಕಾಲವೆಲ್ಲ ಶತ್ರುಗಳ ಜಯಿಸುವುದಿಲ್ಲ. ಆರಾಧನೆ ಆರಾಧನೆ ಆರಾಧನೆ. ಅಬ್ರಹಾಮನ ದೇವರೇ, ಇಸಾಕನ ಆರಾಧನೆ. ಅಬ್ರಹಾಮನ ದೇವರೇ, ಇಸಾಕನ ಆರಾಧನೆ. ಅಬ್ರಹಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ ಆರಾಧನೆ. ಅಬ್ರಹಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ ಆರಾಧನೆ. ಅಬ್ರಹಾಮನ ದೇವರೇ, ಇಸಾಕನ ಯಾಕೋಬನ ದೇವರೇ. ಅಬ್ರಹಾಮನ ದೇವರೇ, ಯಾಕೋಬನ ದೇವರೇ ಆರಾಧನೆ. ಅಬ್ರಹಾಮನ ದೇವರೇ, ಇಸಾಕ ಯಾಕೋಬನ ದೇವರೇ. ಥ್ಯಾಂಕ್ ಯು.
ಯು ಲಾರ್ಡ್. ವಂದನೆ ಸಪ್ಪ, ವಂದನೆ ವಂದನೆ ಸಪ್ಪ, ವಂದನೆ ಸಪ್ಪ, ವಂದನೆ 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 ದೇವರಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಯಾಕೋಬನ ದೇವರು, ಹೇಳಿ ಯಾಕೋಬನ ದೇವರು. ಕೀರ್ತನೆ 146 ಅಂತ ಅನಿಸ್ತದೆ. ಯಾರಿಗೆ ಯಾಕೋಬನ ದೇವರ ಸಹಾಯ ಉಂಟೋ ಅವ್ರು ಧನ್ಯರು. ಆಮೇಲೆ ನನಗೆ ನಿಮಗೆ ಯಾಕೋಬನ ದೇವರ ಸಹಾಯ ಇದೆ. ಹೇಗೆ ಹೇಳ್ತೀರಾ ಪಾಸ್ಟರ್? ಕೀರ್ತನೆ 46 ಹೇಳ್ತದೆ, ಸೈನ್ಯಗಳ ಕರ್ತನು ನಮ್ಮೊಂದಿಗಿದ್ದಾನೆ, ಯಾಕೋಬ ದೇವರು ನಮಗೆ ಆಶ್ರಯವು ದುರ್ಗವಾಗಿದ್ದಾರೆ. ಹಾಗ ಯಾಕೋಬನ ದೇವರು ನಮ್ಮ ಜೊತೆ ಇದ್ದಾರೆ. ಯಾಕೋಬನ ದೇವರು ಅಂತ ಹೇಳುವಾಗ ಆದಿಕಾಂಡ 28:15 ಮರಿಬಾರ್ದು ನೀವು. ಯಾಕೋಬು ದೇವರು ಸಂಧಿಸಿದರು, ಯಾಕೋಬು ಹೇಳಿದರು, ನಾನು ಮಾಡಿರುವ ವಾಗ್ದಾನಗಳನ್ನು ನೆರವೇರಿಸುವ ಗಂಟ ನಾನು ನಿನ್ನನ್ನು ಬಿಡುವುದಿಲ್ಲ. ಆ ವಾಕ್ಯವನ್ನು ಓದಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಇದಲ್ಲದೆ ನಿನ್ನನ್ನು ಕಾಪಾಡಿ ತಿರುಗಿ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದನೆಲ್ಲ ನೆರವೇರಿಸದೆ ಹೊರತು ಅದಕ್ಕೆ ನಮ್ಗೆ ಯಾಕೋಬನ ದೇವರು ಒಂದು ಮಾತು ಕೊಟ್ಟರೆ ನಮ್ಮನ್ನು ಬಿಡೋದಿಲ್ಲ ಅವರು. ನಾವು ಬಿಟ್ಟು ಏನಾದರೂ ಫಾರಿನ್ಗೆಲ್ಲ ಹೋಗ್ಬಿಟ್ರೆ ಅಲ್ಲೂ ಬರ್ತಾರೆ ದೇವರು. ಅಲ್ಲಿ ಯಾರಾದರೂ ಒಬ್ಬರು ಬಂದು ನಮ್ಮನ್ನ ಜೊತೆ ಮಾತಾಡುವ ಒಳ್ಳೆ ದೇವರು. ನೋಡಿ ಆ ವಾಕ್ಯ ಹೇಳ್ತದೆ, ಲೂಕ 24ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ಓದಿ. ಲೂಕ ಬೈಬಲ್ ಇರೋರು ಹೋಗಿ ಎಲ್ಲರೂ ಲೂಕ 24ನೇ ಅಧ್ಯಾಯದಲ್ಲಿ 5. ಆ ಪುರುಷರವರೆಗೆ ಆತನು ಇಲ್ಲಿಲ್ಲ, ಇದ್ದಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು, ಎಲ್ಲರಲ್ಲಿ ನಮ್ಮ ದೇವರು ಜೀವ ಸ್ವರೂಪನಾದ ದೇವರು. ಅವರು ಸತ್ತವ್ರ ಲಿಸ್ಟಲ್ಲಿಲ್ಲ. ನಮ್ಮ ದೇವರು ಜೀವ ಸ್ವರೂಪನ, ಇವತ್ತು ನಾಳೆಯೂ ಎಂದೆಂದಿಗೂ ಇರುವಾತನಾಗಿದ್ದಾರೆ. ಆಮೇನ್. ಆ ಯಾಕೋಬನ ದೇವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಯಾವುದಕ್ಕೂ ಭಯಪಡಬೇಡಿ, ಯಾವುದಕ್ಕೂ ಚಿಂತೆ ಮಾಡಬೇಡಿ. ನಿಮ್ಗೆ ಏನು ಬೇಕಾಗಿದೋ ಎಲ್ಲ ವಿಷಯಗಳನ್ನು ಫಿಲಿಪಿಯರ್ 4:6 ಪ್ರಕಾರ ಕೃತಜ್ಞತೆಯೊಂದಿಗೆ ಸ್ತೋತ್ರದೊಂದಿಗೆ ತಿಳಿಯಪಡಿಸ್ರಿ ಸಾಕು. ದೇವರು ಇದುವರೆಗೆ ನಡೆಸಿದೆಯಾ ಈ ಕಾರ್ಯ, ಸ್ವಲ್ಪ ದೇವರು ಏನು ಮಾಡಬೇಕು ಗೊತ್ತಿಲ್ಲ, ದೇವರೇ ಸಹಾಯ ಮಾಡುವಂತ ನೀವು ಕೇಳಿ ನೋಡಿ. ನಾನು ಫಾಸ್ಟಿಂಗ್ ಪ್ರೇಯರ್ ಮಾತಾಡ್ತದೆ, ಎಷ್ಟು ಕೃಪೆ ನಮ್ಮ ಜೀವಿತದಲ್ಲಿ ಹೆಚ್ಚುತ್ತದೋ ಅಷ್ಟು ದೇವರ ದಯೆ ಬರ್ತದೆ. ಎಷ್ಟು ದಯೆ ಬರ್ತದೋ ಬಾಗಿಲುಗಳು ತೆರೆಯಲ್ಪಡ್ತದೆ. ಹಾಗೆ ಕೃಪೆ ಹೇಗೆ ಬರ್ತದೆ ಗೊತ್ತಾ? ಯಾರು ತನ್ನನ್ನು ತಗ್ಗಿಸ್ಕೊಳ್ತಾರೋ ಅವರಿಗೆ ದೇವರು ಕೃಪೆ ಬರುವುದಾಗಿರ್ತದೆ. ಹೇಗೆ ತಗ್ಗಿಸ್ಕೊಳ್ಳೋದು? ಒಬ್ಬನು ದೇವ್ರ ವಾಕ್ಯ ಹೇಳ್ತೇಲೆ, ಕಷ್ಟಪಡುವವರೇ ಹೊರವತ್ತುವವರೇ ನೀ ನನ್ನ ಬಳಿಲಿ ಬನ್ನಿ, ನಾನು ನಿಮಗೆ. ಆಗ ನಮಗೆ ಒಂದು ಅಗತ್ಯ ಇದೆ, ಒಂದು ಪ್ರಶ್ನೆ ಇದೆ. ನಾನೇ ಐಡಿಯಾ ಮಾಡಿದೆ, ನಾನೇ ಪ್ಲ್ಯಾನ್ ಮಾಡಿದೆ. ನಾನು ದೇವ್ರ ಹತ್ರ ಹೋಗಿ, ದೇವರೇ ನನಗೆ ಕಾರ್ಯ ಸ್ವಲ್ಪ ಭಯ ಆಗ್ತದೆ ದೇವರೇ, ಏನು ಮಾಡಬೇಕು ಗೊತ್ತಿಲ್ಲ, ಇದನ್ನು ನಾನು ನಿಮ್ಮ ಕರೆಗೆ ಒಪ್ಪಿಸ್ಕೊಡ್ತೀನಿ ದೇವರೇ, ನನಗೆ ಸಹಾಯ ಮಾಡು. ನೋಡ್ರ, ಈಗೇನಾಯಿತು, ನಾವು ನಮ್ಮ ಮೇಲೆ ಆಧಾರ ಮಾಡಿಕೊಂಡಿಲ್ಲ, ದೇವರನ್ನ ಆಧಾರ ಮಾಡಿಕೊಳ್ಳುವ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಕೃಪೆ ಹೆಚ್ಚುವುದಾಗಿರ್ತದೆ. ಇಲ್ಲ ನಾವು ಆಚೆ ಈಚೆ ಎಲ್ಲ ಮಾಡಿ, ಹಿಂಗೆ ಮಾಡಿ ಹಂಗೆ ಮಾಡಿ, ನಾನು ನೋಡಿ ನಾನು ತೋರಿಸ್ತೀನಿ, ಹಂಗೆಲ್ಲ ಮಾಡಿದ್ರೆ ಕೃಪೆ ಇರೋದಿಲ್ಲ. ಕೆಲವು ಸಮಯದಲ್ಲಿ ನಿಂದೆ, ಸೋಲು, ಅವಮಾನಕ್ಕೆ ಗುರಿ ಆಗ್ತೀವಿ. ನೀವು ದೇವರನ್ನ ಆಧಾರ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ನಾವು ಎದ್ದು ನಿಂತು ಹಾಡೋಣ. ಯಾರು ನನ್ನ ಕೈ ಬಿಟ್ಟರು ಹೇಳಿ? ಯಾರು ನನ್ನ ಕೈ ಬಿಟ್ಟರು? ಯೇಸು ಕೈ ಬಿಡುವುದಿಲ್ಲ, ಕೈ ಬಿಡುವುದಿಲ್ಲ, ಕೈ ಬಿಡುವುದಿಲ್ಲ. ಯೇಸು ಎಂದಿಗೂ ನನ್ನ ಕೈ ಬಿಡುವುದಿಲ್ಲ. ಆಮೆನ್. ಅದನ್ನು ಹಾಡುವ ಸಮಯದಲ್ಲಿ ನಂಬಿಕೆಯಿಂದ ಹಾಡಿ ನೀವು. ಆಮೆನ್. ನಿಮ್ಮ ಪರಿಸ್ಥಿತಿ ಕೈ ಬಿಡಲ್ಪಟ್ಟವರ ಹಾಗೆ ಬಂದಿರ್ಬೋದು, ಆದರೆ ಅದು ನಿಜ ಅಲ್ಲ. ಅಲ್ಲಲ್ವೇ, ಪರಿಸ್ಥಿತಿ ಹಾಗೆ ಇದೆ. ಆದರೆ ಅದಕ್ಕಿಂತ ನಿಜ ಏನು ಗೊತ್ತಾ? ದೇವರು ನಮ್ಮ ಸಂಗಡ ಇದ್ದಾರೆ. ನಮಗೆ ರಕ್ಷಿಸಲಿಕ್ಕೆ, ನಮಗೆ ಸಹಾಯ ಮಾಡೋಕ್ಕೆ ದೇವರು ನಮ್ಮ ಜೊತೆ ಇದ್ದಾರೆ. ಆಮೆನ್. ಈ ಹಾಡನ್ನು ಸೇರಿ ಹಾಡಿ ದೇವ್ರನ್ನ ಮಹಿಮೆ ಪಡಿಸೋಣ. ತಂದೆ ತಾಯಿ ಒಂದು ವೇಳೆ ತೊರೆದು ಬಿಟ್ಟರು ಕೂಡ ದೇವರು ನಮ್ಮನ್ನು ತೊರೆಯುವುದಿಲ್ಲ. ಸ್ವಂತ ತಂದೆ ದಾವೀದನ ಮರೆತು ಬಿಟ್ಟರು, ದೇವರು ಮರೆಯಲಿಲ್ಲ. ಅವನು ಬರಗಂಟೆ ಯಾರು ಊಟ ಮಾಡಬಾರ್ದು. ಸ್ಯಾಮ್ಯಲ್ ಹೇಳಿದರು, ಬರಗಂಟೆ ಯಾರು ಊಟ ಮಾಡೋ, ಎಲ್ಲ ರೆಡಿಯಾ. ದಾವಿ ಎಲ್ಲಿದ್ದನೋ ಕೊಯ್ರಿ ಮೇಯಿಸ್ಕೊಂಡು ಹೋಗಿ ಹುಡುಕಿ ಕರ್ಕೊಂಡ್ಬಂದ್ರು ಪಾಪ. ಯಾಕಂದರೆ ಕರೆದ ದೇವರು ನಂಬಿಗಸ್ತನು. ಆಮೆನ್. ಸೇರಿ ಹಾಡೋಣ. ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಎಂಥ ಪರಿಸ್ಥಿತಿಯಲ್ಲಿ ಬಂದಿದ್ರೆ ಕೂಡ ದೇವರ ಸಮ್ಮುಖದಲ್ಲಿ ನೀವು ಹೇಳಿ, ಯಾರು ನನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾರು ನನ್ನ ಯೇಸು ಕೈ ಬಿಡಲಾರ, ಕೈ ಬಿಡಲಾರ. ಯೇಸು ನನ್ನ ಯೇಸು ಕೈ
ಬಿಡಲಾರ ಯೇಸು ನನ್ನ ಯೇಸು. ತಾಯಿ ತಂದೆಯು ಆತನಲ್ಲವೇ, ತಾಯಿ ತಂದೆಯು ಜೊತೆ ಇರುವ ಸಂತೈಸುವ, ಜೊತೆ ಇರುವ ಯಾರ್ ನನ್ನ ಯೇಸು ಕೈ ಬಿಡಲಾರ. ಯಾರ್ ನನ್ನ ವೇದನೆಗಳು ಮುತ್ತಿಕೊಂಡರು, ವೇದನೆಗಳು ಮುತ್ತಿಕೊಂಡರು, ಬೇಡುವೆನು ಕಾಪಾಡುವನು, ಬೇಡುವೆನು ಕಾಪಾಡುವನು. ಯಾರ್ ನನ್ನ ಯೇಸು ಕೈ ಬಿಡಲಾರ. ಯಾರ್ ನನ್ನ ಯೇಸು ಕೈ ಬಿಡಲಾರ. ನನಗಾಗಿಯೇ ಮನುಷ್ಯನಾದ, ನನಗಾಗಿಯೇ ಕಷ್ಟಪಟ್ಟ, ನನಗಾಗಿಯೇ ಮನುಷ್ಯನಾದ, ನನಗಾಗಿಯೇ ಕಷ್ಟಪಟ್ಟ. ಯಾರ್ ನನ್ನ ಯೇಸು ಕೈ ಬಿಡಲಾರ. ಯಾರ್ ನನ್ನ ಯೇಸು ಕೈ ಬಿಡಲಾರ. ರಕ್ತದಿಂದ ತೊಳೆದಿರುವ, ರಕ್ತದಿಂದ ತೊಳೆದಿರುವ, ರಕ್ಷಣಾನಂದ ನೀಡಿರುವ, ರಕ್ಷಣಾನಂದ ನೀಡಿರುವ ಯಾರ್ ನನ್ನ ಯೇಸು. ನಂಬಿಕೆಯಿಂದ ನನಗಾಗಿಯೇ ಗಾಯಗೊಂಡ, ನನಗಾಗಿಯೇ ನನ್ನೋವನ್ನು ಹೊತ್ತುಕೊಂಡ, ನನ್ನೋವನ್ನು ಹೊತ್ತುಕೊಂಡ. ಯಾರ್ ನನ್ನ ಯೇಸು ಕೈ ಬಿಡಲಾರ. ಯಾರ್ ನನ್ನ ಯೇಸು ಕೈ ಬಿಡಲಾರ. ಆತ್ಮದಿಂದ ಅಭಿಷೇಕಿಸಿ, ಆತ್ಮದಿಂದ ಅಭಿಷೇಕಿಸಿ, ಮಧುರ ವಚನದಿಂದ ನಡೆಸುವನು, ಮಧುರ ವಚನದಿ ನಡೆಸುವನು. ಯಾರ್ ನನ್ನ ಯೇಸು ಕೈ ಬಿಡಲಾರ. ಯಾರ್ ನನ್ನ ಯೇಸು ಕೈ ಬಿಡಲಾರ. ಕೈ ಬಿಡಲಾರ, ಕೈ ಬಿಡಲಾರ ಯೇಸು ನನ್ನ ಯೇಸು. ಕೈ ಬಿಡಲಾರ, ಕೈ ಬಿಡಲಾರ ಯೇಸು ನನ್ನ ಯೇಸು, ನನ್ನ ಯೇಸು, ನನ್ನ ಯೇಸು, ಯೇಸು ನನ್ನ ಯೇಸು, ನನ್ನ ಯೇಸು ಕೈ ಬಿಡಲಾರ. ಥ್ಯಾಂಕ್ ಯು ಲಾರ್ಡ್. ನಾನು ನಂಬುತ್ತೇವೆ ಸ್ವಾಮಿ, ನಾನು ನಂಬುತ್ತೇವೆ ದೇವರಪ್ಪ. ನಾನು ನಂಬಿದರೆಲ್ಲ ಕೈ ಬಿಟ್ಟರು ಕೂಡ ದೇವರಪ್ಪ ಕಡೆವರೆಗೂ ಜೊತೆ ಇರ್ತೀನಿ ಅಂತ ಮಾತು ಕೊಟ್ಟರು. ಒಂದು ವೇಳೆ ಹಗಲಿದ್ರು ಕೂಡ ದೇವರಪ್ಪ ಕೀರ್ತನೆ 27 ಹೇಳುವ ಹಾಗೆ ತಂದೆ ತಾಯಿ ನಿನ್ನ ತೊರೆದು ಬಿಟ್ಟರು ಕೂಡ ದೇವರು ನಿನ್ನನ್ನು ಸೇರಿಸಿಕೊಳ್ಳುತ್ತಾರೆ ಅಂತ ದೇವರಪ್ಪ. ನಮ್ಮನ್ನು ಸೇರಿಸಿಕೊಳ್ಳುವ ದೇವರು ನಮ್ಮ ಜೊತೆ ಇರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೀವಿ ದೇವರಪ್ಪ. ವಂದನೆ ಮಾಡುತ್ತೀವಿ ದೇವರಪ್ಪ, ವಂದನೆ ಮಾಡ್ತೀವಿ, ವಂದನೆ ಮಾಡ್ತೀವಿ ದೇವರಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾ, ಥ್ಯಾಂಕ್ ಯು ಲಾ, ಥ್ಯಾಂಕ್ ಯು ಲಾ, ಥ್ಯಾಂಕ್ ಯು ಲಾ. ಎಲ್ಲ ಬಿರುಗಾಳಿ, ಎಲ್ಲ ಪರಿಸ್ಥಿತಿಗಳು ನಿಮಗೆ ಎದುರಾಗಿರುವುದು, ಚಿಂತನೆ ಮಾಡಬೇಡಿ. ಯೇಸು ನಿಮ್ಮ ಜೊತೆ ಇದ್ದಾರೆ. ನಮ್ಮ ಯೇಸು ನಮ್ಮನ್ನು ಕೈ ಬಿಡುವ ದೇವರಲ್ಲ, ಕರ ಹಿಡಿದಿರುವ ದೇವರು ನಮ್ಮನ್ನು ಆಚೆ ದಡಿಕೆ ನಡೆಸುವ ದೇವರಾಗಿದ್ದಾರೆ. ಒಂದು ಸಾರಿ ಕೂಡ 2 ಕೈಗಳೆತ್ತಿ ನಾವು ದೇವರ ಸಮ್ಮುಖದಲ್ಲಿ ಹೇಳೋಣ. ಒಂದು ಸಾರಿ ಯೇಸು ಸ್ವಾಮಿನೆಲ್ಲರೂ ಬಿಟ್ಟು ಹೋದರು. ಯೇಸು ಸ್ವಾಮಿ ಶಿಷ್ಯರನ್ನು ನೋಡಿ ಹೇಳಿದರು, ನೀವು ಹೋಗ್ತೀರಾ ಅಂತ ಹೇಳುವ ಸಮಯದಲ್ಲಿ ಪಿತ್ರನ ಹೇಳಿದ ದೇವರು, ಯಾರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ದೇವರೇ? ಜೀವ ಕೊಡುವ ದೇವರು ನೀನು ತಾನೇ ಅಂತ ಹೇಳಿದ ಹಾಗೆ ಇವತ್ತು ಆ ದೇವರು ಜೀವ ಕೊಡುವ, ನಮ್ಮನ್ನು ರಕ್ಷಿಸಿದ ದೇವರು, ನಮ್ಮನ್ನು ನಡೆಸುವರಾಗಿದೆ. 2 ಕೈಗಳೆತ್ತಿ ಒಂದು ಸಾರಿ ಕೂಡ, ಯಾರು ನನ್ನ ಕೈ ಬಿಟ್ಟರು ಯೇಸು. ವೈದ್ಯರು ನಿಮ್ಮನ್ನು ಕೈ ಬಿಡಬಹುದು ಒಂದು ವೇಳೆ. ಯೇಸು ಕೈ
ಕೈ ಬಿಡಲಾರ ಯೇಸು ನನ್ನೇಸು ನನ್ನೇಸು ನಂಬುತ್ತೇವೆ ಸಪ್ಪ, ನಾವು ನಂಬುತ್ತೇವೆ ಸ್ವಾಮಿ, ನಂಬುತ್ತೇವೆ. ನಮ್ಮ ಎಂದಿಗೂ ನೀನು ಕೈ ಬಿಡುವ ದೇವರಲ್ಲ ದೇವರಪ್ಪ, ನಮ್ಮನ್ನು ಕೈ ಬಿಡದಿರುವ ದೇವರೇ ನಿಮಗೆ ಸ್ತೋತ್ರ ದೇವರಪ್ಪ. ಕೀರ್ತನೆ 14 2ನೇ ವಾಕ್ಯ ಓದಿ ಒಂದು ಹಾಡು ಕೂಡ ಸೇರಿ ಹಾಡೋಣ. ಎಂದು ಆನಂದ ನಾನು ಏಸು ನೀಡುವ ಸ್ತುತಿಸುವೆನು ಸ್ತುತಿಸುವೆನು ಸ್ತುತಿಸುತ್ತಾ ಇರುವೆನು ಅಂತ ಹಾಡನ್ನು ಕೀರ್ತನೆ. ಹಾಂ, ಮನುಷ್ಯರನ್ನು ದೇವ್ರು ನೋಡುವರಾಗಿದ್ದಾರೆ. ಇವತ್ತು ಆಕಾಶದಿಂದ ನಮ್ಮನ್ನು ದೇವ್ರು ನೋಡ್ತಾ ಇದ್ದಾರೆ. ಆಮೇಲೆ ಇವತ್ತು ಜನಗಳು ನೋಡಿ ಇವತ್ತು ಬ್ಯುಸಿ ಆಗಿದ್ದಾರೆ. ಪಾಸ್ಟರ್ ಭಾನುವಾರ ಕ್ಲೈಮೇಟ್ ಬೇರೆ ಈ ಥರ ಇದೆ, ಸ್ವಲ್ಪ ನಿದ್ರೆ ಮಾಡೋಣ ಅಂದರೆ ಚರ್ಚು ಏನಾರ ಹೇಳ್ತಾ ಇದ್ದೀರಲ್ಲ ನೀವು. ಹಾಗಾಗಿ ದೇವ್ರನ್ನ ಹುಡುಕ್ತಾ ಇಲ್ಲ. ಆದರೆ ನೀವು ಈ ಮಳೆ ತಡೆ ಮಾಡಲಿಲ್ಲ. ಆ ಥರ ಬಂದ ದೇವ್ರನ್ನ ಆರಾಧಿಸಲು ದೇವ್ರು ಹಾಗೆ ನಮ್ಮ ದೇವರು ಕಾಣುವರಾಗಿದ್ದಾರೆ, ನಮ್ಮ ದೇವರು ಕಾಣುವರಾಗಿದ್ದಾರೆ. ಆಮೇಲೆ ಅದು ಹಾಡು ಕೂಡ ಸೇರಿ ನಾವು ಹಾಡಲಿಕ್ಕಿದ್ದೀವಿ. ನಾವು ಸೇರಿ ಹಾಡೋಣ. ನಾವು ಎಂದು ಆನಂದ ಕಾಣುವಾತನೇ, ಎಂದು ಆನಂದ ಯೇಸು ಯೇಸು ಅಂತ ಹೇಳಿ, ಎಂದು ಆ ನಾಮದಲ್ಲಿ ಜಯ. ಸ್ತುತಿಸುವೆ ಸ್ತುತಿಸುವೆ ಏಮನ್, ಸ್ತುತಿಸುವೆ ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ಉನ್ನತ ಮರೆಯಲಿ ಶಕ್ತನ ನೆರಳ ಎಂದು ಇರುವೆನು. ಉನ್ನತ ಮರೆಯಲಿ ಎಂದು ಇರುವೆನು. ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆವೆ. ಯೇಸುವನ ನೋಡಿ, ಕರ್ತನ ನೋಡಿ ಎಂದೇ. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ಹಲ್ಲೆಲೂಯಾ ಹಲ್ಲೆಲೂಯಾ. ರೆಕ್ಕೆಯಿಂದ ನನ್ನನ್ನು ಒದೆಸಿ ಕಾದು ನಡೆಸುವ ಈ ತಿಂಗಳು ಕಾದು ನಡೆಸುವ ಆತನ ವಚನ ಆತ್ಮನಾಯು ನನಗೆ ಕೇಳು. ಆತನ ವಚನ ಆತ್ಮನಾಯುಧ. ಹಾಗೆ ಕೈಗಳೆತ್ತಿ ಹಲ್ಲೆಲೂಯಾ ಹಲ್ಲೆಲೂಯಾ. ಹಲ್ಲೆಲೂಯಾ. ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ಕೂತರು ನನಗುಂಟು. ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ಕೂತರು ನನಗುಂಟು. ಕಾಲು ಕಲ್ಲಿಗೆ ತಗಲದ ಕರಗಳಿ ದೇವರ ದೂತರು
ಸಮಯದಿ ಕರೆಯುವ ನನಗೆ ಉತ್ತರ ನೀಡುವ, ಕಷ್ಟದ ಸಮಯದಿ. ದಾವೀದನ ಕುಮಾರನೇ, ಯಾರಾದ್ರೂ ಕಷ್ಟದಲ್ಲಿ ಬಂದಿದ್ರೆ ಈ ಆರಾಧನೆಯಲ್ಲಿ ಉತ್ತರವನ್ನು ಹೊಂದಿಕೊಳ್ಳಲಿದ್ದೇವರಪ್ಪ. ನನ್ನ ಒಡನಿದ್ದು ನನ್ನನು, ಹಾಲೆಲೂಯಾ ಹಾಲೆಲೂಯಾ, ಆನಂದದಿಂದ ಹಾಲೆಲೂಯಾ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಾಳೆ, ಓಹೋ ಸ್ತುತಿಸುವೆ. ಎಂದು ಆನಂದ ನನ್ನ ಯೇಸು, ಎಂದು ಆನಂದ ಯೇಸು. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಾಳೆ, ಆಮೆನ್. ಸ್ತುತಿಸುವೆ. ಕಡೆದಾಗಿ ಸಂತೋಷವಾಗಿ ಒಂದು ಸಾರಿ ಹಾಲೆಲೂಯಾ ಹಾಲೆಲೂಯಾ. ಥ್ಯಾಂಕ್ ಯು ಡ್ಯಾಡಿ, ವಂಡರ್ಫುಲ್ ಕೌನ್ಸಿಲರ್. ಆನಂದವೇ ಹಾಲೆಲೂಯಾ 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 ಹಾಲೆಲೂಯಾ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಾಳೆ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಾಳೆ ಇರುವೆ, ಸ್ತುತಿಸುವೆ ಸ್ತುತಿಸುವೆ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್ ಅಪ್ಪ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ಕೀರ್ತನೆ 27 ಮನೆಗೆ ಹೋಗಿ ಓದಿ. 8ನೇ ವಾಕ್ಯ ಹೇಳ್ತದೆ, ನನ್ನ ಮುಖವನ್ನು ಅಪೇಕ್ಷಿಸು ಅಂತ ಹೇಳುವಾಗ, ನಿನ್ನ ಮುಖವನ್ನೇ ನಾನು ಅಪೇಕ್ಷಿಸುತ್ತೇನೆ. ಯಾವಾಗಲೂ ದೇವರ ಮುಖವನ್ನು ಹುಡುಕಿ. 4ನೇ ವಾಕ್ಯ ಹೇಳ್ತದೆ, ನಿನ್ನ ಸಾನ್ನಿಧ್ಯದಲ್ಲಿ ನಿನ್ನ ಮಹಿಮೆ ಕಾಣುವಂತೆ ಅಂತ ಇದೆ. ಯಾವಾಗಲೂ ದೇವರ ಸಾನ್ನಿಧ್ಯವನ್ನು ಬಯಸಿ ನೀವು, ಆಮೆನ್. ಆ ಮುಖ ದರ್ಶನ ನಮ್ಮ ದುಃಖನೆಲ್ಲ ಹೋಗಲಾಡಿಸ್ಬರ್ತದೆ. ನೆಹಮ್ಯ ಒಂದು ಸಾರಿ, ನೆಹಮ್ಯ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ರಾಜ ನೆಹಮ್ಯನ ನೋಡಿ ಹೇಳ್ತಾರೆ, ಯಾಕಪ್ಪ ನಿನ್ನ ಮುಖ ದುಃಖವಾಗಿದೆ ಇಲ್ಲ ಅಂತ ಕೇಳ್ತಾರೆ. ಒಂದು ರಾಜನೇ ಒಂದು ಮನುಷ್ಯನ ಮುಖ ನೋಡಿ ಅವ್ನು ದುಃಖದಲ್ಲಿದ್ದಾನೆ ಅಂತ ತಿಳ್ಕೊಳ್ಳುವಾಗ, ನಮ್ಮ ದೇವರು ಕೂಡ ಹಾಗೇನೆ. ನಮ್ಮ ದೇವರು ಎಲ್ಲ ತಿಳ್ಕೊಳ್ಳುವ ದೇವರು. ಅಲ್ಲಲೂಯ. ನಾವು ಅದರಿಂದ ದುಃಖವಾಗಿರ್ಬೇಕಂತ ನಾನು ಹೇಳೋದಿಲ್ಲ. ಏನೇ ದುಃಖ ಇದ್ದರೆ ಈ ರೀತಿಯಲ್ಲಿ ಮಾಡಿ. 2 ಪೂರ್ವಕಾಲದ ಇತಿಹಾಸ 20ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ. ಯೋಷುವಾತ ರಾಜ್ಯ ಎಲ್ಲರೂ ಸೇರಿ ಅವ್ರೇನು ಹೇಳಿದ್ರು ಗೊತ್ತಾ? ದೇವರೇ, ಈ ಮಹಾ ಸೈನ್ಯದ ಮುಂದೆ ನಿಲ್ಲಲಿಕ್ಕೆ ನಮಗೆ ಬಲ ಇಲ್ಲ. ಎಲ್ಲರೂ ಹೇಳಿ ನನ್ನ ಜೊತೆ, ಈ ಮಹಾ ಪ್ರಶ್ನೆಯನ್ನು ಎದುರಿಸಲಿಕ್ಕೆ ನಮಗೆ ಬಲ ಇಲ್ಲ. ಏನು ಮಾಡಬೇಕು ನಮಗೆ ಗೊತ್ತಿಲ್ಲ, ಆದರೆ ನಿಮ್ಮನ್ನೇ ನಮ್ಮ ಕಣ್ಗಳು ದೃಷ್ಟಿಸುವುದಾಗಿದೆ. ಸಿಂಪಲ್ ಪ್ರಾರ್ಥನೆ, ಸಿಂಪಲ್ ಪ್ರಾರ್ಥನೆ. ಕೆಲವು ಪ್ರಶ್ನೆಗಳು ಬರುವಾಗ ನಾವೇನು ಮಾಡಬಾರ್ದು, ನಾವು ಹೇಳಬೇಕು, ದೇವ್ರೆ ನನಗೆ ಹೆಂಗೆ ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಿಲ್ಲ, ಏನು ಮಾಡಬೇಕು ಕೂಡ ಗೊತ್ತಿಲ್ಲ, ನಿನ್ನ ಮುಖವನ್ನೇ ನಾನು ನೋಡ್ತೀನಿ ದೇವರೇ. ಹಾಗೆ ನಾವು ನೋಡುವಾಗ ವಾಕ್ಯ ಓದಿ ನೋಡಿ, ಅವ್ರಿಗಾಗಿ ದೇವರು ದೂತನ ಕಳಿಸಿ ಯುದ್ಧ ಮಾಡಿದರು. ಹಾಗೆ ನೀವು ಕೂಡ ಹಾಗೆ ಹೇಳುವಾಗ ದೇವರು ನಮಗಾಗಿ ಯುದ್ಧ ಮಾಡುವರಾಗಿರ್ತಾರೆ. ನಾವು ಯಾವತ್ತೂ ಕೂಡ ದೇವ್ರ ಮಕ್ಕಳು ಜಗಳ ಮಾಡಲೇಬಾರ್ದು. ಯಾಕೆಂದರೆ ಮಾಂಸದ ಜೊತೆ ರಕ್ತದ ಜೊತೆ ನಮಗೆ ಜಗಳ ಇಲ್ಲ ಯಾವತ್ತು. ನಿಮ್ಗೆ ಯಾರಾದರೂ ಒಂದು ಏನೋ ತೊಂದರೆ ಮಾಡ್ತಾರಂದರೆ ಅದು ದುರಾತ್ಮ ಶಕ್ತಿ ಮಾಡೋದು ಹಿಂದೆ ಮಾಡ್ತಾರೆ, ಅವನ್ನ ಎದುರಿಸಿ ನಿಲ್ಲಿ, ಎಲ್ಲ ಸರಿ ಆಗ್ತದೆ. ಈ ವಾಕ್ಯ ಓದಿ. 1 ಪೂರ್ವಕಾಲದ ಇತಿಹಾಸ 22ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ ಓದಿ. ನಿನ್ನ ಪ್ರಸನ್ನತೆ ಬಿಟ್ಟು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಬಯಸಿರಿ. ಎಲ್ಲರೂ ದರ್ಶನವನ್ನು ಬಯಸಿರಿ. ಅದಲ್ಲದೆ ಭಾನುವಾರ ಚರ್ಚಿಗೆ ಬರಲಿಕ್ಕೆ
ನಮ್ಮ ಹೃದಯ ಯಾವಾಗ ಕಾಯ್ತಾ ಇರಬೇಕಪ್ಪ, ಯಾವಾಗ ಭಾನುವಾರ ಬರ್ತದೋ, ಯಾವಾಗ ಆತನ ಸನ್ನಿಧಿಯಲ್ಲಿ ಹೋಗ್ತೀನೋ ಅಂತ ಆ ಮನಸ್ಸು ನಿಮಗೆ ಬಂದರೆ ನಿಮ್ಮನ್ನು ದೇವರು ಬಿಡೋದೇ ಇಲ್ಲ, ನಿಮ್ಮನ್ನು ಉನ್ನತಪಡಿಸಿ ತೋರಿಸೋರಾಗಿರ್ತಾರೆ. ಆಮೆನ್. ಈ ಹಾಡನ್ನು ಸೇರಿ ಹಾಡನ್ನು ನಿನ್ನ ಪ್ರಸನ್ನತೆ ಬಿಟ್ಟು ನನ್ನಿಂದ ಬಾಳಲಾರದು ದೇವರಪ್ಪ, ನಿನ್ನ ಪ್ರಸನ್ನತೆ ಬಿಟ್ಟು ನಾನೇನು ಮಾಡಲಾರೆ. ನನ್ನ ಜೊತೆ ಸೇರಿ ಹೇಳಿ, ಅಪ್ಪ ನನ್ನ ಮಾರ್ಪಡಿಸಿದು ನಿನ್ನ ಪ್ರಸನ್ನತೆ, ಅಪ್ಪ ನನ್ನ ಮೇಲೆತ್ತಿದು ಅದು ನಿನ್ನ ಪ್ರಸನ್ನತೆ. ಈ ಹಾಡಲ್ಲಿ ಒಂದು ಚರಣ ಇದೆ, ನಿನ್ನ ಬಿಡಲಾರೆ, ನಿನ್ನ ಕೈಯನ್ನು ಬಿಡಲಾರೆ ಎಂದು ಹೇಳಿದಾತನಂತೆ. ನೋಡಿ, ಒಂದು ದೇವರು ಎಂದಿಗೂ ನಮ್ಮ ಕೈ ಬಿಡೋದಿಲ್ಲ, ಎಂದಿಗೂ ನಮ್ಮನ್ನು ಅಗಲುವುದಿಲ್ಲ. ಯೆಶಾಯ 41:13 ವಾಕ್ಯ ಹೇಳ್ತದೆ, ನಾನು ಕೈ ಹಿಡಿದಿದ್ದೀನಿ. ಆಮೆನ್. ಓದಿ ಆ ವಾಕ್ಯ. ಯಾರಾದರೂ ಭಯದಲ್ಲಿ ಬಂದಿದ್ದರೆ ಈ ವಾಕ್ಯ ತಗೊಂಡು ಹೋಗಿ ಮನೆಗೆ. ಚರ್ಚಿಗೆ ಯಾಕೆ ಬರ್ತೀವಿ ಗೊತ್ತಾ? ಚರ್ಚಲ್ಲಿ ಏನು ಕೊಡ್ತಾರೆ ಗೊತ್ತಾ? ಏನು ಕೊಡ್ತಾರೆ? ಬೀಜಗಳು ಕೊಡ್ತಾರೆ. ಆಮೆನ್. ವಾಕ್ಯನ ಬೀಜವನ್ನು ಕೊಡ್ತೀವಿ. ತಗೊಂಡೋಗಿ ನಿಮ್ಮ ಜೀವಿತದಲ್ಲಿ, ನಿಮ್ಮ ಹೃದಯದ ನೆಲದಲ್ಲಿ ಬಿತ್ತುವಾಗ ಖಂಡಿತವಾಗಿ ಅದರ ಫಲ ನೋಡ್ತೀರಾ. ಯೆಶಾಯ 41:13 ನಿನ್ನ ಪ್ರಸನ್ನತೆ. ಡ್ಯಾನಿಯಲ್, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗೆ. ದೇವರು ನಿಮ್ಮ ಜೊತೆ ಇದ್ದಾರೆ. ನೀವು ಬರುವಾಗ ನೀವು ಮಾತ್ರ ಬಂದಿಲ್ಲ, ನಿಮ್ಮ ಜೊತೆ ದೇವರು ಬಂದಿದ್ದಾರೆ. ಈಗ ದೇವರು ಮಾತ್ರ ಅಲ್ಲ, ನೀವು ಬರುವಾಗ ಒಂದು ಸೈನ್ಯನೇ ಬಂದಿರ್ತದೆ. ದೇವ್ರ ವಾಕ್ಯ ಹೇಳ್ತದೆ, ಆದಮ್ಮು ಏದೆನ್ ತೋಟದಲ್ಲಿ ಬಚ್ಚಿಟ್ಟಿರ್ತಾನೆ ಅವನು. ಈಗ ದೇವರು ಬರುವಾಗ ಶಬ್ದ ಕೇಳಿಸಿತ್ತು. ಅಲ್ಲಲ್ವ, ಏನು ಶಬ್ದ ಕೇಳಿಸಿರೋದು ಗೊತ್ತಾ? ನನಗೆ ಒಂದು ಎಲ್ಲಿ ಸ್ತುತಿ ಇರ್ತಿದ್ದಲ್ಲ ದೇವರು ಇರ್ತಾರೆ. ಆಗ ದೇವರು ಬರುವಾಗಲೇ ಒಂದು ಸ್ತುತಿಯಲ್ಲಿ ಶಬ್ದ ಕೇಳಿಸಿರ್ತದೆ. ಆದಮ್ಗೆ ಗೊತ್ತಾಯಿತು ದೇವರು ಬರ್ತಾ ಇದ್ದಾರೆ ಅಂತ. ಆಮೇಲೆ ಹಾಗೆ ನಾವು ತಿಳ್ಕೊಂಡ ಅವನು. ಹಾಗೆಯೇ ನಾವು ದೇವ್ರ ಸ್ತುತಿಗಳಲ್ಲಿ ವಾಸಿಸುವ ದೇವರಾಗಿದ್ದಾರೆ. ಆಮೇಲೆ ಯಾವುದು ವಾಕ್ಯ ಓದ ಕೇಳಿದ? ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ವಿಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ದೇವರು ಹೇಳ್ತಾರೆ ಮಾತು. ಇವತ್ತು ಏನು ಸಹಾಯ ಬೇಕು ನಿಮಗೆ? ಏನು ಬೇಡ, ಈ ವಾಕ್ಯ ಇಟ್ಟು ಪ್ರೇಯರ್ ಮಾಡಿ. ದೇವರೇ ಸಹಾಯ ಮಾಡ್ತೀನಿ ಅಂತ ಹೇಳಿದ್ಯಾ. ನಾನು ಹೇಳಿದೆ ಪುಲ್ಪಿಟ್ ಮೇಲೆ ನಿಂತು ಹೇಳ್ತೀನಿ, ನಾನು ಸುಳ್ಳು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಎಷ್ಟು ಪ್ರಶ್ನೆಗಳನ್ನು, ಎಷ್ಟು ನದಿಗಳನ್ನು, ಎಷ್ಟು ಬೆಂಕಿಗಳನ್ನು ಯೆಶಾಯ 43 ಪ್ರಕಾರ ದಾಟಿ ಹೋಗಿದ್ದೀವಿ. ಹಾಗೆಲ್ಲ ನಮ್ಮನ್ನು ಹೇಗೆ ದಾಟಿ ಬಂದ ಗೊತ್ತಾ? ಅವ್ರ ವಾಕ್ಯ ಮಾತ್ರನೇ. ಯೆಶಾಯ 26:3 ಹೇಳ್ತದೆ, ಶಿರಚ್ಛತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸ್ತಾರೆ. ಆಗ ಪ್ರಶ್ನೆಗಳು ಬರ್ತದೆ, ಬಿರುಗಾಳಿ ಬೀಸ್ತದೆ. ನಾನು ಹೋದ ವಾರ ಹೇಳಿದ್ನಲ್ಲ, ಯೇಸು ಸ್ವಾಮಿನೇ ಇದ್ದಾರೆ ದೋಣಿಯಲ್ಲಿ. ಯೇಸು ಸ್ವಾಮಿ ಹೇಳಿದ್ದಾರೆ ಆಚೆ ದಡಕ್ಕೆ ಹೋಗೋಣ ಅಂತ. ಬಿಡ್ತನ ಸೈತಾನ ಬಿಟ್ಟನ, ಬಿರುಗಾಳಿ ತಂದ, ಅದ್ರ ಮುಳುಗ್ಬಿಟ್ರ. ದೇವರು ಕಾಪಾಡಿದರು. ಈ ಭೂಮಿಯಲ್ಲಿ ನಾವು 2 ಗಂಟೆ ಪ್ರಶ್ನೆ ಬರ್ತದೆ, ಕಾಪಾಡುವ ದೇವರಿದ್ದಾರೆ. ಒಂದೇ ಒಂದು ಆಸೆ ಪಡಿ, ಅವರ ಪ್ರಸನ್ನತೆ ಮಾತ್ರ. ದಾವೀದ ಹೇಳಿದ, ದೇವರೇ ಎಲ್ಲ ಹೋದ್ರೂ ಪರವಾಗಿಲ್ಲ, ರಾಜ್ಯ ಹೋದ್ರೂ ಪರವಾಗಿಲ್ಲ, ನಿನ್ನ ಪ್ರಸನ್ನತೆಯಿಂದ ಮಾತ್ರ ನನ್ನನ್ನು ದೂರ ಮಾಡಬೇಡ. ಏನು ಹೇಳ್ತೀವಿ ಗೊತ್ತಾ? ದೇವರು ಹೇಳಿದರು, ನಿನ್ನ ರಾಜ್ಯ ನಿತ್ಯವಾಗಿ ಸ್ಥಾಪಿಸಲ್ಪಡ್ತದೆ. ಸೌಲ್ ಹೇಳಿದ, ನನ್ನ ರಾಜ್ಯವು ನನ್ನಿಂದ ತೆಗೆದ ಹಾಗೆ ಪ್ರಾರ್ಥನೆ ಮಾಡು. ಸ್ಯಾಮ್ಯಲ್ಗೆ ಕೇಳಿಕೊಂಡ, ರಾಜ್ಯ ತಗಿಲ್ಪಡ್ತು. ದೇವರಿಗಿಂತ ಯಾವುದನ್ನು ಇಷ್ಟಪಡ್ತೀವಿ, ಕೆಲವು ಸಮಯದಲ್ಲಿ ಕಳ್ಕೊಂಡ್ಬಿಡ್ತೀವಿ ನಾವು. ದೇವ್ರನ್ನ ನಾವು ಬೇರೆ ಎಲ್ಲ ಬಿಟ್ಟು ನನಗೆ ದೇವರೇ ಅಂತ ನಾವು ಬರುವಾಗ ಬಾಕಿ ಎಲ್ಲ ನಮ್ಮ ಪಾದಕ್ಕೆ ಬರುವುದಾಗಿರ್ತದೆ. ಪೇತ್ರ ಒಂದ್ಸಲ ಯೇಸು ಸ್ವಾಮಿ ಕೇಳಿದ, ನಮ್ಮ ಮನೆಯೆಲ್ಲ ಬಿಟ್ಟಲ್ಲ, ಸ್ವಂತ ಬದ್ಧ ಎಲ್ಲ ಬಿಟ್ಟಲ್ಲ, ಏನು ಸಿಗ್ತದೆ ನಮಗೆ? ಅಪೊಸ್ತಲ 3ನೇ ಅಧ್ಯಾಯದಲ್ಲಿ ಹೋಗಿ ನೋಡಿ, 4ನೇ ಅಧ್ಯಾಯದಲ್ಲಿ ಹೋಗಿ ನೋಡಿ, ಅವರ ಪಾದದಲ್ಲಿ ಜಮೀನುಗಳನ್ನು ಮಾರಿ ಹಣಗಳು ತಂದಿಟ್ಟರು. ಅಲ್ಲೂಯ್ಯ, ನಿನಗೆ ಹಣ ತಾನೇ ಬೇಕಾ? ಸಹೋದರಿ ಬೇಕಾ? ಒಂದು ಸಹೋದರಿ ನಿನ್ನ ಚರ್ಚೆಗೆ ಹೋಗಿದೆ ಎದುರಾದ್ರೆ, ಇವತ್ತು ಸಭೆ ಎಷ್ಟು ಸಹೋದರಿಗಳು ಅಲ್ಲ ದೇವ್ರು ಕೊಟ್ಟರು. ಆಮೆನ್. ಹಾಗೆ ನಾವು ದೇವರಿಗಾಗಿ ನಿಲ್ಲುವಾಗ ದೇವರು ಕೊಡೋರಾಗಿರ್ತಾರೆ. ಕಣ್ಗಳು ಮುಚ್ಚಿ ಈ ಹಾಡನ್ನು ದೇವರ ಪ್ರಸನ್ನತೆ. ನಿನ್ನ ಪ್ರಸನ್ನತೆ ಬಿಟ್ಟು ನನ್ನಿಂದ ಏನು ಮಾಡಲಾಗದು. ನಿನ್ನ ಪ್ರಸನ್ನತೆ ಬಿಟ್ಟು ನಾನು ಏನನ್ನು ಹಾಡಿ. ನಿನ್ನ ಪ್ರಸನ್ನತೆ ಬಿಟ್ಟು ಏನನ್ನು, ನಿನ್ನ ಪ್ರಸನ್ನತೆ, ದೇವರ ಪ್ರಸನ್ನತೆ, ಪ್ರಸನ್ನತೆ ಇನ್ನು ಬೇಕು ದೇವಾ.
ಪ್ರಸನ್ನತೆ ಅದೊಂದೇ ಒಂದು ಬೇಕು. ಸಾಕು ದೇವಾ ಅಪ್ಪ ನನ್ನ ಮಾರ್ಪಡಿಸಿರು, ಅದು ನಿನ್ನ ಪ್ರಸನ್ನತೆ. ಯೇಸು ಅಪ್ಪ ನನ್ನ ಮೇಲೆತ್ತಿದು, ಅದು ನಿನ್ನ ಪ್ರಸನ್ನತೆ. ಅಪ್ಪ ನನ್ನ ಮಾರ್ಪಡಿಸಿದು, ಯೇಸು ಅಪ್ಪ ನನ್ನ ಮೇಲೆತ್ತಿದು, ಅದು ನಿನ್ನ. ನನ್ನ ಜೀವ ಮಾನವೆಲ್ಲ ನಿನ್ನನ್ನೇ ಹುಡುಕುವೆನು, ನಿನ್ನನ್ನೇ ಬಯಸುವೆ. ಎಷ್ಟು ಜನ ಯೇಸು ಬಯಸ್ತೀರ, ಆಸೆ ಪಡ್ತೀರಾ? ಜೀವ ನಿನ್ನನ್ನೇ. ಎರಡು ಕೈಗಳೆತ್ತಿ ಹೇಳೋಣ. ಪ್ರಸನ್ನತೆ, 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 ಪ್ರಸನ್ನತೆ ಬೇಕು ದೇವಾ. ಪ್ರಸನ್ನತೆ, ಸಾಕು ದೇವಾ. ಇದುವರೆಗೂ ನನ್ನ ಅಗಲದಂಥ ಒಳ್ಳೆಯ ಪಾಲು ನೀನೇ, ಕೊನೆವರೆಗೂ ನನ್ನೊಂದಿಗೂ ಇರುವಂತ ಒಳ್ಳೆಯ ತಂದೆ ನೀನೇ. ಎಂದಿಗೂ ನನ್ನ ಬಿಟ್ಟು ಅಗಲದಂತ ಒಳ್ಳೆಯ, ಕೊನೆವರೆಗೂ ನನ್ನೊಂದಿಗೂ ಇರುವಂತ ಒಳ್ಳೆಯ. ನಿನ್ನ ಬಿಟ್ಟು ಹಗಲಲ್ಲಾರೆ, ನಿನ್ನ ಕೈಯ ಬಿಡಲಾರೆ ಎಂದವನೇ ಸ್ತೋತ್ರಯ್ಯ. ನಿನ್ನ ಬಿಟ್ಟು ಹಗಲಲ್ಲಾರೆ, ನಿನ್ನ ಕೈಯ ಬಿಡಲಾರೆ ಎಂದವನೇ ಸ್ತೋತ್ರಯ್ಯ. ಪ್ರಸನ್ನತೆ, ಪ್ರಸನ್ನತೆ ಬೇಕು ದೇವಾ. ಪ್ರಸನ್ನತೆ, ಪ್ರಸನ್ನತೆ ನಿನ್ನ ಪ್ರಸನ್ನತೆ ಬಿಟ್ಟು ನನ್ನಿಂದ ಏನನ್ನು ಮಾಡಲಾಗದು. ನಿನ್ನ ಪ್ರಸನ್ನತೆ ಹೃದಯದಿಂದ, ಹೃದಯದಿಂದ ಒಂದು ಸಾರಿ ಕೂಡ ಎಲ್ಲರೂ ಸೇರಿ ತುಟಿಯಿಂದ ಹಾಡಬೇಡಿ, ಹೃದಯದ ಆಳದಿಂದ ಡ್ಯಾಡಿ ನಿನ್ನ ಬಿಟ್ಟು ನನ್ನಿಂದ ಏನು ಸಾಧ್ಯ ಇಲ್ಲಪ್ಪ. ಕಡೆದಾಗಿ ಪ್ರಸನ್ನತೆ, 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 ಪ್ರಸನ್ನತೆ ಒಂದೇ ಬೇಕು ದೇವಾ. ಪ್ರಸನ್ನತೆ. Fill us with the presence, Lord. Daddy. ಸಾಕು ದೇವಾ. ಪ್ರಸನ್ನತೆ, ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸುವುದೇರಪ್ಪ.
ನಾವು ಬಂದ ಹಾಗೆ ಹಿಂತಿರುಗಬಾರದು ದೇವರಪ್ಪ. ನಿನ್ನ ಪ್ರಸನ್ನತೆಯಿಂದ, ನಿನ್ನ ಮಹಿಮೆಯೊಂದಿಗೆ ಚೈತನ್ಯ ತೈಲದಿಂದ ನಮ್ಮನ್ನು ಅಭಿಷೇಕಿಸಿ ಪಾತ್ರ ತುಂಬಿ ಹೊರಿಸುವಂತೆ ದೇವರಪ್ಪ ನೀನು ಮಾಡು ದೇವರಪ್ಪ, ಮಾಡು ದೇವರಪ್ಪ. ಹುಟ್ಟಿದವನ್ನ ಆಚರಿಸುವ, ವೆಡ್ಡಿಂಗ್ ಆ್ಯನಿವರ್ಸರಿನ ಆಚರಿಸುವವ್ರನ್ನ ಆಶೀರ್ವದಿಸ್ತೀವಿ ದೇವರಪ್ಪ. ಮೊದಲನೇ ಸಾರಿ ಸಭೆಯಲ್ಲಿ ಯಾರಾದರೂ ಬಂದಿದ್ರೆ ಅವ್ರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸ್ತೀವಿ. ದೇವ್ರ ತಾನೇ ದೊಡ್ಡ ಕಾರ್ಯಗಳು ಮಾಡು, ವಾಕ್ಯದಲ್ಲಿ ನನ್ನೊಟ್ಟಿಗೆ ಮಾತಾಡು, ಮನೋನೇತ್ರಗಳು ಪ್ರಕಾಶಗೊಳಿಸು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಕೋರೋನಾ ಸಮಯದಲ್ಲಿ ಬಂದ ಎಲ್ಲರಿಗೂ ಒಂದು ಸಾರಿ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮಗೆ ಕೃತಜ್ಞತೆ ಮಾಡುತ್ತೇನೆ. ಕೀರ್ತನೆಗಾರ ಹೇಳ್ತಾನೆ, ದೇವರ ಸಮ್ಮುಖದಲ್ಲಿರೋದು ಒಳ್ಳೆಯದು ಅಂತ. ಆಮೇನ್. ಮೊದಲ ಸರ್ವೀಸಲ್ಲಿ ಒಂದು ಸಂದೇಶ ಸಾರಿದೆ, ಎರಡನೇ ಸರ್ವೀಸಲ್ಲಿ ಒಂದು ಬೇರೆ ಸಂದೇಶ ಇತ್ತು. ಆಮೋಸ್ 5ನೇದಲ್ಲಿ 4ನೇ ವಾಕ್ಯ, ಆತನನ್ನು ಹುಡುಕುವಾಗ ನೀವು ಬದುಕಿಕೊಳ್ತೀರ ಅಂತ. ಅದನ್ನು ಯಾವಾಗಾದ್ರೆ ನೆಕ್ಸ್ಟ್ ಯಾವಾಗಾದರೆ ನಾವು ನೋಡೋಣ. ಮೊದಲ ಸರ್ವೀಸಲ್ಲಿ ತುಂಬ ಚೆನ್ನಾಗಿತ್ತು ಆ ವಾಕ್ಯಗಳು. ಅದನ್ನು ಒಂದು ಸಾರಿ ಕೂಡ ಕನ್ನಡದಲ್ಲಿ ಕೂಡ ಅದನ್ನೇ ಮಾತಾಡಬೇಕಂತ ಆವಾಗಿನ ಆರಾಧನೆಯಲ್ಲಿ ನನಗೆ ಅದೇ ಒಂದು ಇದಾಗಿತ್ತು. ಒಂದು ಹೊಸ ಕಾರ್ಯವನ್ನು ನೋಡ್ತೀವಿ ಇವತ್ತು. ನಾನು ನೀವು ದೇವರು ನಮ್ಮನ್ನು ಹಾರಿಸ್ಕೊಂಡಿದ್ದಾರೆ. ಯಾವಾಗಲೂ ನೀವು ಚೆನ್ನಾಗಿ ತಿಳ್ಕೋಬೇಕು, ವಿ ಆರ್ ಸ್ಪೆಷಲ್. ನಮ್ಮ ಹತ್ರ ಹಣ, ಆಸ್ತಿ, ಅಂತಸ್ತು, ಹೆಸರಿರೋದ್ರಿಂದ ಸ್ಪೆಷಲ್ ಅಲ್ಲ. ದೇವರು ನಮ್ಮ ಜೊತೆ ಇದ್ದಾರೆ. ಆಕಾಶ ಭೂಮಿಗೆ ಒಡೆಯನಾಗಿರುವ ದೇವರು ನಮ್ಮ ಜೊತೆ ಇದ್ದಾರೆ. ಆಮೆನ್. ಇದನ್ನು ಯಾವುದು ಏನು ಕೊಟ್ಟು ಕೊಂಡುಕೊಳ್ಳೋಕ್ಕಾಗಲ್ಲ. ನಾಡಿದಲ್ವಾ ದೇವರ ಪ್ರಸನ್ನತೆ ಅಲ್ಲ, ಏನಿಂದ ಕೊಂಡುಕೊಡೋಕ್ಕಾಗಲ್ಲ. ಅದನ್ನು ಆಸೆ ಪಟ್ಟರೆ ನಮಗೆ ದೇವರು ಕೊಡುವರಾಗಿರ್ತಾರೆ. ದಯವಿಟ್ಟು ಯಾರಾದರೂ ಯವನಸ್ಥರು ಆಚೆ ಇದ್ದರೆ ಕರೀರಿ, ಇಲ್ಲ ಮನೆಗೆ ಹೋಗಿ ಹೇಳ್ಬಿಡಿ. ಅಲ್ಲಿ ನಿಂತು ಬೇರೆಯವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಮನೆಗೆ ಹೋಗ್ಬೇಡಿ, ಮನೆಗೆ ಹೋಗಲಿ. ಫಸ್ಟ್ ಸರ್ವಿಸ್ ಅಟೆಂಡ್ ಮಾಡಿದರೆ ಸೆಕೆಂಡ್ ಸರ್ವಿಸ್ ಇರಬೇಕಂತ ಏನಿಲ್ಲ. ಮನೆಗೆ ಹೋಗೋಕ್ಕೆ ಹೇಳಿ. ವಾಕ್ಯಕ್ಕೆ ಹೋಗೋಣ. 1 ತಿಮೋತಿ 4ನೇ ಅಧ್ಯಾಯದಲ್ಲಿ 7, 8, 9 ವಾಕ್ಯಗಳನ್ನು ಓದೋಣ. ಫಸ್ಟ್ ಸರ್ವಿಸ್ ಇರೋರು ಮುಗಿಸಿದ್ರೆ ಹೋಗ್ಬಿಡಿ ಮನೆಗೆ. ಆಚೆ ನಿಲ್ಲೋದು ಬೇಡ, ಡಿಸ್ಟರ್ಬ್ ಮಾಡೋದು ಬೇಡ. ಅದರಿಂದ ಓದಿಷ್ಟ. 1 ತಿಮೋತಿ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. 1 ತಿಮೋತಿ ದೇಹದ ಸಾಧನೆಯು ಸ್ವಲ್ಪ ಮಟ್ಟಿಗೆ, ಭಕ್ತಿಯಾದರೂ ಎಲ್ಲ ವಿಧದಲ್ಲಿ, ಎಲ್ಲರೂ ಹೇಳಿ, ಪ್ರಯೋಜನವಾಗಿದೆ. ಭಕ್ತಿ, ಹಲ್ಲೆಲೂಯಾ, ಅಲ್ಲ, ದೇವರ ಕುರಿತು ಧ್ಯಾನಿಸೋದು, ದೇವರಿಗೆ ಕೊಡುವ ಸಮಯ ಪ್ರಯೋಜನವಾಗಿರ್ತದೆ. ಇವತ್ತು ನೀವು ಭಾನುವಾರ ಬಂದಿರ್ತೀರ ನೋಡಿ, ಇದು ನಿಮಗೆ ನಷ್ಟ ಅಲ್ಲ, ಇದು ಪ್ರಯೋಜನವಾಗಿರ್ತದೆ. ಗಾಳಿಯನ್ನು ನೋಡೋದಿಲ್ಲ, ಗಾಳಿಯನ್ನು ಏನು ಮಾಡ್ತಾ ಇದ್ದೀವಿ ನಾವು, ಅನುಭವಿಸ್ತಾ ಇದ್ದೀವಿ. ದೇವರ ಆಶೀರ್ವಾದ ನಮ್ಮ ಕಣ್ಣಿಂದ ಕಾಣೋದಿಲ್ಲ ಅಷ್ಟೇ, ಆದರೆ ನಿಶ್ಚಯವಾಗಿ ಆತನ ಸನ್ನಿಧಿಯಲ್ಲಿ ಪರಿಪೂರ್ಣ ಸಂತೋಷ, ಆತನ ಬಲಗೈಯಲ್ಲಿ ಶಾಶ್ವತ ಭಾಗ್ಯ. ಒಂದೊಂದು ಸಾರಿ ನೀ ದೇವರ ಸನ್ನಿಧಿಯಲ್ಲಿ ಬರುವಾಗ ನಿಮ್ಮನ್ನು ಬರಿಗೈಯಾಗಿ ಕಳಿಸುವುದಿಲ್ಲ ದೇವರು, ನಮ್ಮನ್ನು ಆಶೀರ್ವದಿಸಿ ಕಳಿಸುವ ದೇವರು. ಕೆಲವು ತಾಯಂದಿರು ಬಂದು ಮಕ್ಕಳ ಮೇಲೆ ಕೈ ಇಡಗೆ ಹೇಳಿದರು. ಯೇಸು ಸ್ವಾಮಿ ಕೈ ಇಟ್ಟಿಲ್ಲ, ಅವ್ರನ್ನ ಆಶೀರ್ವಾದ ಮಾಡಿ ಕಳಿಸಿದರು. ನಾನು ನೀವು ದೇವರ ಮಕ್ಕಳು, ನಮ್ಮನ್ನು ಬರೀ ಕೈ ಇಡೋದಿಲ್ಲ, ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಕಳಿಸುವ ದೇವರು. ಆಗ ನೋಡಿ, ಪೌಲು ತಿಮೋತಿಗೆ ಯವ್ವನ ಕಾಲದಲ್ಲಿ ಕೆಲವು ಆಲೋಚನೆ ಕೊಡ್ತಾ ಇದ್ದಾರೆ. ಏನು ಆಲೋಚನೆ ಕೊಡ್ತಾ ಇದ್ದಾರೆ ಅಂತ ಹೇಳುವ ಸಮಯ, ಇಲ್ಲಿ ಎಕ್ಸಸೈಸ್ ಮಾಡೋದು ಒಳ್ಳೆಯದೇ. ಕೆಲವು ಸಮಯ ವಾಕಿಂಗ್ ಮಾಡೋದು, ಜಾಗಿಂಗ್ ಮಾಡೋದು, ಅದೆಲ್ಲ ಒಳ್ಳೆಯದು. ಅದೆಲ್ಲ ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗ್ತದೆ. ಏನು ಹೇಳ್ತಾರೆ ಅಂದರೆ, ಈ ಭೂಮಿಯಲ್ಲಿ ನಾವು ಎಷ್ಟು ಒಂದು 70 ವಯಸ್ಸು, 80, 100 ವಯಸ್ಸು ಇರ್ಬೋದು. ಅದಾದ ಮೇಲೆ ಮುಗಿದೋಗ್ತದೆ. ಆದರೆ ಭಕ್ತಿಗೆ, ಇಲ್ಲ ದೇವರ ವಾಕ್ಯಕ್ಕೆ, ದೇವರಿಗೆ ಕೊಡುವ ಆತ್ಮಿಕೆ ಕೊಡುವ ಸಮಯ ಇದು ಭೂಮಿಗೆ ಮಾತ್ರ ಅಲ್ಲ, ಒಂದು ದಿನ ನಮ್ಮನ್ನು ಮಹಿಮೆಗೆ ಇದು ಸೇರಿಸುವುದಾಗಿರ್ತದೆ. ನೋಡಿ, ನೆಕ್ಸ್ಟ್ ವಾಕ್ಯಗಳನ್ನು ಮನೆಗೆ ಹೋಗಿ ನೋಡಿ. ನಿನ್ನ ಯಾರು ಕೂಡ ನಿನ್ನ ತಾತ್ಸಾರ ಮಾಡಿದ ಹಾಗೆ, ನಿನ್ನನ್ನು ಅಸಟ್ಟಪಡಿಸಿದ ಹಾಗೆ ನೀನು ಗಮನವಾಗಿರು, ನೀನು ಎಚ್ಚರಿಕೆಯಾಗಿರು ಅಂತ ಹೇಳಿ ಇದನ್ನು ನೀನು ಚೆನ್ನಾಗಿ ಧ್ಯಾನ ಮಾಡು, ಓದು ಅಂತ ಎಚ್ಚರಿಕೆ ಕೊಡುವರಾಗಿದ್ದಾರೆ. ಹಲ್ಲೆಲೂಯಾ. 8ನೇ ವಾಕ್ಯದಲ್ಲಿ ಒಂದು ಓದಿದಾನೆ. 8ನೇ ವಾಕ್ಯ ಬಹಳ ಹಾಂ. ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೂ ಎಲ್ಲಾ ವಿಧದಲ್ಲಿ ಪ್ರಯೋಜನವಾದದ್ದು. ಅದಕ್ಕೆ ಇಹಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು. ಈ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಇದಕ್ಕಾಗಿ ನಾವು ಕಷ್ಟಪಡುತ್ತೇವೆ. ನೋಡಿ, ಈಗ ಜೀವಿತದಲ್ಲಿ ನಾವು ಒಂದೊಂದು ಕಾರ್ಯಕ್ಕೆ ನಾವು ಕಷ್ಟಪಡಬೇಕು. ನಾವು ಹಲ್ಲೆಲೂಯಾ ಕಷ್ಟಪಡಬೇಕಂತ ಹೇಳುವ ಸಮಯದಲ್ಲಿ ದೇವರ ಸಹಾಯದಿಂದ ಮಾಡಿ.
ಆಮೇನ್. ನೀವು ದೇವ್ರನ್ನ ಬಿಟ್ಟು ಏನು ಮಾಡೋಕ್ಕೋಗ್ಬಿಡಿ. ಮುಂದೆ ಬರಲಿಕ್ಕಾಗಿ ಓದಲಿಕ್ಕೆ ಮಕ್ಕಳು ಕಷ್ಟಪಡಬೇಕು. ಏನು ಮಾಡಬೇಕು? ಓದಬೇಕು ಚೆನ್ನಾಗಿ. ಕೆಲಸ ಮಾಡುವಾಗ ಕೂಡ ನಾವು ಕೆಲಸದಲ್ಲಿ ದಿ ಬೆಸ್ಟಾಗಿ ಮಾಡೋಣ. ನಾನು ಕಳೆದ ದಿನಗಳು ಹೇಳಿದಲ್ಲ, ಕೆಲಸದಲ್ಲಿ ಚುರುಕಾಗಿರೋನು ರಾಜರ ಮುಂದೆ ನಿಲ್ಲುವರಾಗಿರ್ತಾರೆ. ಆಗ ಕೆಲಸದಲ್ಲಿ ನಿಮ್ಮ ಪ್ರಯಾಸ ಪಡಿ, ಅದನ್ನು ದೇವರು ನೋಡುವರಾಗಿರ್ತಾರೆ. ದೇವರು ನೋಡಿ ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಉನ್ನತಿಗೆ ತರುವರಾಗಿರ್ತಾರೆ. ನಿಮ್ಮ ಕುಟುಂಬವನ್ನು ಕಟ್ಟುವುದಕ್ಕಾಗಿ ಬೆಳಗಿದ್ದು ಪ್ರಾರ್ಥನೆ ಮಾಡಿ ದೇವರ ಸಮ್ಮುಖದಲ್ಲಿ ಇರಿ. ಹಾಗೆ ಕೆಲವು ಪ್ರಯಾಸ ನೀವು ದೇವರಕ್ಕೆ ಮಾಡುವ ಸಮಯದಲ್ಲಿ ಆ ಪ್ರಯಾಸ ವ್ಯರ್ಥವಾಗಿ ಹೋಗುವುದಿಲ್ಲ, ಪ್ರಯೋಜನವಾಗಿರ್ತದೆ. ಇವತ್ತು ಚೆನ್ನಾಗಿ ಕುಟುಂಬ ಚೆನ್ನಾಗಿರಬೇಕು ಅಂತ ಒಂದು ಮನೆ ಯಜಮಾನನ ಬರೀ ಆಸೆ ಪಟ್ಟರೆ ಮಾತ್ರ ಆಗೋದಿಲ್ಲ. ನೀವು ಜ್ಞಾನೋಕ್ತಿಗಳು 31ನೇ ಅಧ್ಯಾಯದಲ್ಲಿ ನಾವು ಓದುವ ಸಮಯದಲ್ಲಿ ಒಂದು ಮನೆ ಯಜಮಾನಿ ಏನು ಮಾಡ್ತಾರಂತೆ, ಬೆಳಗ್ಗೆನೇ ಎದ್ದು ಮನೆಗೆ ಬೇಕಾಗಿರೋ ಎಲ್ಲ ಕಾರ್ಯ ಕೆಲಸಗಳನ್ನು ಮಾಡುವರಾಗಿರ್ತಾರೆ ಅಂತ ಆಗಿರ್ತದೆ. ಹಾಗೆ ಕೆಲವು ಕಾರ್ಯಗಳಲ್ಲಿ ಸ್ವಲ್ಪ ಪ್ರಯಾಸ ಪಡೋದು, ಸ್ವಲ್ಪ ಕಷ್ಟಪಡೋದು ಅದು ಒಳ್ಳೆಯದೇ. ಅದು ದೇವರು ಅದಕ್ಕೆ ಪ್ರತಿಫಲ ಕೊಡುವರಾಗಿರ್ತಾರೆ. ಕೆಲಸದಲ್ಲಿ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೀರಾ, ನಿಮ್ಮ ಕಡೆ ಮ್ಯಾನೇಜರಲ್ಲಿ ನೋಡ್ತಾ ಇಲ್ವಾ, ನೀವು ಚಿಂತನೆ ಮಾಡಬೇಡಿ, ದೇವರು ಅದಕ್ಕೆ ಪ್ರತಿಫಲವನ್ನು ತಕ್ಕ ಸಮಯದಲ್ಲಿ ದೇವರು ಕೊಡುವರಾಗಿರ್ತಾರೆ. ಆಗ ಇಲ್ಲಿ ನಾವು ಒಂದು ಕಾರ್ಯ ಏನು ತಿಳ್ಕೊಳ್ತೀವಿ ಅಂದರೆ, ಆಗ ಬರೀ ಶಾರೀರಕ್ಕೆ ಮಾತ್ರ ನಾವು ಸಾಧನೆ ಮಾಡಿದ್ರೆ ಸಾಲದು, ಆತ್ಮಿಕಕ್ಕೆ ಹಲ್ಲೆಲೂಯ ಈ ಪುಸ್ತಕವನ್ನು ನಾವು ಧ್ಯಾನಿಸಬೇಕು, ಓದಬೇಕು, ದೇವರ ಸಮ್ಮುಖದಲ್ಲಿ ಇರಬೇಕು. ದೇವರ ಕಾರ್ಯಗಳನ್ನು ನಾವು ತಿಳ್ಕೊಳ್ಳುವ ಸಮಯದಲ್ಲೇ ಇದು ಬರೀ ಇಹಪರಕ್ಕೆ ಮಾತ್ರ ಅಲ್ಲದೆ ನಮ್ಮನ್ನು ಮಹಿಮೆಗೆ ಸೇರಿಸುವುದಕ್ಕೆ ಇದು ಪ್ರಯೋಜನವಾಗಿರ್ತದೆ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯದಲ್ಲಿ 30ನೇ ವಾಕ್ಯ ಓದುವಾಗ ಒಬ್ಬ ಆ ಒಂದು ಹೊಲದ ಕಡೆ ಹಾದು ಸಾಕು ಅಲ್ಲಿ. ಆಗ ಒಬ್ಬರು ಒಂದು ತೋಟದ ಕಡೆ ಹಾದಿ ಹೋಗ್ತಾ ಇದ್ದಾರೆ. ಅವರು ಹಾದಿ ಹೋಗೋ ಸಮಯದಲ್ಲಿ ಆ ತೋಟದಲ್ಲಿ ನೋಡ್ತಾ ಇದ್ದಾರೆ, ಅಲ್ಲಿ ಮುಳ್ಳು ಗಿಡ ಬೆಳೆದು ಬಿಟ್ಟಿದೆ, ಅಲ್ಲಿ ಯಾವ ಫಲ ಇಲ್ಲ, ಅದರ ಗೋಡೆ ಎಲ್ಲ ಮುರಿದೋಗ್ಬಿಟ್ಟಿದೆ, ಅಲ್ಲಿ ಪ್ರಯೋಜನ ಆಗಿಲ್ಲ. ಆಗ ಅವರು ಒಂದು ತಿಳ್ಕೊಬಿಟ್ರು, ಅಲ್ಲಿ ಸಾಲಮನ್ ಬರೆದಿರೋದು ಜ್ಞಾನೋಕ್ತಿ, ಸಾಲಮನ್ನು ಅದನ್ನು ನೋಡಿ ಒಂದು ತಿಳ್ಕೊಬಿಟ್ರು, ಈ ಮುಳ್ಳು ಬರಲಿಕ್ಕೆ ಕಾರಣ, ಇದು ಒಂದು ಒಳ್ಳೆ ಫಲ ಇರಲಿಕ್ಕೆ ಕಾರಣ ಏನಂದರೆ ಈ ಯಜಮಾನನು, ಈ ಸ್ಥಳಕ್ಕಿರುವ ಯಜಮಾನನು ಇದಕ್ಕೆ ಸಮಯ ಕೊಡಲಿಲ್ಲ, ಇದಕ್ಕೆ ಪ್ರಯೋಜನ ಪಡಲಿಲ್ಲ, ಏನಾದ್ರು ಕಷ್ಟಪಡಲಿಲ್ಲ. ಈಗ ಕಷ್ಟಪಡದೇ ಇರೋದ್ರಿಂದ ಅದಕ್ಕೆ ಪ್ರಯೋಜನ ಪಡಿಸಲಿಲ್ಲ ಅಂದರೆ ಸ್ವಲ್ಪ ಸಮಯ ಕೊಡಲ್ದೇ ಇರುವ ಕಾರಣ ಏನಾಯ್ತು ಅಂತ ಹೇಳುವಾಗ ಮುಳ್ಳು ಗಿಡ ಬೆಳೆದಿದೆ, ಅಲ್ಲಿ ಬೆಳೆದಿರೋದೆಲ್ಲ ಬೆಳೆದು ಬಿಟ್ಟಿದೆ. ನಿಮ್ಮ ಜೀವಿತದಲ್ಲಿ ಕೂಡ ಹಾಗೆಯೇ ಯಾವಾಗ ಈ ದೇವರ ವಾಕ್ಯಕ್ಕೆ ನೀವು ಸಮಯ ಕೊಡೋದಿಲ್ವಲ್ಲೋ, ಸೈತಾನ ಏನು ಮಾಡ್ತಾನೆ ಅಂತ ಹೇಳೋ ಸಮಯದಲ್ಲಿ, ನೀವು ಕಾಂಗ್ರೆಸ್ ಗಿಡ ಎಲ್ಲ ನೀವು ನೋಡಿ ಮನೆ ಹತ್ರ ಅದು ನೀವು ಬೆಳೆಸಿದ್ದೀರಾ, ಸ್ವಲ್ಪ ನೀರು ಬಿದ್ದರೆ ಸಾಕು ಬೆಳೆದು ಬಿಡ್ತದೆ. ಆದರೆ ನಿಮಗೆ ಟೊಮಾಟೊ ಗಿಡ ಬೇಕು, ನಿಮಗೆ ಏನು ಬೇಕು, ನುಗ್ಗೆಕಾಯಿ ಒಂದು ಗಿಡ ಬೇಕಂದರೆ ಅದು ಬೆಳೆಯೋದಿಲ್ಲ, ಅದಕ್ಕೇನು ಮಾಡಬೇಕು, ನೀವು ಬಿತ್ತನೆ ಮಾಡಬೇಕು. ಹಾಗೆಯೇ ನಿಮ್ಮ ಜೀವಿತದಲ್ಲಿ ಹೇಗೆ ಇರಬೇಕಂತ ನೀವು ಇಷ್ಟಪಡ್ತೀರೋ ಜೀವವುಳ್ಳ ವಾಕ್ಯಗಳನ್ನು ಬಿತ್ತನೆ ಮಾಡಿದರೆ ನಿಮಗೆ ಬೇಕಾಗಿರುವ ಹಾಗೆ ದೇವ್ರು ಬೆಳೆಸ್ತಾರೆ. ನೀವು ಆಸೆ ಪಡುವವರು ಹಾಗೆ. ನೀವು ಸುಮ್ಗಿದ್ರೆ ಸೈತಾನ ಏನು ಮಾಡ್ತಾನೆ, ಮುಳ್ಳು ತಂದಾಗ್ಬಿಡ್ತಾನೆ. ಅಂದರೆ ನೀನು ಯಾವತ್ತೂ ಉದ್ಧಾರ ಆಗೋದಿಲ್ಲ, ನಿನಗೆ ಯಾವತ್ತೂ ಸೌಖ್ಯ ಆಗಲ್ಲ. ನಿನಗೆ ಯಾವುದು ಈಗ ನೋಡಿ ಯಾಕೆ ಹಾಕಿದ, ನೀವು ಸುಮ್ಗಿದ್ರಿ, ನೀವು ದೇವರ ವಾಕ್ಯನ ಬಿತ್ತನೆ ಮಾಡದಿರೋದ್ರಿಂದ ಅವನು ಬಿತ್ತನೆ ಮಾಡ್ತಾನೆ. ಹೀಗೆ ಹೇಳ್ತೀನಿ ನೋಡಿ, ಈಗ ಸೋನಿಗೆ ಹೇಳ್ತೀನಿ, ಸೋನಿ 1ರಿಂದ 100 ತನಕ ಎಣಿಸಿ ಅಂತ ಹೇಳ್ತೀನಿ. ಈಗ ಅವ್ರು 1, 2, 3, 4 ಅಂತ ಎಣಿಸ್ತಾ ಇರ್ತಾರೆ. ಸಡನ್ನಾಗಿ ನೋಡಿ ಅವ್ರ ಮೈಂಡಲ್ಲಿ ಎಣಿಸ್ತಾ ಇರ್ತಾರೆ, ಯಾಕಂದರೆ ಆ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ. ಈಗ ಕರೆಕ್ಟಾಗಿ ಎಣಿಸ್ಬೇಕಲ್ಲ, ಆ ಮೈಂಡಲ್ಲಿ ಹಾಗೆ ಯೋಚನೆ ಮಾಡಿ ಅವ್ರು ಹೇಳುವಾಗ ನಿಮ್ಮ ಹೆಸರು ಏನಂತ ಕೇಳ್ತೀನಿ, ತಕ್ಷಣ ಏನು ಮಾಡ್ತಾರೆ, ಅದನ್ನು ನಿಲ್ಲಿಸಿ ಹೆಸರನ್ನ ಹೇಳ್ತಾರೆ. ಆಗ ನಿಮ್ಮ ಮಾತು ನಿಮ್ಮ ಯೋಚನೆಗಳಿಗಿಂತಲೂ ಡಾಮಿನೇಟ್ ಮಾಡ್ತದೆ. ನಿಮ್ಮ ಯೋಚನೆಗಿಂತಲೂ ನಿಮ್ಮ ಮಾತಿಗೆ ಶಕ್ತಿ ಇದೆ. ಅಂದರೆ ಕೆಲವು ಸಮಯದಲ್ಲಿ ಕೆಲವು ಯೋಚನೆಗಳು ಸೈತಾನ ತಂದು ಹಾಕುವ ಸಮಯದಲ್ಲಿ ಬಾಯಿ ತೆರೆದು ನೀವು ಮಾತಾಡುವಾಗ ಅದನ್ನು ಡಾಮಿನೇಟ್ ಮಾಡ್ತದೆ. ಈ ಆಗಲ್ಲ, ನಡೆಯೋದಿಲ್ಲ ಅದೆಲ್ಲ ಇರ್ತದಲ್ಲ, ಅದನ್ನು ಜಯಿಸಬೇಕಂದ್ರೆ ಅದಕ್ಕೆ ಹಾಡುಗಳೆಲ್ಲ ಭಾಳ ಮುಖ್ಯ. ಒಂದೊಂದು ಹಾಡುಗಳನ್ನು ನೀವು ಸೋಲಲ್ಲಿ ಬಂದಿರ್ಬೋದು, ಯಾವ ಅಗತ್ಯದಲ್ಲಿ ಬಂದಿರ್ಬೋದು, ಒಂದು ಜಯದ ಹಾಡು ಆಡುವಾಗ ಅದರಲ್ಲಿ ಕನೆಕ್ಟ್ ಆಗಿ ಆಡಬೇಕು. ಕ್ರಿಸ್ತನಲ್ಲಿ ಜೀವಿಸುವೆ ನಾನು, ನನಗೆ ಜಯನೇ. ಇವತ್ತೊಂದು ವೇಳೆ ಸೋಲು ಹಾಗೆ ಇದ್ದರೆ ಕೂಡ ಜಯ ಕೊಡುವ ದೇವರು ನನ್ನ ಜೊತೆ ಇರ್ತಾರಂತ ನೋಡಿ. ಅದನ್ನು ನೀವು ಬಿತ್ತನೆ ಮಾಡುವಾಗಲೇ ಹಲ್ಲೆಲೂಯಾ ನೀವೇನಾಗ್ತದೆ ಅಂತ ಹೇಳೋ ಸಮಯದಲ್ಲಿ ನೀವು ಎದುರು ನೋಡುವ ಫಲವನ್ನು ನೋಡಲಿಕ್ಕೆ ಸಾಧ್ಯ. ಇಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳುವಾಗ, ಅವ್ರು ಸುಮ್ಗಿದ್ರು, ಸೋಮವಾರ ಥರ ಬೆಳಗ್ಗೆ 8 ಗಂಟೆ 10 ಗಂಟೆ 10 ಗಂಟೆ ನಿದ್ರೆ ಮಾಡಿದ್ರೆ ಕೆಲಸ ಆಗಲ್ಲ. ಹಲ್ಲೆಲೂಯ. ಒಂದು ಸಾಮ್ಯ, ಒಂದು ರಾಜ, ಆ ಕಾಲದಲ್ಲೆಲ್ಲ ರಾಜರು ಯುದ್ಧ ಮಾಡ್ತಾಯಿದ್ರು. ಒಂದು ರಾಜ ಯುದ್ಧ ಮಾಡ್ತಾಯಿದ್ರು, ಯುದ್ಧ ಆಗ್ತಾನೆ ಇತ್ತು, ಜಯ ಆಗ್ತಾಯಿಲ್ಲ, ಸೋಲು ಹೊಂದ್ಕೊಳ್ತಾರ ಆಗ್ತಾಯಿತ್ತು. ರಾಜ ಏನು ಮಾಡೋದು, ಯುದ್ಧದಿಂದ ವಾಪಸ್ ಬಂದುಬಿಟ್ರು. ಅವ್ರನ್ನ ಅಟ್ಟಿಸ್ಕೊಂಡು ಬಂದರು. ಕೆಲವು ಕಡಲೆ ಅಟ್ಟಿಸ್ಕೊಂಡು ಬರುವಾಗ ಅವ್ರು ಓಡಿ ಹೋಗಿ ಒಂದು ಗುಹೆ ಇತ್ತಂತೆ, ಆ ಗುಹೆಯಲ್ಲಿ ಬಚ್ಚಿಟ್ಕೊಂಡು ಹಾಗೆ ಇರುವ ಸಮಯದಲ್ಲಿ ಒಂದು ಸ್ಪೈಡರ್, ಕನ್ನಡದಲ್ಲಿ ಏನು ಹೇಳ್ತೀವಿ, ಸ್ಪೈಡರ್, ಜೇಡ ಅದೇನಾಯಿತು ಅಂದರೆ ಆ ಜೇಡ ಬಂದು ಒಂದು ಗೂಡನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿತ್ತು. ಅದು ಕಟ್ಟಲಾಗ ಬಿದ್ದುಬಿಡ್ತದ್ದು, ಮತ್ತೆ ಹೇಳ್ತು, ಮತ್ತೆ ಕಟ್ಟಿತು, ಮತ್ತೆ ಬೀಳ್ತು, ಮತ್ತೆ ಕಟ್ಟಿತು. ಅವ್ರು ಹೇಳ್ತಾರೆ 17 ಸಾರಿ
ಅವ್ರ ಚರಿತ್ರದಲ್ಲಿ ಬರೆಯಲ್ಪಟ್ಟರು, ಚರಿತ್ರದಲ್ಲಿ ಒಳ್ಳೆ ಕೇಳಿಸ್ಕೊಂಡಿದ್ದು ನಾನು. 17 ಸಾರಿ ಆ ಸ್ಪೈಡರು ಬಿದ್ದೋಯ್ತು, ಬಿಡಲಿಲ್ಲ. ಅದು ಒಂದೊಂದು ಸಾರಿ ಕೂಡ ಎದ್ದು ಕಟ್ಟಿತು, ಒಂದೊಂದು ಸಾರಿ 17ನೇ ಸಾರಿ ಅದು ಸಕ್ಸಸ್ ಆಗಿ ಮುಗಿಸಿತ್ತು. ಅದು ರಾಜನಿಗೆ ಒಂದು ಕಾರ್ಯ ಗೊತ್ತಾಯಿತು. ಒಂದು ಜೇಡು, ಒಂದು ಸ್ಪೈಡರೇ ಬಿಡದೆ ಸತತವಾಗಿ ಅದು ಪ್ರಯಾಸ ಪಡುವಾಗ ಅದೇ ಜಯಿಸಿದೆ ಅಂದರೆ ನಾನು ಕೂಡ ಜಯಿಸ್ತೀನಿ ಅಂತ ಒಂದು ತೀರ್ಮಾನದಿಂದ ಏನಾದರೂ ಅದೆಲ್ಲ ಆದಮೇಲೆ ವಾಪಸ್ ಹೋದರು, ಮತ್ತೆ ಟ್ರೈನಿಂಗ್ ಮಾಡಿದರು, ಮತ್ತೆ ಇದು ಮಾಡಿ ಮತ್ತೆ ಯುದ್ಧಕ್ಕೆ ಹೋದರು, ಜಯಿಸುವರಾಗಿದ್ದರು. ಅದನ್ನೇ ಇಲ್ಲಿ ಪೌಲ್ ಹೇಳ್ತಿದ್ದಾರೆ, ಕೆಲವು ಸಮಯದಲ್ಲಿ ಸ್ವಲ್ಪ ಕಷ್ಟಪಡೋದು, ಕೆಲವು ಪ್ರಯಾಸ ಪಡೋದು ಒಳ್ಳೆಯದೇ. ಅದು ಯಾಕೆಂದರೆ ಅದು ನಮಗೆ ಪ್ರಯೋಜನವಾಗಿರ್ತದೆ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಪ್ರಸಂಗಿ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 10ನೇ ವಾಕ್ಯ 11ನೇ ವಾಕ್ಯದಲ್ಲಿ ಪ್ರಸಂಗಿ ಏನು ಹೇಳ್ತಾರೆ ಗೊತ್ತಾ? ನಾನು ಎಲ್ಲ ಅನುಭವಿಸಿದೆ, ನಾನು ಎಲ್ಲವನ್ನ ನೋಡಿಬಿಟ್ಟೆ, ಇದು ಯಾವುದು ಏನೇನ ಪರ್ಮನೆಂಟ್ ಆಗಿಲ್ಲ, ಇದೆಲ್ಲ ಮಾಯೆಯಾಗಿದೆ. ಈ ಪ್ರಸಂಗಿ ಯಾರು ಗೊತ್ತಾ? ಸಾಲೊಮನ್. ಜ್ಞಾನ 3000 ಜ್ಞಾನೋಕ್ತಿಗಳು ಬರೆದಿದ್ದಾರಂತೆ. ಆದರೆ ಬೈಬಲಲ್ಲಿ ಅದೆಲ್ಲ ಸೇರಿಸಲಿಲ್ಲ, ಬರೀ 31 ಸೇರಿಸಿದ್ದಾರೆ. ಅವ ಜ್ಞಾನವಂತನಾಗಿರುವ ಈ ಸಾಲೊಮನ್ನು ಅವರು ಅನುಭವಿಸಿದ್ರು, ಆ ಎಲ್ಲ ಐಶ್ವರ್ಯ ಅನುಭವಿಸಿದ್ರು, ಜ್ಞಾನ ಎಲ್ಲ ಅನುಭವಿಸಿ ಅವ್ರೇನು ಹೇಳ್ತಿದ್ದಾರೆ ಅಂತ ಹೇಳುವ ಸಮಯ ಕಡೆದಾಗಿ ಇದೆಲ್ಲ ವ್ಯರ್ಥ. ಹಲ್ಲೆಲೂಯಾ. ದೇವರನ್ನ ಬಿಟ್ಟು ನೀವೇನೇ ಸಂಪಾದನೆ ಮಾಡಿ ಒಂದು ಸ್ಟೇಜಲ್ಲಿ ನೀವು ಕೂಡ ಹೇಳ್ತೀರಾ ಇದೆಲ್ಲ ವ್ಯರ್ಥ. ಇದು ಯಾಕೆ ಗೊತ್ತಾ? ಪರಿಪೂರ್ಣವಾದ ಸಂತೋಷ ದೇವರು ಮಾತ್ರನೇ ಕೊಡಲಿಕ್ಕೆ ಸಾಧ್ಯ, ಪರಿಪೂರ್ಣ ಸಮಾಧಾನ ದೇವರು ಮಾತ್ರನೇ ಕೊಡಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಕಾಲದಲ್ಲಿ ಬೋಟಿ ಇತ್ತು ಗೊತ್ತಾ, ತಿಂತಾರೆ ಚಿಕ್ಕ ಮಕ್ಕಳು, ಅದರಲ್ಲೊಂದು ಹೋಲ್ ಇರ್ತಾ ಇತ್ತು. ಹಾಗೇನೆ ನಾವು ಯಾವಾಗ ತನಕ ದೇವರು ನಮ್ಮ ಜೀವಿತದಲ್ಲಿ ಇರೋದಿಲ್ಲವೋ, ನಿಮ್ಮ ಹತ್ರ ಕಾರ್ ಇರ್ಬೋದು, ಹಣ ಇರ್ಬೋದು, ಐಶ್ವರ್ಯ ಇರ್ಬೋದು, ಆದರೆ ಹಾಲೋವಾಗಿರ್ತದೆ, ಒಂದು ತೃಪ್ತಿ ಇರೋದಿಲ್ಲ, ಒಂದು ಸಂತೋಷದಿರೋದ, ಒಂದು ಬೇಸರ ಇರ್ತದೆ. ಯಾವಾಗ ಇದೆಲ್ಲ ದೇವರು ಅಂತ ನೀವು ಬರುವಾಗ ಏನಿಲ್ಲದಿದ್ರೆ ಕೂಡ ಹೃದಯದಲ್ಲಿ ಒಂದು ಸಂತೋಷ ಇರ್ತದೆ. ಈ ಸಂತೋಷ ಯಾರು ಕೊಡೋದಿಲ್ಲ, ಅದು ದೇವರೇ ಕೊಡುವರಾಗಿರ್ತಾರೆ. ಕೀರ್ತನೆ 4:7 ಹೇಳ್ತದೆ, ಸುಗ್ಗಿ ಕಾಲದಲ್ಲಿ ಉಂಟಾಗುವ ಸಂತೋಷಕ್ಕಿಂತ ಹೆಚ್ಚಿನ ಸಂತೋಷ ದೇವರು ನನ್ನ ಹೃದಯದಲ್ಲಿ. ಆಗ ಸಂತೋಷ ದೇವರು ಕೊಡುವರಾಗಿರ್ತಾರೆ. ಹಾಗಾಗಿ ಸಾಲೊಮನ್ ಹೇಳ್ತಾರೆ, ಎಲ್ಲ ಅನುಭವಿಸಿದ ಮೇಲೆ ಇದೆಲ್ಲ ವ್ಯರ್ಥನೇ. ಇವತ್ತು ನೋಡಿ, ಇವಾಗ ಕೆಲವರು ಏನು ಮಾಡಿಬಿಟ್ಟಂದರೆ ಈ ವ್ಯರ್ಥವಾದ ಕಾರ್ಯಕ್ಕೆ ವಾರ ಎಲ್ಲ ಸಮಯ ಕೊಡ್ತಾರೆ. OT ಡ್ಯೂಟಿ, ಹೆಂಡತಿ ಹತ್ರ ಮಾತಾಡೋದಿಲ್ಲ, ಮಕ್ಕಳಿಗೆ ಸಮಯ ಕೊಡೋದಿಲ್ಲ, ವಿಚಾರಿಸೋದಿಲ್ಲ, ಕೂತ್ಕೊಂಡು ನಿಧಾನವಾಗಿ ಊಟ ಮಾಡೋದಲ್ಲ, ನೆಮ್ಮದಿಯಾಗಿರೋದಿಲ್ಲ, ಪ್ರಯಾಸ ಪಡೋದು. ಸಾಲೊಮನ್ ಹೇಳ್ತಾರೆ ಇದೆಲ್ಲ ವ್ಯರ್ಥ. ಇದು ಹಲ್ಲೆಲೂಯಾ. ಇದೆಲ್ಲ ಬೇಕು, ಆದರೆ ದೇವರಿಗೆ ಸಮಯ ಕೊಡಬೇಕು. ನಾವು ದೇವ್ರನ್ನ ಬಿಟ್ಟು ನೀವು ಏನೇ ಮಾಡಿದರೂ ಕೂಡ ನಾನು ಹೇಳ್ತೇನಲ್ಲ, ಅದರಲ್ಲಿ ನಾವೊಂದು ಸಕ್ಸಸ್ ನೋಡೋಕ್ಕಾಗೋದಿಲ್ಲ. ಅದಕ್ಕೇನೆ ಅಲ್ಲಿ ಪೌಲ್ಗೆ ಹೇಳ್ತಾ ಇರೋದು, ಪೌಲ್ ತಿಮೋತಿಗೆ ಹೇಳ್ತಾ ಇದ್ದಾರೆ, ಅದು ಒಳ್ಳೇದು, ಅದು ನೀನು ಮಾಡ್ತಾರೆ ಕೆಲವು ಕಾರ್ಯಗಳು, ಆದರೆ ಭಕ್ತಿಗೆ ಬೇಕಾಗಿರೋದಕ್ಕೆ ನೀನು ಸಮಯ ಕೊಡಬೇಕು ನೀನು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 4:3ನೇ ವಾಕ್ಯ. ಭಕ್ತರನ್ನ ದೇವರು ಪ್ರತಿಯಾಗಿ ಹಾರಿಸ್ಕೊಂಡಿದ್ದಾರೆ ಇವತ್ತು. ಹಲ್ಲೆಲೂಯಾ. ಇವತ್ತು ನನ್ನನ್ನು ನಿಮ್ಮನ್ನು ದೇವರು ಹಾರಿಸ್ಕೊಂಡಿದ್ದಾರೆ. ನಾನು ನಿಮ್ಗೆ ಹೇಳಿದ್ದೀನಲ್ಲ ಮುಂಚೆ, ನಾವು ರೋಮನ್ ಕ್ಯಾಥಲಿಕ್ನ ಬಂದಿದ್ದೆ. ನಮ್ಮ ತಾಯಿ ಯಾವತ್ತೂ ನನಗೆ ಚರ್ಚಿಗೆ ಹೋಗು ಅಂತ ಹೇಳಲಿಲ್ಲ, ಯಾವಾಗಲೂ ಬೈಬಲ್ ಓದಿ ಅಂತ ನಮಗೆ ನಾವು ಫೋರ್ಸ್ ಮಾಡ್ತಾ ಇರಲಿಲ್ಲ. ಚರ್ಚ್ಗೆ ಕರ್ಕೊಂಡು ಹೋಗ್ತಾ ಇದ್ದೆ ಭಾನುವಾರ. ಆದರೆ ನನಗೆ ಏನಂತ ಗೊತ್ತಾಗಲಿಲ್ಲ. ನನಗೆ ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೆ, ಸಪ್ಲರ್ ಕೆಲಸ. 11 ಗಂಟೆ 12 ಗಂಟೆಗೆ ಮನೆಗೆ ಬರ್ತಾ ಇದೆ. ಆದರೆ ಬೆಳಗ್ಗೆ ಎದ್ದು ಅಲ್ಲಿ ಒಂದು ದೊಡ್ಡ ಚರ್ಚ್ ಇತ್ತು, ಮೈಸೂರಲ್ಲಿ ಒಂದು ದೊಡ್ಡ ಚರ್ಚ್ ಇದೆಲ್ಲ ನೋಡಿದ್ರಲ್ಲ, ಆ ಚರ್ಚಲ್ಲಿ 5 ಗಂಟೆಗೆ ಪೂಜೆ ನಡೀತಾ ಇತ್ತು. ಅಲ್ಲಿ ತಮಿಳಲ್ಲಿ ಮಾಸ್ ಅಂತ ಹೇಳಿದ್ರೆ ಇಂಗ್ಲೀಷ್, ಅದಕ್ಕೆ ಹೋಗ್ತಾ ಇದ್ದೆ ನಾನು. ಯಾವತ್ತೂ ನಮ್ಮ ತಾಯಿ ಆಲ್ರೆಡಿ ಬಂದಿರೋದೇ ನೈಟು, ಬೆಳಗ್ಗೆ ಎದ್ದು ಅದಕ್ಕೆ ಹೋಗ್ತಾ ಇದ್ದೆ, ಅಲ್ಲಿ ಹೋಗಿ ಇದ್ಬಿಟ್ಟು ಬರ್ತಾ ಇದ್ದೆ. ಹಾಗೆ ಆ ಕೆಲಸ ಮಾಡುವಾಗ ಸಪ್ಲರ್ ಕೆಲಸ ಒಂದು ಬೈಬಲ್ ಇಟ್ಕೊಂಡಿರ್ತಾ ಇದ್ದೆ ನಾನು. ಚಿಕ್ಕರು ಟೆಸ್ಟ್ಮೆಂಟ್ ಬೈಬಲ್ ಓದ್ತಾ ಇದ್ದೆ. ಯಾರು ನನಗೆ ಒತ್ತಾಯ ಮಾಡಿಲ್ಲ, ಆದರೆ ಅದನ್ನು ಓದ್ತಾ ಇದೆ. ಒಂದು ವೇಳೆ ನಾನು ಹೇಳ್ತೇನೆಲ್ಲ, ಇವತ್ತು ದೇವರ ವಾಕ್ಯ ಹಾಗೆ ಹೇಳ್ತದೆ, ಏನು ಹೇಳ್ತದೆ, ಭಕ್ತಿ ಉಳ್ಳವರನ್ನ ದೇವರು ಹಾರಿಸ್ಕೊಳ್ತಾರಂತೆ. ನನಗೆ ಗೊತ್ತಿಲ್ಲ, ಸತ್ಯ ದೇವ್ರ ಬಗ್ಗೆ ಸರಿ ಗೊತ್ತಿರಲಿಲ್ಲ, ಈ ದೇವ್ರನ್ನ ಹಿಂಬಾಲಿ ಗೊತ್ತಿಲ್ಲ, ಸುಮ್ಮನೆ ಏನೋ ಮಾಡ್ತಿದ್ದೆ. ಆದರೂ ಕೂಡ ದೇವರ ಕೃಪೆ ನಮ್ಮೆಲ್ಲರನ್ನ ದೇವರು ಹಾರಿಸಿಕೊಂಡಿದ್ದಾರೆ. ಯಾಕೆ ನಮ್ಮನ್ನು ದೇವರು ಹಾರಿಸಿಕೊಂಡಿದ್ದಾರೆ? ಮಲಾಕಿ 2ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ ಹೇಳ್ತದೆ, ಒಬ್ಬನಲ್ಲವಾ ನೀನು ಸೃಷ್ಟಿಸಿದೆ. ಯಾಕೆ ಆ ಒಬ್ಬನನ್ನು ಸೃಷ್ಟಿ ಮಾಡಿದ್ರು? ಒಂದು ಭಕ್ತಿ ಉಳ್ಳ ಸಂತತಿ ದೇವರಿಗೆ ಬೇಕಾಗಿದೆ. ಮಲಾಕಿ 2:15 ಮನೆಯಲ್ಲಿ ಓದಿ ಸಮಯ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಆಗ ದೇವರಿಗೆ ಆದಮನ ಸೃಷ್ಟಿ ಮಾಡುವಾಗ ಒಂದೇ ಒಂದು ಆದಮನ ದೇವರು ಸೃಷ್ಟಿ ಮಾಡಿದರು, ಒಂದು ಜೊತೆಗಾರಿ ಹವ್ವಳನ್ನು ಸೃಷ್ಟಿ ಮಾಡಿದರು. ಇವರ ಮುಖಾಂತರ ಒಂದು ಸಂತತಿ ಹೆಚ್ಚಬೇಕು, ಇವರ ಮುಖಾಂತರ ದೇವರಿಗೆ ಒಂದು ಸಾಕ್ಷಿಯುಳ್ಳ ಸಂತತಿ ಹೆಚ್ಚಬೇಕಂತಲೇ ದೇವರ ಇಷ್ಟ. ಈಗ ನೀವು ನೋಡಿ, ಮೀನು ಉಂಟಾಗಲಿ ಅಂದರು ರಾಶಿಯಾಗಿ ಉಂಟಾಯಿತು, ಆ ಪಕ್ಷಿಗಳು ಉಂಟಾಗಲಿ ಅಂದರು ರಾಶಿಯಾಗಿ ಉಂಟಾಯಿತು.
ಏನೆಲ್ಲ ಹೇಳಿದ್ರು ದೇವರು, ಗಿಡಗಳು ಲೆಕ್ಕ ಮಾಡಿದಾಗ ಇದು ಒಂದೇ ಒಂದು ಮಾತು, ಮನುಷ್ಯರು ಉಂಟಾಗಲಿ ಅಂದ ತಕ್ಷಣ ಹಾಗೆ ಆಗ್ಬೋದಾಯ್ತು. ಹಾಗೆ ದೇವರಿಗೆ ಸೃಷ್ಟಿ ಮಾಡಲಿಕ್ಕೆ ಇಷ್ಟ ಇಲ್ಲ. ದೇವರಿಗೆ ಒಬ್ಬನನ್ನು ಸೃಷ್ಟಿ ಮಾಡೋಕ್ಕೆ, ಒಂದು ಆದಮನ, ಒಂದು ಜೊತೆಗಾರಿನ ಸೃಷ್ಟಿ ಮಾಡಿ ಇವರ ಮುಖಾಂತರನೇ ಸಂತತಿ ಹೆಚ್ಚಬೇಕು, ಇವರ ಮುಖಾಂತರ ಭೂಮಿಯಲ್ಲಿ ಈ ಸತ್ಯ ದೇವರಿಗೆ ಗುರುತುಗಳ ಇರಬೇಕಂತಲೇ ದೇವರು ಹಾಗೆ ಮಾಡಿದರು, ಹಾರಿಸ್ಕೊಂಡ್ರು. ಅದು ಆದಮ್ ದಾರಿ ತಪ್ಪಿ ಹೋಗಿದ ಮೇಲೇ ಏನಾಯ್ತು, ಯೇಸು ಕ್ರಿಸ್ತನ್ ಮತ್ತೆ ನಮಗೋಸ್ಕರ ಬಂದು ರಕ್ಷಿಸಿದ್ರು, ರಕ್ತದಲ್ಲಿ ಶುದ್ಧಿ ಮಾಡಿದರು. ಒಬ್ಬನು ಕ್ರಿಸ್ತನಲ್ಲಿದ್ದರೆ 2 ಕೊರಿಂಥಿಯ 5:17 ವಾಕ್ಯ, ಒಬ್ಬನು ಕ್ರಿಸ್ತನಲ್ಲಿದ್ರೆ ನೂತನ ಸೃಷ್ಟಿ, ಹಳೆದೆಲ್ಲ ಹೋಗಿ ಎಲ್ಲ ನೂತನವಾಯ್ತು ಅಂತ ನಮ್ಮನ್ನು ನೂತನ ಪಡಿಸಿದ್ರು. 2 ಕೊರಿಂಥಿಯ 5:21 ವಾಕ್ಯ, ಪಾಪದ ಜ್ಞಾನ ಕೂಡ ಇಲ್ದಿರುವ ಯೇಸು ಕ್ರಿಸ್ತನು ನಮಗೋಸ್ಕರ ಪಾಪವಾಗಿ ನೀತಿ, ಇದಕ್ಕೆ ಸ್ವಲ್ಪ ನೀತಿ ಅಂದರೆ ಗೊತ್ತಿಲ್ಲದೆ ನಮಗೆ ನೀತಿವಂತರಾಗಿ ಮಾಡಿದರು. ಒಂದು ಆ ದೀಕ್ಷಾ ಸ್ನಾನದಲ್ಲಿ ಒಂದು ಎಕ್ಸ್ಚೇಂಜ್ ನಡೆಯುವುದಾಗಿದೆ. ಕಲ್ವಾರಿ ಶಿಲುಬೆ ಒಂದು ಕವನೆಂಟ್. ಬರೋ ದಿನಗಳಲ್ಲಿ ದೇವರ ಕೃಪೆ ಇದ್ದರೆ ಒಡಂಬಡಿಕೆ ಬಗ್ಗೆ ನಾವು ನೋಡೋಣ. ಕಲ್ವಾರಿ ಶಿಲುಬೆಯಲ್ಲಿ ಒಡಂಬಡಿಕೆ ನಡೀತು. ಒಡಂಬಡಿಕೆ ಏನು ಗೊತ್ತಾ, ನನ್ನದೆಲ್ಲ ಅವ್ರದ್ದೆಲ್ಲ ನನ್ನದು. ಆಗ ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಶಾಪ, ನಮ್ಮ ಮರಣ, ನಮ್ಮ ದುಃಖ ಎಲ್ಲ ಅವರು ಹೊತ್ತುಕೊಂಡು ಇವತ್ತು ಆತನ ಎಲ್ಲ ನಿತ್ಯ ಜೀವ, ಆತನಲ್ಲಿದೆ ಎಲ್ಲ ಆಶೀರ್ವಾದಗಳನ್ನು ನಮಗೆ ದೇವರು ಕೊಟ್ಟಿದ್ದಾರೆ. ಅಂದರೆ ಇವತ್ತು ನಮ್ಮನ್ನು ದೇವರು ಆರಿಸಿಕೊಂಡು ಈ ಭೂಮಿಯಲ್ಲಿ ನಾವು ಗುರುತುಗಳಾಗಿರಬೇಕು. ನಮ್ಮನ್ನು ನೋಡುವವರು ಯಾರಾದರೆ ಇವರು ದೇವರ ಮಕ್ಕಳಂತ ಸಾಕ್ಷಿ ಕೊಡಬೇಕು. ನಾವು ದೇವರ ಸ್ತುತಿಸುವರಾಗಿರಬೇಕು. ದೇವರ ವಾಕ್ಯ ಬೇರೆಯವ್ರಿಗೆ ಸಾರಬೇಕಂತ ನಮ್ಮ ಮುಖಾಂತರ ದೇವರು ವೇದನೆ ಮಾಡಿ. ಅದಕ್ಕೆ ದೇವರು ನಮ್ಮನ್ನು ಆರಿಸ್ಕೊಂಡು, ಅದಕ್ಕೆ ನೀವು ತಿಳ್ಕೋಬೇಕು. ನೀವು ಕೆಲವು ಸಮಯದಲ್ಲಿ ಕೆಲವರು ಅವ್ರನ್ನ ಯಾಕೆ ದೇವರು ಆರಿಸ್ಕೊಂಡ್ರು ಅಂತ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ. ಓದಬೇಕು, ಕೆಲಸಕ್ಕೆ ಸೇರಬೇಕು, ಮದುವೆ ಆಗಬೇಕು, ಒಂದು ಮನೆ ಕಟ್ಟಬೇಕು, ಒಂದು ಏನೋ ಸೈಟ್ ಗಿಟ್ ತಗೋಬೇಕು, ಅದಾದಮೇಲೆ ಹೋಗ್ಬೇಕು. ಅದಕ್ಕಾಗಿ ಅಲ್ಲ, ಅದೆಲ್ಲ ಭಾಗ ಅಷ್ಟೇ. ಜೀವಿತ ಎನ್ನುವ ಓಟದಲ್ಲಿ ಅದೊಂದು ಪಾಲಷ್ಟೇ. ಅದು ನಿಜವಾದ ಉದ್ದೇಶ ಏನು ಗೊತ್ತಾ, ನಾವು ಗುರುತುಗಳಾಗಿರಬೇಕು. ಅದಕ್ಕೆ ಏಸಾಯ 8:18 ವಾಕ್ಯದಲ್ಲಿ ಏಸಾಯ ಹೇಳಿದರು, ನಾನು ನನ್ನ ಮಕ್ಕಳು ಜಿಯೋನಲ್ಲಿ ವಾಸಿಸುವ ದೇವರಿಗೆ ನಾವು ಗುರುತುಗಳಾಗಿರ್ತೀವಿ. ಆಮೆನ್. ನಾನು ನೀವು ಸುವಾರ್ಥ ಸಾರಿಲ್ಲ ನಮ್ಮದು ಯಾರು ಸಾರ್ತಾರೆ ಇಲ್ವಾ? ಯೋಚನೆ ಮಾಡಿ ನೋಡಿ. ಒಂದೇ ಒಂದು ದೂತನನ್ನು ಕಳಿಸಿದರೆ ಸಾಕು, ದೇವರು ಸುವಾರ್ಥ ಸಾರ್ತಾರೆ. ದೂತನ ಕಳಿಸಲ್ಲ ದೇವರು. ಯಾಕೆಂದರೆ ದೂತರಿಗಾಗಿ ಯೇಸು ರಕ್ತ ಸುರಿಸಿಲ್ಲ, ನನಗೂ ನಿಮಗೆ ರಕ್ತ ಸುರಿಸಿದ್ದಾರೆ. ದೂತರನ್ನ ರಕ್ಷಿಸೋಕ್ಕೆ ದೇವರು ಬರಲಿಲ್ಲ, ನನ್ನನ್ನು ನಿಮ್ಮನ್ನು ರಕ್ಷಿಸಿರೋದ್ರಿಂದ ನಮ್ಮನ್ನು ಇಟ್ಟೆ ಈ ಭೂಮಿಯಲ್ಲಿ ತನ್ನ ಮಹಿಮೆಯನ್ನು ಪಡಿಸಲಿಕ್ಕೆ ದೇವರು ಇಷ್ಟಪಡುವರಾಗಿದ್ದಾರೆ. ಹಲ್ಲೆಲೂಯಾ. ನಾವು ದೇವರ ವಾಕ್ಯದಲ್ಲಿ ನಾನು ನೋಡುವ ಸಮಯದಲ್ಲಿ ಅಪೊಸ್ತಲ 1ನೇ ಅಧ್ಯಾಯದಲ್ಲಿ 20, 21, 22 ಓದುವಾಗ ಒಂದು ದಿವಸ 120 ಜನ ದೇವರನ್ನ ಆರಾಧನೆ ಮಾಡ್ತಾ ಇರ್ತಾರೆ, ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಮಾಡುವ ಸಮಯದಲ್ಲಿ ಅವರು ಕೀರ್ತನೆಯಲ್ಲಿ ಒಂದು ಭಾಗ ಜ್ಞಾಪಕ ಬಂದ್ಬಿಡ್ತು. 12 ಶಿಷ್ಯರಲ್ಲಿ ಒಬ್ಬರು ಸ್ಥಳ ಅವ್ರು ಬಿಟ್ಟು ಹೋಗುವಾಗ ಆತನ ಸ್ಥಳಕ್ಕೆ ಇನ್ನೊಬ್ಬರು ಬರಬೇಕಲ್ಲ ಅಂತ ಬರೆದಿದ್ದೆಲ್ಲ ಅಂತ ಇವರೇ ಒಂದು ಪ್ಲ್ಯಾನ್ ಮಾಡಿಬಿಟ್ರು. ಪ್ಲ್ಯಾನ್ ಮಾಡಿ ಏನು ಮಾಡೋದು, ಇಬ್ಬರನ್ನ ಆರಿಸ್ಕೊಂಡು ಚೀಟ್ ಹಾಕಿದೆ. ಆ ಕಾಲದಲ್ಲಿ ಚೀಟ್ ಹಾಕ್ತಾಯಿದ್ರು, ಈಗ ಅಲ್ಲ ಹಾಗೆ ಮಾಡಲ್ಲ. ಚೀಟ್ ಹಾಕುವಾಗ ಆತನ ಹೆಸರಲ್ಲಿ ಬೀಳ್ತು. ಈಗ ದೇವರ ತೋರಿಸಿದ್ರು, ಯಾಕಂದ್ರೆ ಇವರೇ ತಾನೇ ಆರಿಸ್ಕೊಂಡ್ರು, ಇವರೇ 2 ಹೆಸರು ಆರಿಸ್ಕೊಂಡ್ರು, ಇವರೇ ಚೀಟ್ ಹಾಕಿದ್ರು. ಈಗ ದೇವ್ರ ಹತ್ರ ಪರ್ಮಿಷನ್ ಕೇಳಿದ್ರೆ ದೇವ್ರು ಏನು ಮಾಡಿದ್ರು, ತಗೊಳ್ಳಿ ಮತ್ತೇನೋ ತೋರಿಸಿದ್ರು. ಮತ್ತೆ ಎಲ್ಲೂ ಕೂಡ ಆತನ ನೋಡೋಕ್ಕಾಗಲ್ಲ. ಯಾಕೆ ಗೊತ್ತಾ, ಈ 12ನೇ ಸ್ಥಾನದಲ್ಲಿ ಪೌಲ್ ಬಗ್ಗೆ ದೇವ್ರ ಪ್ಲ್ಯಾನ್ ಇತ್ತು. ಯಾಕೆಂದ್ರೆ ನೋಡಿ, ಗಲಾತ್ಯರು 1ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ನಾವು ನೋಡಿ, ಅವ್ರು ಹೇಳ್ತಾರೆ, ನಮ್ಮ ಪಿತೃಗಳ ಅಭಿಮಾನದಲ್ಲಿ ನಾನು ಬಹು ಅಭಿಮಾನ ಉಳ್ಳವನಾಗಿದೆ. ನನ್ನ ಜನರೊಳಗೆ ಸಂಪ್ರದಾಯದಲ್ಲಿರುವ ಅನೇಕರಿಗಿಂತ ಯಹೂದ್ಯರ ಮತಾಚಾರದಲ್ಲಿ ಆಸಕ್ತಿ ಇತ್ತು ಅವರಿಗೆ. ಅವರ ಆಸಕ್ತಿ ಯಾರಿದು, ಯೇಸು. ಈಗ ಯಾರೋ ಯೇಸು ಅಂತಾರೆ ಹೇಳ್ತಾರ, ಅವರ ಮತಾಚಾರದ ಮೇಲೆ, ಅವರ ಪಾರಂಪರ್ಯದ ಮೇಲೆ ಅಷ್ಟು ವೈರಾಗ್ಯವಾಗಿದ್ದರು ಅವರು. ದೇವರು ನೋಡಿದ್ರು, ಭಕ್ತಿ ಇದೆ, ಆದರೆ ರಾಂಗ್ ಭಕ್ತಿ ಆಗಿದೆ. ದಮಸ್ಕೋಸಲ್ಲಿ ಅವ್ರನ್ನ ಸಂಧಿಸಿದರು. ಈಗ ಮುಂದೆ ವಾಕ್ಯ ಅವ್ರು ನಿಮ್ಮ ಮನೆಗೆ ಹೋಗಿ ಓದಿ, ಅವ್ರು ಹೇಳ್ತಾರೆ, ನನ್ನ ತಾಯಿ ಗರ್ಭದಲ್ಲೇ ನನ್ನ ದೇವರು ಹಾರಿಸಿಕೊಂಡ್ರು. ಯಾಕಂದ್ರೆ ಇನ್ನೂ ಪೌಲ್ ಜನಿಸಲೇ ಇಲ್ಲ. ಈಗ ಜನರೆಲ್ಲ ನೋಡುವ ಸಮಯದಲ್ಲಿ ಪೌಲ್ನ ನೋಡುವಾಗ ಅವ್ರು ಹೊರಟು ಜನ ಪೌಲ್ ನೋಡಿದ್ರೆ ಅವ್ರು ಸರಿಯಿಲ್ಲ ಅಂತ ನಾವು ನೋಡ್ತೀವಿ. ಆದರೆ ದೇವರು ಅವ್ರನ್ನ ನೋಡುವಾಗ ಆತನು ನನ್ನ ಕೈಯಲ್ಲಿ ಉಪಯೋಗಿಸಲ್ಪಡುವ ಒಂದು ಸಾಧನೆ ಆಗಿದ್ದಾನೆ, ಒಂದು ವೆಸಲ್ ಆಗಿದ್ದಾನೆ. ದೇವರ ದೃಷ್ಟಿ ನಮ್ಮ ಮೇಲೆ ಇರುವ ಅದು ಡಿಫ್ರೆಂಟ್ ಆಗಿದೆ. ನೀವು ಯಾವಾಗಲೂ ತಿಳ್ಕೊಳ್ಳಿ, ನಿಮ್ಮ ತಂದೆ ತಾಯಿ ಹೇಗೆ ನೋಡ್ತಾರೋ, ಒಂದು ಪಾಸ್ಟರ್ ನಿಮ್ಮನ್ನು ಹೇಗೆ ನೋಡ್ತಾರೋ, ಅಕ್ಕಪಕ್ಕ ಜನ ಹೇಗೆ ನೋಡ್ತಾರೋ, ಅದರ ದೇವರು ನೋಡುವ ಅವರ ನೋಟನೇ ವ್ಯತ್ಯಾಸವಾಗಿದೆ. ಯೋಸೆಫ್ನ ತಂದೆ ನೋಡುವಾಗ ಮುದ್ದು ಮಗ ಥರ ನೋಡ್ತಾರೆ, ಅವರ ಅಣ್ಣ ತಂಬಿ ನೋಡುವಾಗ ಅವನ ಶತ್ರು ಥರ ನೋಡ್ತಾರೆ.
44 ಮನೆ ಕರ್ಕೊಂಡು ಹೋದರೆ ಅವನು ಪರವಾಗಿಲ್ಲಪ್ಪ ಚೆನ್ನಾಗಿ ಕೆಲಸ ಮಾಡ್ತಾನೆ, ಅವ್ನು ನೋಡ್ತಾರೆ. ಸೆರೆ ಮನೇಲಿ ಕರ್ಕೊಂಡು ಹೋಗಿ ಅಲ್ಲಿರೋನು ಪರ್ಫೆಕ್ಟ್ ಆಗಿದ್ದಾನೆ ಎಲ್ಲ ನೋಡ್ತಾರೆ. ದೇವರು ಮಾತ್ರನೇ ಐಗುಪ್ತಿಗೆ ಪ್ರೆಸಿಡೆಂಟ್ ಆಗಿ ನೋಡಿದರು, ಅವನ ಪ್ರೈಮ್ ಮಿನಿಸ್ಟರ್ ಆಗಿ ನೋಡಿದರು. ಇವತ್ತು ದೇವರ ನಮ್ಮ ದೃಷ್ಟಿ ನಮ್ಮ ಮೇಲೆ ಸಾಧಾರಣ ಅಲ್ಲ. ನಮ್ಮನ್ನು ಆರಿಸಿಕೊಂಡ ದೇವರು ಭೂಮಿಗಿಂತ ಆಕಾಶ ಎಷ್ಟು ಉನ್ನತವೋ, ಬಂದಿರೋ ಒಬ್ಬೊಬ್ಬರ ಮೇಲೆ ದೇವರ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ. ಅದಕ್ಕೆ ಕನೆಕ್ಟ್ ಆಗಬೇಕು. ಕನೆಕ್ಟ್ ಆಗಲಿಕ್ಕೆ ಸಮಯ ಬೇಕು. ಅದಕ್ಕೇ ಪೌಲ್ ಹೇಳ್ತಾರೆ, ಇದಕ್ಕೆ ಸಮಯ ಕೊಡು, ನೀನು ಇದರಲ್ಲಿ ಸಮಯ ಕೊಡು. ನಿಮ್ಮ ಬಗ್ಗೆ ನಮ್ಮ ಬಗ್ಗೆ ಎಲ್ಲಿ ಬರೆದಿದೆ ಗೊತ್ತಾ? ಎಲ್ಲಿ ಬರೆಯಲ್ಪಟ್ಟಿದೆ? ಈ ಸತ್ಯ ವೇದದಲ್ಲಿ ನಾವು ಓದುವ ಸಮಯದಲ್ಲಿ ದೇವರ ಮಹಿಮೆಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಅರಣ್ಯಕಾಂಡ 16ನೇ ಅಧ್ಯಾಯದಲ್ಲಿ ಅದನ್ನು ಮನೆಗೆ ಹೋಗಿ ಓದಿ. ಅರಣ್ಯಕಾಂಡ 16ನೇದಲ್ಲಿ 3ನೇ ವಾಕ್ಯ ಎಲ್ಲ ಓದುವಾಗ ಕೋರ ಒಂದು ಒಳ್ಳೆ ವ್ಯಕ್ತಿ. ಅವರ ಎಷ್ಟು ಕೀರ್ತನೆಗಳನ್ನು ಬರೆದಿದ್ದಾರೆ. ಕೋರ ಕನ್ನಡದಲ್ಲಿ ಹೇಗೆ ಬರೆದು ಗೊತ್ತಾ? ಕೋರನಿಲ್ವ, ಅವನು ಅನೇಕ ಕೀರ್ತನೆಗಳು ಬರೆದಿದ್ದಾರೆ, ಅನೇಕ ಹಾಡುಗಳನ್ನು ಬರೆದಿದ್ದಾರೆ. ಅಂಥ ಒಂದು ಒಳ್ಳೆ ವ್ಯಕ್ತಿ ಏನಾಯ್ತು ಅಂತ ಗೊತ್ತಿಲ್ಲ. ಸ್ವಲ್ಪ ಸಮಯ ಆದಮೇಲೆ ಮೋಸೆಗೆ ತಿರುಗಿ ಬೀಳ್ತಾರೆ. ಅವ್ನು ನಿನ್ನ ಜೊತೆ ಮಾತ್ರನೇ ದೇವ್ರು ಮಾತಾಡೋದ, ನೀನು ತುಂಬ ಹೆಚ್ಚಿಸ್ಕೊಬಿಡ್ತೀಯ ಅಂತ ಮೋಸೆಗೂ ಆರೋನ್ಗೆ ವಿರೋಧವಾಗಿ ಅವರು ತಿರುಗಿ ಬೀಳಿದ್ರು. ಹಲಲೋಯ, ನಾನು ಹೇಳ್ತೀನಿ ನೋಡಿ, ದೇವರಿಂದ ಆರಿಸಲ್ಪಟ್ಟಿರುವ ನಮ್ಮನ್ನು ದೇವರು ಯಾವತ್ತೂ ಬಿಡೋದಿಲ್ಲ. ನಮಗೋಸ್ಕರ ದೇವರು ವಿಜ್ಞಾಪನೆ ಮಾಡುವರಾಗಿರ್ತಾರೆ. ಅಲ್ಲಿ ದೇವರು ನೋಡುವಾಗ ದೇವರು ಇಳಿದು ಬಂದು ಅಲ್ಲಿ ಮಾತಾಡೋರಾಗಿರ್ತಾರೆ. ಹಲ್ಲೆಲೂಯಾ. ಆಗ ಮೋಸೆ ಒಂದು ಕಾರ್ಯ ಹೇಳಿದರು, ಯಾರ ಪಕ್ಷದಲ್ಲಿ ದೇವರಿದ್ದಾರೆ ಅಂತ ನಿಮಗೆ ನಾಳೆ ಗೊತ್ತಾಗ್ತದೆ. ನೀವು ಒಂದು ಕೆಲಸ ಮಾಡಿ, ಎಲ್ಲರೂ ಹೋಗಿ ನಿಮ್ಮ ಕುಲಕ್ಕೆ ಸಂಬಂಧಪಟ್ಟಿರುವಾಗ ಒಂದೊಂದು ಕೋಲ್ ತೊಗೊಂಡು ಬಂದು ದೇವರ ಗುಡಾರದಲ್ಲಿ ಇಡಿ ಅಂತ ಅರಣ್ಯಕಾಂಡ 17ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ನಾವು ನೋಡ್ತೀವಿ. ಈಗ ಎಲ್ಲ ಕುಲಕ್ಕೆ ಸಂಬಂಧಪಟ್ಟ ಒಂದು ಕೋಲನ್ನು ತಗೊಂಡು ಬಂದು ದೇವರ ಸಮ್ಮುಖದಲ್ಲಿ ಇಟ್ಟರು. ಹಲ್ಲೆಲೂಯಾ. ಮಾರನೇ ದಿನ ನಾವು ನೋಡುವ ಸಮಯದಲ್ಲಿ ಆ ಆರೋನ ಕೋಲು ಅದು ಚಿಗುರಿತ್ತು ಅಂತ ನಾವು ನೋಡ್ತೀವಿ. ಅದು ಮೊಗ್ಗೆ ಬಿಟ್ಟಿತ್ತು, ಫಲ ಕೊಟ್ಟಿತ್ತು. ಚಿಗುರಿತ್ತು ಅಂದರೆ ಚಿಗುರುವಾಗ ಏನು ಬರ್ತದೆ ಗೊತ್ತಾ? ಎಲೆಗಳು ಬರ್ತದೆ. ನೋಡಿದ್ರೆ ಒಂದು ಮರ ಚಿಗುರುವಾಗ ಅದರಲ್ಲಿ ಎಲೆಗಳು ಬರುವುದಾಗಿರುತ್ತೆ. ಎಲೆ ಯಾವುದನ್ನು ತೋರಿಸ್ತದೆ ಅಂದರೆ ಒಂದು ಸಮೃದ್ಧಿ ಜೀವಿತವನ್ನು ತೋರಿಸೋದಾಗಿದೆ. ಕಾಲುವೆ ಬಳಿಯಲ್ಲಿ ನಡಲ್ಪಟ್ಟ ಮರಗಳು ಫಲ ಕೊಡ್ತದೆ ತನ್ನ ಸಮಯದಲ್ಲಿ, ಅದರ ಎಲೆಗಳು ಬಾಡಿ ಹೋಗೋದಿಲ್ಲ ಅಂತ ಹೇಳುವ ಸಮಯದಲ್ಲಿ ದೇವರ ವಾಕ್ಯ ನಾವು ಹೇಗಿರ್ತೀವಂತೆ, ನಾವು ಸಮೃದ್ಧಿಯಾಗಿ ಇರ್ತೀವಂತ ದೇವರು ಅದನ್ನು ಗುರುತಿಸುವರಾಗಿರ್ತಾರೆ. ಹೂ ಬಿಟ್ಟಿತ್ತು ಅಂತ ಹೇಳುವಾಗ ಹೂವು ಒಂದು ಸುಗಂಧ ವಾಸನೆಯನ್ನು ಬೀರುವುದಾಗಿರ್ತದೆ. ಅಂದರೆ ಈ ಭೂಮಿಯಲ್ಲಿ ನಾನು ನೀವು ಯೇಸು ಕ್ರಿಸ್ತನಿಗೆ ಒಂದು ಸುಗಂಧ ವಾಸನೆಯಾಗಿ ನಾವು ಇರುವಂತೆ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ. ಮೂರನೇದಾಗಿ ಫಲ ಯಾವುದನ್ನು ತೋರಿಸ್ತದೆ? ಸಾಕ್ಷಿಯನ್ನು ತೋರಿಸೋದಾಗಿರ್ತದೆ. ಇವತ್ತು ನಾನು ನೀವು ಸಾಕ್ಷಿಗಳಾಗಿರ್ಬೇಕಂತಲೇ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಹಲ್ಲೆಲೂಯಾ. ನಮ್ಮನ್ನು ನೋಡುವಾಗ ಯೇಸು ಸ್ವಾಮಿ ಹೇಳಿದ್ರು, ಒಬ್ಬನ ಫಲಗಳಿಂದ ಅವನು ಎಂಥವನಂತ ಹೇಳ್ಬೋದು ಅಂತ ಹೇಳಿದರು. ಆಗ ನಾವು ಫಲ ಕೊಡುವಾಗ ನಮ್ಮ ಫಲನ ಇಟ್ಟು ಒಬ್ಬರು ಗುರುತಿಸುವುದಾಗಿರ್ತಾರೆ. ಫಲ ಸಾಕ್ಷಿ ಜೀವಿತವನ್ನು ತೋರಿಸುವುದಾಗಿರ್ತದೆ. ಇವತ್ತನ್ನು ಪ್ರಯೋಜನ ಹೇಳ್ತೀನಿ ನೋಡಿ, ನನ್ನನ್ನು ನಿಮ್ಮನ್ನು ದೇವರು ಆರಿಸ್ಕೊಂಡಿರೋದ್ರಿಂದ ನಾನು ನೀವು ದೇವರ ಸಮ್ಮುಖದಲ್ಲಿದ್ದರೆ ನಾವು ಚಿಗುರ್ತೀವಿ, ನಾವು ಫಲ ಕೊಡ್ತೀವಿ. ಅದು ಅನೇಕರಿಗೆ ಆಶೀರ್ವಾದವಾಗಿ ಇದ್ದೇ ಇರ್ತೀವಿ. ನೀವಿವತ್ತು ಹೇಗಿದ್ರೆ ಕೂಡ ಪರವಾಗಿಲ್ಲ, ಕೋಲನ್ನು ಚಿಗುರಿಸುವ ಒಂದು ದೇವರಿದ್ದಾರೆ. ಮನುಷ್ಯನಿಗೆ ಅದು ಕ್ಯಾಲ್ಕುಲೇಷನ್ ಅದಲ್ಲಿ ಆಗಲ್ಲ. ಒಂದು ಮರದಲ್ಲಿ ಕೊಂಬೆನ ಕತ್ತರಿಸ್ಕೊಂಬಂದು ಅದು ತೊಗೊಂಬಂದು ಇಡೀ ಅದು ಬೆಳೆಯೋಕ್ಕೆ ಅದು ಕಷ್ಟ. ಆದರೆ ಯಾವುದು ಮನುಷ್ಯನಿಗೆ ಅಸಾಧ್ಯವೋ ಅದು ದೇವರಿಂದ ಸಾಧ್ಯ. ಹಲ್ಲೆಲೂಯಾ. ಯಾರು ನಮ್ಗೆ ಎದುರಾಗಿ ಬಂದರೂ ಕೂಡ ನಮ್ಮ ಪಕ್ಷದಲ್ಲಿ ದೇವರು ಇರ್ತಾರೆ, ನಮಗಾಗಿ ದೇವ್ರು ಶಿಫಾರತ್ ಮಾಡ್ತಾರೆ. ಮಾಡಬೇಕಾಗಿರೋ ಒಂದು ಕನೆಕ್ಟ್ ವಿತ್ ಗಾಡ್. ದೇವರೊಂದಿಗೆ ಇರಿ, ದೇವರೊಂದಿಗೆ ಸಮಯ ಕೊಡಿ, ದೇವ್ರ ಜೊತೆನೇ ಬೆರೆತುಕೊಳ್ಳುವರಾಗಿರಿ. ಸಾಲಮನ್ ಹೇಳಿದಾಗೆ ಬಾಕಿ ಎಲ್ಲ ವ್ಯರ್ಥ. ಹಲ್ಲೆಲೂಯಾ. ಬಾಕಿಗೆಲ್ಲ ತುಂಬ ಸಮಯ ಕೊಡೋಕೆ ಹೋಗ್ಬಿಡಿ, ದೇವರಿಗೆ ಸಮಯವನ್ನು ಕೊಡಿ. ಸತ್ಯವೇದದಲ್ಲಿ ಒಂದು 3 ಜನನ ದೇವರು ಆರಿಸ್ಕೊಂಡ್ರು. ಮೊದಲನೇದಾಗಿ ನಾವು ನೋಡ್ತೀವಿ, ಲೂಕ 2ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ ಓದುವಾಗ ಒಬ್ಬರು ಸಿಮಿಯೋನ್ ಅಂತ ಇದ್ದರು. ಈತನ ಬಗ್ಗೆ ದೇವರ ವಾಕ್ಯ ಹೇಳ್ತದೆ, ನೀತಿವಂತನು, ಅವನು ದೇವರ ಭಕ್ತಿ ಉಳ್ಳವನಾಗಿದ್ದ. ಹಲ್ಲೆಲೂಯಾ. ದೇವರು ಯಾರನ್ನ ಹಾರಿಸ್ಕೊಳ್ತಾರೆ? ಭಕ್ತಿ ಉಳ್ಳವರನ್ನ. ಆಮೇಲೆ ಈ ಸಿಮಿಯೋನನ್ನು ಹಾರಿಸ್ಕೊಂಡ್ರು. ಈಗ ನಾನು ಹೇಳ್ತೀನಿ ನೋಡಿ, ಅಲ್ಲಿ ಪಂಡಿತರಿದ್ರು, ಅನೇಕ ವೇದ ಪಂಡಿತರಿದ್ರು, ಸದುಕಿರಿದ್ರು, ಪರಿಸರಿದ್ರು. ಸತ್ಯವೇದದಲ್ಲ ಅವ್ರಿಗೆ ಹಾಗೆ ಗೊತ್ತು, ಅವ್ರಿಗೆಲ್ಲ ಕಾಣಿಸಲ್ಪಡಲಿಲ್ಲ. ಅವ್ರಿಗೆಲ್ಲ ಸಿಕ್ಕದಿರುವ ಭಾಗ್ಯ ಈ ಸಿಮಿಯೋನ್ಗೆ ಸಿಕ್ಕಿತು. ಒಂದು ದಿವಸ ಆ ವಾಕ್ಯ ಓದಿ, ತುಂಬ ಚೆನ್ನಾಗಿರ್ತದೆ. 25ನೇ ವಾಕ್ಯ, ಲೂಕ 2:25. ಮತ್ತು ಪವಿತ್ರಾತ್ಮ ಪ್ರೇರಿತನಾಗಿದ್ದನು. ಇದಲ್ಲದೆ ಕರ್ತನ
ಸಾಕು. ಆಗ ಪವಿತ್ರಾತ್ಮನ ಪ್ರೇರಣಪಾಗಿದ್ರು ಅಂತ ಇದೆ ತಮಿಳಲ್ಲಿ, ಇಂಗ್ಲೀಷಲ್ಲಿ ಪವಿತ್ರಾತ್ಮನ ಅವ್ರ ಮೇಲೆ ಇದ್ರಂತೆ. ಎರಡು ಆ ಭಕ್ತಿ ಇತ್ತು. ಒಂದು ದಿವಸ ಅವ್ರ ಆಲಯದಲ್ಲೇ ಇರ್ತಾರೆ. ಯಾವಾಗಲೂ ಆಲಯದಲ್ಲಿ ಇರುವಾಗ ಒಂದು ದಿನ ಈ ಯೇಸು ಕ್ರಿಸ್ತನ ಕೈಗಳಲ್ಲಿ ಹೊರುವ ಭಾಗ್ಯ ಅವರಿಗೆ ಸಿಕ್ಕಿತ್ತು. ಆ ಯೇಸುವನ ಅವರ ಸ್ವಂತ ಕಣ್ಗಳಿಂದ ಕಾಣುವ ರಕ್ಷಕನನ್ನು ಕಾಣುವ ಭಾಗ್ಯ ಅವ್ರಿಗೆ ಸಿಕ್ಕಿತ್ತು. ಹಲ್ಲೆಲೂಯಾ. ನೀವು ಕೂಡ ದೇವರ ವಿಷಯಗಳಲ್ಲಿ ಸಮಯ ಕೊಡುವಾಗ ದೇವರ ಮಹತ್ವಗಳನ್ನು ನಾನು ನೋಡಲಿಕ್ಕೆ ಸಾಧ್ಯ. ಹೀಗೆ ಹೇಳ್ತೀನಿ ನೋಡಿ, ನಿಮ್ಮ ಕೈಗಳನ್ನು ಇಟ್ಟು ಕೆಲವು ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳನ್ನು ಮಾಡಿ ದೇವರ ಮಹಿಮೆ ಹೊಂದುವರಾಗಿರ್ತಾರೆ. ಅಲ್ಲವೇ? ಅದಕ್ಕಾಗಿಯೇ ನಾನು ಹೇಳ್ತೀನಲ್ಲ, ನಮ್ಮನ್ನು ದೇವರು ಹಾರಿಸಿಕೊಂಡಿದ್ದಾರೆ. ಹಾಗಾಗಿ ಈಗ ಸಿಮಿಯೋನಿಗೆ ಯಾರಿಗೆ ಇಲ್ದಿರೋ ಒಂದು ಭಾಗ್ಯ ದೇವರವ್ರಿಗೆ ಆ ಭಾಗ್ಯವನ್ನು ಕೊಟ್ಟಿದ್ದರು. ಆ ದೇವ್ರ ಮಕ್ಕಳು ಇವತ್ತು ನಿಮ್ಮನ್ನು ಹಾರಿಸ್ಕೊಂಡಿರುವಾಗ ದೇವರಿಗಾಗಿ ನೀವು ಶರೀರಕ್ಕೆ ಮಾತ್ರ ಕಷ್ಟಪಡದೆ ಭಕ್ತಿಗಾಗಿ ನೀವು ಸಮಯ ಕೊಡುವಾಗ ಮಹಿಮೆಯನ್ನು ನೋಡುವರಾಗಿರುತ್ತೆ. ಎರಡನೇದಾಗಿ ನಾವು ನೋಡ್ತೀವಿ, ಅಪೊಸ್ತಲ 10ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ, ಕೊರ್ನೆಲಿಯಸ್ ಅಂತ ಒಂದು ಸಹೋದರನಲ್ಲಿ ನೋಡ್ತೀವಿ. ಆತನು ಕೂಡ ಹಾಗೆಯೇ ದೇವರ ಭಕ್ತಿ ಆತನಲ್ಲಿತ್ತು. ಮನೆಯೊಂದಿಗೆ, ಇಡೀ ಕುಟುಂಬದೊಂದಿಗೆ ದೇವರನ್ನ ಪ್ರಾರ್ಥನೆ ಮಾಡುವರಾಗಿದ್ದರು, ದೇವರನ್ನ ಹುಡುಕುವರಾಗಿದ್ದರು. ಆದರೆ ಅವರಿಗೆ ಸರಿಯಾದ ಮಾರ್ಗಗಳು ಗೊತ್ತಿರಲಿಲ್ಲ. ಏನಾಯಿತು ಗೊತ್ತಾ? ಪರಿಶುದ್ಧಾತ್ಮನು ಪೇತ್ರನನ್ನು ಕಳಿಸಿ, ಇಲ್ಲ ಕೊರ್ನೆಲಿಯಸನ್ನ ಒಂದು ದೂತನ ಸಂಧಿಸಿ, ಈಗ ಪೇತ್ರನನ್ನು ಕೊರ್ನೆಲಿಯ ಮನೆಗೆ ಹೋಗಕ್ಕೆ ಹೇಳಿದರು. ಈಗ ಪೇತ್ರನ ಕೊರ್ನೆಲಿಯ ಮನೆಗೆ ಅಪೊಸ್ತಲ 10ನೇ ಅಧ್ಯಾಯ ಮನೆಗೆ ಹೋಗಿ ನೀವು ಓದಿ. ಯಾಕೆಂದರೆ 3/4 ಗಂಟೆ ನನಗೆ ಸಾಲೋದಿಲ್ಲ, 1.5 ಗಂಟೆ ಬೇಕು ಎಕ್ಸ್ಪ್ಲೇನ್ ಮಾಡೋಕ್ಕೆ. ಆಗ ಪೇತ್ರನ ಒಂದು ಮನೆಯಲ್ಲಿ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಪವಿತ್ರಾತ್ಮನವರ ಅವ್ರ ಮೇಲೆ ಬಂದು ಇಳಿದ್ರು. 120 ಜನ ಹೇಗೆ ಪ್ರಾರ್ಥನೆ ಮಾಡುವ ಅವ್ರ ಮೇಲೆ ಇಳಿದು ಬಂದರು, ಅದೇ ರೀತಿಯಲ್ಲಿ ಪವಿತ್ರಾತ್ಮನು ಅವರ ಮೇಲೆ ಬಂದು ಇಳಿಯುವ ಸಮಯದಲ್ಲಿ ಕುಟುಂಬ ಒಂದಿಗೆ ಅವರೇನಾದರೂ ದೀಕ್ಷಾ ಸ್ನಾನ ತಗೊಂಡ್ರು ಅಂತ ನಾವು ನೋಡ್ತೀವಿ. ಹಲ್ಲೆಲೂಯಾ. ಆಗ ಭಕ್ತಿ ಉಳ್ಳವರನ್ನು ದೇವರು ಹಾರಿಸಿಕೊಂಡ್ರು. ಈ ಕೊರ್ನೆಲಿಯ ಮನೆತವರನ್ನ ದೇವರು ಹಾರಿಸಿಕೊಂಡ್ರು. ಈ ಕೊರ್ನೆಲಿಯ ವಿಷಯದಲ್ಲಿ ನೀವು ನೋಡುವಾಗ ಭಕ್ತಿ ಇತ್ತು. ಇದನ್ನೇ ಒಂದು ಗುಣ ಏನಂತ ಹೇಳುವಾಗ ದಾನ ಧರ್ಮ ಮಾಡುವರಾಗಿದ್ದರು. ಹಲ್ಲೆಲೂಯಾ. ನಾನು ಹೇಳ್ತೇನೆ ನೋಡಿ, ನಿಮ್ಮ ಜೀವಿತದಲ್ಲಿ ನಿಮಗೆ ಸಾಧ್ಯವಷ್ಟು, ಅದು ದೊಡ್ಡದಿಲ್ಲ ಅಂದರೆ ಕೂಡ ಚಿಕ್ಕ ಚಿಕ್ಕ ಕಾರ್ಯಗಳನ್ನು ನೀವು ಮಾಡಿ, ಧರ್ಮವನ್ನು ಮಾಡಿ. ಇಬ್ರಾಯರ 13ನೇ ಅಧ್ಯಾಯದಲ್ಲಿ 1-2 ವಾಕ್ಯ ಓದಿ. ಅನ್ಯರನ್ನ ಉಪಚಾರ ಮಾಡುವಾಗ ದೂತರನ್ನೇ ಅವರು ಉಪಚಾರ ಮಾಡಿದ ಹಾಗೆ ಅಂತ ಕೆಲವು ಸಮಯದಲ್ಲಿ ಮಾಡಿ ಕಠಿಣ ಮನಸ್ಸಿರಬಾರ್ದು. ಒಂದು ಸಾರಿ ಒಂದು ಸ್ಕೂಲ್ ಟೀಚರು ಅವರು ಮಧ್ಯಾಹ್ನ ಊಟ ಟೈಮ್ ಆಯ್ತಲ್ಲ, ಎಲ್ಲ ಮಕ್ಕಳೆಲ್ಲ ಆಚೆ ಹೋದರು. ಆಚೆ ಇವರು ಕೂಡ ಚೇರಲ್ಲಿ ಇವರು ಊಟ ಮಾಡಿ ಕೂತ್ಕೊಂಡಿದ್ರು. ಇನ್ನೂ ಸಮಯ ಆಗಲಿಲ್ಲ, ಟೈಮ್ ಇನ್ನೂ ಆಗಲಿಲ್ಲ. ಕೂತ್ಕೊಂಡಿರುವಾಗ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಬಂದ್ರಂತೆ. ಒಂದು ಈ ಥರ 4-5 ಮಕ್ಕಳು ಬಂದು ಇವರು ಆಟ ಆಡ್ತಾ ಇದ್ದಾರೆ. ಏನು ಆಟ ಆಡ್ತಾ ಇದ್ದಾರೆ? ಒಬ್ಬನಿಗೆ ಹೇಳ್ದೆ, ನೀನು ಅಪ್ಪ, ನಿನ್ನ ನಾನು ಅಮ್ಮ ಥರ ನಾವು ಆಟ ಆಡೋಣ, ನಾನು ಅಡುಗೆ ಮಾಡ್ತೀನಿ ಅಂಥೇಳಿ ಇವರೇ ಸ್ವಲ್ಪ ಚಿಕ್ಕ ಚಿಕ್ಕ ಸಾಮಾನು ಇಟ್ಟಲ್ಲಿ ಅದರಲ್ಲಿ ಮಣ್ಣು ತುಂಬಿ, ಇದು ಸಾಂಬಾರು, ಇದು ಅಕ್ಕಿ, ಇದು ಅನ್ನ, ಇದು ಸೈಡ್ ಡಿಶ್, ಹೀಗೆ ಆಟ ಆಡ್ತಾ ಇರುವ ಸಮಯದಲ್ಲಿ ಕರೆಕ್ಟಾಗಿ ಈಗ ಊಟ ಎಲ್ಲ ರೆಡಿ ಆಗಿದೆ. ಆಗ ಒಬ್ಬ ಭಿಕ್ಷಕ ಬಂದ ತಕ್ಷಣ ಈ ಚಿಕ್ಕ ಮಗು ಇತ್ತಲ್ಲ, ಹೋಗು ಅಂತ ಹೇಳಿದಂತೆ. ಆಗ ಈ ಸಾರು ನೋಡಿದ್ರಂತೆ. ನೋಡ್ಬಿಟ್ಟು ಆ ಚಿಕ್ಕ ಮಗುನ ಕರೆದಿದ್ದಾರೆ. ಅಮ್ಮ, ನಿನ್ನ ಮಡಕೆಯಲ್ಲಿ ಇರೋದೇ ಮಣ್ಣು, ಆ ಮಣ್ಣು ಪಾಪ ಭಿಕ್ಷಕರಿಗೆ ಸ್ವಲ್ಪ ಕೊಡು ಅಂದರೆ ನೀನು ಹೋಗಂತ ಓಡಿಸ್ತಿದೆ ಅಂತ ಹೇಳುವಾಗ ಆ ಮಗು ಏನು ಹೇಳಿ ಗೊತ್ತಾ? ಇಲ್ಲ ಸಾರ್, ನಮ್ಮ ಅಮ್ಮ ಭಿಕ್ಷಕರು ಬಂದರೆ ಹೀಗೆ ಮಾಡ್ತಾರೆ, ಅದಕ್ಕೆ ನಾನು ಹಾಗೆ ಮಾಡಿದೆ. ನೋಡಿದ್ರ, ಅವ್ರು ಏನು ಮಾಡ್ತಾರೆ ಅದನ್ನು ಕಾಪಿ ಮಾಡೋರಾಗಿರ್ತಾರೆ. ಹಲ್ಲೆಲೂಯಾ. ಇಲ್ಲಿ ನಾನೇನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳುವಾಗ, ನಿಮ್ಮ ಜೀವಿತದಲ್ಲಿ ನೀವು ಚಿಕ್ಕ ಚಿಕ್ಕ ದಾನ ಧರ್ಮಗಳನ್ನು, ಚಿಕ್ಕ ಕಾರ್ಯಗಳ ಉಪಕಾರಗಳನ್ನು ಮಾಡುವಾಗ ನಿಮ್ಮ ಮಕ್ಕಳು ನೋಡ್ತಾರೆ. ಅದನ್ನು ನೀವೇನು ಮಾಡ್ತೀರಾ ಅದಕ್ಕಿಂತ ಹೆಚ್ಚಾಗಿ ಮಾಡುವರಾಗಿರ್ತಾರೆ. ನೀವೇ ಯಾವಾಗ ಹಿಡ್ಕೊಳ್ಳೋರಾಗಿದ್ದರೆ ಅವ್ರು ಇನ್ನೂ ಡಬಲ್ ಆಗಿಬಿಡ್ತಾರೆ. ಇಲ್ಲ, ಚಿಕ್ಕ ಚಿಕ್ಕ ಕಾರ್ಯಗಳನ್ನು ನಾವಿರಬೇಕು. ಈ ವಾಕ್ಯದಲ್ಲಿ ನಾವು ನೋಡಿ ಓದಿ. ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ ಓದಿ. ಧರ್ಮೋಪದೇಶ ಕಾಂಡ 18, ಅರಣ್ಯಕಾಂಡ 18ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ. ಅದನ್ನು ಯೆಹೋವನಿಗೆ ಸಮರ್ಪಿಸಬೇಕು. ನೀವು ಹೀಗೆ ಸಮರ್ಪಿಸಿದ
ಕೊಡಿಸಬೇಕು. ಹಾಗೆ ಅಲ್ಲೂ ಆಗ ದೇವ್ರ ವಾಕ್ಯ ಹೇಳ್ತದೆ ನೋಡಿ, ಇವತ್ತು ಕೊಡಿ ಅಂದರೆ ಕೆಲವರಿಗೆ ಇಷ್ಟ ಆಗೋದಿಲ್ಲ. ಕೊಡೋದಲ್ಲೇ ನಿಮ್ಮ ಆಶೀರ್ವಾದ ಕನೆಕ್ಟ್ ಆಗಿದೆ. ನಾನು ಹೇಳಿದೆ ದೇವ್ರ ಕೃಪೆಯಿಂದ ನಮ್ಮ ಸಭೆಯೆಲ್ಲ ದೇವ್ರು ನಡೆಸ್ತಾ ಇದ್ದಾರೆ. ಹಾಗಲ್ಲ, ದೇವರು ಹೇಳ್ತಾ ಇದ್ದಾರೆ. ದೇವರು ಏನು ಹೇಳ್ತಾರೆ ಅಂತ ಹೇಳೋ ಸಮಯದಲ್ಲಿ, ನೀ 10ರಲ್ಲಿ 1 ಭಾಗ ತರುವಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ನೀವು 10 ಭಾಗ ಇದೆ, ಈಗ ಸಂಬಳ ತೊಗೊಂಡಿದ್ದೀರಾ, 1 ಭಾಗ ದೇವರಿಗೆ ಕೊಡುವಾಗ ದೇವರು ಅದನ್ನು ಆಶೀರ್ವದಿಸ್ತಾರೆ. ದೇವರು ಪರಿಶುದ್ಧನು. ದೇವರ ಆ 1 ಭಾಗವನ್ನು ಆಶೀರ್ವದಿಸುವಾಗ ಈ 9 ಭಾಗ ಪರಿಶುದ್ಧವಾಗುತ್ತದೆ. ಪರಿಶುದ್ಧವಾದದನ್ನು ಸೈತಾನ್ ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಆಮೆನ್. ಅನೇಕ ಸಮಯದಲ್ಲಿ ಯಾಕೆ ನಮಗೆ ಕಷ್ಟ ಅಂತ ಹೇಳೋ ಸಮಯದಲ್ಲಿ, ನಾವು 10ನೇ ಭಾಗದ ಮೇಲೆ ಕೂಡ ಕೈ ಇಡುವ ಸಮಯದಲ್ಲೇ ಅಲ್ಲೇ ನಮ್ಗೇನಾಗ್ತದೆ, ನಮ್ಮ ಜೀವಿತದಲ್ಲಿ ಚಿಗುರ್ಲಿಕ್ಕಾಗ್ತಾ ಇಲ್ಲ, ನಮ್ಮ ಜೀವಿತದಲ್ಲಿ ಫಲ ಕೊಡೋಕ್ಕಾಗ್ತಾ ಇಲ್ಲ. ಎಷ್ಟು ಸಂಪಾದನೆ ಮಾಡಿದ್ರೆ ಕೂಡ ಅವತ್ತಿಗೆ ಅಲ್ಲಿ ಸರಿಯಾಗ್ತಾಯಿದೆ ಇಲ್ಲ. ಒಂದು ಸ್ಟೆಪ್ ಮುಂದೆ ಬನ್ನಿ, ನೀ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಬಂದು ನಾವು ಏನಾದರೂ ಪರವಾಗಿಲ್ಲ, ದೇವರ ಮಾತಿಗೆ ವಿಧೇಯರಾಗ್ತೀವಿ ಅಂತ ನೀವು ಹಾಗೆ ಕೊಟ್ಟು ನೋಡಿ, ನಿಮ್ಮ 9 ಭಾಗನ ದೇವರ ಆಶೀರ್ವದಿಸ್ತಾನೆ. ನಾನು ಹೇಳ್ತೀನಿ ನೋಡಿ, ನಿಮ್ಮ ಕಷ್ಟಾರ್ಜಿತ ನೀವು ಅನುಭವಿಸ್ತೀರಾ, ನೀವು ಧನ್ಯರಾಗಿರ್ತೀರ, ಶುಭವಾಗ್ತದೆ. ಆಕಾಶ ಭೂಮಿ ಅಳಿದು ಹೋಗ್ಬಿಡ್ತದೆ. ದೇವರ ವಾಕ್ಯ ಎಂದಿಗೂ ಅಳಿದು ಹೋಗಲ್ಲ. ದೇವರ ವಾಕ್ಯ ಸತ್ಯ, ಅದು ಜೀವ. ದೇವ ದೂತರು ನಿಮ್ಮನ್ನು ಸಂಧಿಸುವರಾಗಿರ್ತಾರೆ. ಇದು ಕೊರ್ನೆಲಿಯಸ್ಗೆ ಮಾತ್ರ ಅಲ್ಲ, ನನ್ನನ್ನು ನಿಮ್ಮ ಕೂಡ ದೂತರು ಸಂಧಿಸುವರಾಗಿರ್ತಾರೆ. ಹಾಗೆ ಓದಿ 31ನೇ ವಾಕ್ಯ ಓದಿ. ಉತ್ತಮ ಭಾಗವನ್ನು ಯೆಹೋವನಿಗೋಸ್ಕರ. ಈಗ ಯಾಜಕರಿಗೂ ಒಂದು ಭಾಗ ಕೊಡ್ಬೇಕಂದ್ರೆ ಯೆಹೋವನಿಗೆ ಅಂತ ಒಂದು ಸ್ಪೆಷಲ್ ಭಾಗ ಎತ್ತಿಡ್ಬೇಕಂತೆ. ಇನ್ನೊಂದು ವಾಕ್ಯ ಓದ್ತೀವಿ ನೋಡಿ, ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ಧರ್ಮೋಪದೇಶ ಕಾಂಡ 14 28ನೇ ವಾಕ್ಯ ಓದಿ. ಪ್ರತಿ ವರ್ಷದ ಆದುಕೊಳ್ಳುವ ಸ್ಥಳದಲ್ಲಿ ನೀವು ಚಿನ್ನಬೇಕು. ಹೀಗೆ ನಿಮ್ಮ ದೇವರಾದ ಯೆಹೋವನಲ್ಲಿ ಯಾವಾಗಲೂ ಭಯಭಕ್ತಿಯುಳ್ಳವರಾಗಿ ಇರುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಓಕೆ, 22ನೇ ವಾಕ್ಯ ಮನೆಗೆ ಹೋಗಿ ನೋಡಿ. ಆಗ ಅದು ಕರೆಕ್ಟಾಗಿ ಓದುವಾಗ 1 ಭಾಗ ಮನೆ ಬಾಗಿಲಲ್ಲಿ ಇಡಬೇಕಂತೆ. ಅಲ್ಲೂ ಎಲ್ಲಿ ಇಡಬೇಕು? ಮನೆ ಬಾಗಿಲಲ್ಲಿ. ಯಾಕೆ ಅಂತ ಹೇಳೋ ಸಮಯದಲ್ಲಿ ಅಲ್ಲಿ ಅನೇಕರು ಭಿಕ್ಷುಕರು ಇರ್ತದೆ, ಅನೇಕ ಬಡವ ಮಕ್ಕಳು ಇರ್ತಾರೆ. ಅದು ಅವ್ರಿಗಾಗಿ ಒಂದು ಪಾಲು, ಅಂದರೆ 3 ಪಾಲು ದೇವರು ಹೇಳ್ತಾರೆ. ಒಂದು ನನ್ನ ನಾಮ ಮಹಿಮೆಗಾಗಿ ತನ್ನಿ, ಒಂದು ಯಾಜಕನಿಗೆ ಕೊಡಿ. ಯಾಕೆಂದರೆ ನಿಮಗೆ ಸೇವೆ ಮಾಡ್ತಾರೆ ಅವರು, ನಿಮಗೆ ದೇವರ ವಾಕ್ಯ ಬೋಧಿಸ್ತಾರೆ. ಒಂದೊಂದು ವಾರ ಸೇವೆ ನಾವು ಮಾಡಬೇಕಂತ ಹೇಳೋ ಸಮಯದಲ್ಲಿ ರಾತ್ರಿ 12 ಗಂಟೆ 1 ಗಂಟೆ ಎಲ್ಲ ಕೂತ್ಕೊಂಡು ದೇವರ ಸಮ್ಮುಖದಲ್ಲಿ ಕಾರ್ಯಗಳ ಓದಿ ಬರ್ತೀವಿ. ಹಾಗೆ ನಿಮ್ಗೆ ತಿಳ್ಕೊಳ್ಳಿ, ಹೇಳ್ತಾ ಇರೋದು 1 ಭಾಗ ಸೇವಕರು ಕೊಡಿ. ಹಾಗೆಯೇ 1 ಭಾಗ ಆಚೆ ಇಡಿ, ನೀವು ಬಡವರು ಬರಲಿ ಅಂತ. ಈಗ ನಾನು ಹೇಳ್ತೀನಿ ನಾವು 30% ಕೊಡೋದು ಬೇಡ, ಆದರೆ ಅಟ್ಲೀಸ್ಟ್ 10ರಲ್ಲಿ 1 ಭಾಗ ನಾವು ದೇವರಿಗೆ ನಾವು ಕೊಡಲಿಕ್ಕೆ ನಾವು ಕಲ್ತ್ಕೊಂಡ್ರೆ ನಮ್ಮ ಜೀವಿತ ಆಶೀರ್ವಾದವಾಗಿರ್ತದೆ. ಒಂದು ಸಾರಿ ಆದಿಕಾಂಡ 24ನೇ ಅಧ್ಯಾಯದಲ್ಲಿ ನಾವು ನೋಡೋ ಸಮಯದಲ್ಲಿ ರೆಬೆಕ್ಕಾ ಒಬ್ಬನ ದಾಹವಾಗಿ ಒಂದು ವ್ಯಕ್ತಿ ಬರ್ತಾರೆ, ಬಂದು ಸ್ವಲ್ಪ ಕುಡಿಯೋಕ್ಕೆ ನೀರು ಕೊಡಮ್ಮ ಅಂತ ಕೇಳ್ತಾರೆ. ಏನು ಮಾಡಿದ್ರು ಅವರು? ರೆಬೆಕ್ಕಾ ಆ ಯಜಮಾನನಿಗೆ ನೀರು ಕೊಟ್ಟಿದ್ದು ಮಾತ್ರ ಅಲ್ಲ, ಒಂಟೆಗೆ ನೀರು ಕೊಟ್ಟರು. ಅಬ್ರಹಾಮನಿಗೆ ಆ ಸೊಸೆಯಾಗಿ ಹೋಗುವಂಥ ದೇವರು ಮಾಡಿದರು. ಈಸಾಕಿಗೆ ಒಂದು ಹೆಂಡತಿಯಾಗಿ ಆ ಊರಲ್ಲೇ ಅಬ್ರಾಮ್ ಟಾಪಲ್ಲಿ ಇದ್ರು. ಎಲ್ಲಿ ಕನೆಕ್ಟ್ ಮಾಡಿದ್ರು ನೋಡಿ ದೇವರು. ಜಸ್ಟ್ ಒಂದು ಚಿಕ್ಕ ಹೆಲ್ಪ್ ಮಾಡಿದ್ದಕ್ಕೆ ಟಾಪ್ ರಿಚೆಸ್ಟ್ ಪರ್ಸನ್ ಆ ಕುಟುಂಬದಲ್ಲಿ ದೇವರು ಸೇರಿಸಿದ್ರು. ರೂತ್ ಆಕೆಲ್ಲ ಕಳ್ಕೊಂಡು ಒಂದು ದಿವಸ ಬಂದಿದ್ರು. ಈಗೇನು ಮಾಡ್ತಾರೆ, ರೂತ್ ಏನಾದರೆ ಸಿಗ್ತದ ಯಾವುದೋ ತೋಟದಲ್ಲಿ ಹೋಗಿ ಆಯ್ಕೊಂಡು ಬರೋಂತ ಹೋದರು. ಅವ್ರು ಹೋಗುವಾಗ ರೂತ್ಗೆ ಏನು ಗೊತ್ತಾ, ನಾನು ಮಾತ್ರ ಅಲ್ಲ, ನನಗೊಂದು ಸೊಸೆ ಇದ್ದಾರೆ, ನನಗೆ ಒಂದು ಅತ್ತೆ ಇದ್ದಾರೆ, ವಯಸ್ಸಾಗಿದೆ, ಅವ್ರಿಗೂ ಕೂಡ ಅಂತ ನೀವು ಹೋಗಿ ರೂತ್ ಪುಸ್ತಕ ಓದಿ ನೋಡಿಬೇಕು. ಹಾಗಿರ್ತದೆ. ಆಕೆ ತನ್ನ ಅತ್ತೆಗೆ ತರ್ತಾ ಇದ್ದಳು. ಇದನ್ನು ದೇವರು ನೋಡಿದ್ರು. ಏನಾಯ್ತು ಗೊತ್ತಾ, ಆ ಸ್ಥಳಕ್ಕೆ ಆತನನ್ನು ಯಜಮಾನಿಯಾಗಿ ಮಾಡಿದರು. ಚಿಕ್ಕ ಚಿಕ್ಕ ದಾನ ಧರ್ಮಗಳು, ಚಿಕ್ಕ ಕಾರ್ಯಗಳಲ್ಲಿ ನೀ ಕೊಡುವಾಗ ದೊಡ್ಡ ಆಶೀರ್ವಾದಗಳಿಗೆ ಕಾರಣವಾಗಿರ್ತದೆ. ಅದಕ್ಕೆ ನಾನು ಹೇಳ್ತೀನಿ, ಎನ್ಕರೇಜ್ ಮಾಡ್ತೀನಿ, ನಾನು ನಿಮಗೆ ಪ್ರೋತ್ಸಾಹ ಪಡಿಸ್ತೀನಿ. ಕೆಲವು ಸಮಯದ ಧಾರಾಳವಾಗಿ ಕೊಡಿ. ಹಲ್ಲೆಲೂಯಾ. ನೀ ಕೊಟ್ಟಿದ ತಕ್ಷಣವೇ ಪರಲೋಕ ತೆರೆಯಲ್ಪಡುವುದಾಗಿರ್ತದೆ. ದೀಕ್ಷಾ ಸ್ನಾನ ತಗೊಳ್ಳುವಾಗ ಪರಲೋಕ ತೆರೆಯಲ್ಪಡ್ತದೆ. ಕಾಣಿಕೆ ದಶಮ ಭಾಗನ ಕೊಡುವಾಗ ಪರಲೋಕ ತೆರೆಯಲ್ಪಡುವುದಾಗಿರ್ತದೆ. ಈ ಸಬ್ಜೆಕ್ಟ್ ನಮ್ಗೆ ಇರಲಿಲ್ಲ, ಆದರೆ ಟಚ್ ಮಾಡಿದೆ. ಆಶೀರ್ವಾದವಾಗಿರೋ ನಾವು. 2ನೇದಾಗಿ ಈ ಕೊರ್ನೆಲಿಯಸ್ನ ದೇವರು ಹಾರಿಸ್ಕೊಂಡ್ರು. 3ನೇದಾಗಿ ಅಪೊಸ್ತಲರು 22ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ಹೇಳ್ತಿದೆ, ಅನನೀಯಸ್ ಅಂತ. ಹೌದು, ಆ ವಾಕ್ಯ 22 ಅಪೊಸ್ತಲರು
ಸರಿಯಾಗಿ ನಡೆಯುವ ಸದ್ಭಕ್ತನು ಸದ್ಭಕ್ತನು ಆ ಸ್ಥಳದ ಯಹೂದ್ಯರೆಲ್ಲರಿಂದ ಅಲ್ಲಿರುವ ಸ್ಥಳದ ಎಲ್ಲರ ಯಹೂದ್ಯರಿಂದ ಒಳ್ಳೆಯವನೆಂದು ಒಳ್ಳೆಯವನೆಂದು ಹೆಸರು ಹೊಂದಿದವನು. ನಾನು ಹೇಳ್ತೀನಿ ನೋಡಿ, ಇವತ್ತು ನಮ್ಮನ್ನು ದೇವರು ಆರಿಸಿಕೊಂಡಿರುವಾಗ ನಮ್ಮನ್ನು ನೋಡುವವರು ನಮಗೆ ಸಾಕ್ಷಿ ಕೊಡಬೇಕು. ಆ ಬ್ರದರು ಒಳ್ಳೆಯವರು, ಆ ಸಿಸ್ಟರ್ ಒಳ್ಳೆಯವರು ಅಂತ ಆ ಸಾಕ್ಷಿ ಕೊಡಬೇಕು. ನಮಗೆ ಸಾಕ್ಷಿ ಇಲ್ಲಿ ಪ್ರಾರಂಭ ಆಗಬೇಕು, ಮನೆಯಲ್ಲಿ. ಫಸ್ಟ್ ಮನೆಯಲ್ಲಿ ಹೆಂಡತಿ, ಗಂಡ, ಮಕ್ಕಳು, ತಂದೆ ತಾಯಿಗಳು ಸಾಕ್ಷಿ ಹೇಳಬೇಕು. ಹಲ್ಲೆಲೂಯಾ. ನೆಕ್ಸ್ಟ್ ಸಭೆಯಲ್ಲಿ ಸಾಕ್ಷಿ, ಅದಾದ ಮೇಲೇ ಊರಲ್ಲಿ ಸಾಕ್ಷಿ. ಇಲ್ಲಿ ಒಂದು ವ್ಯಕ್ತಿನ ದೇವರು ಆರಿಸ್ಕೊಂಡ ವ್ಯಕ್ತಿಯನ್ನು ನೋಡ್ತೀವಿ, ಅಲ್ಲಿದ್ದ ಯಹೂದ್ಯರೆಲ್ಲ ಹೇಳ್ತಾರೆ ಆತನು ಒಳ್ಳೆ ಮನುಷ್ಯನು. ಆಮೆನ್. ಇವತ್ತು ನಮ್ಮ ಮನೆಯಲ್ಲಿ ಆಗಲಿ, ಇಲ್ಲಾದರೆ ಒಂದು ನಡೆದಿರೋ ಸಂಭವ, ಒಂದು ದಿವಸ ಒಂದು ಹೆಣ್ಣು ಒಂದು ಸಾರಿ ಏನು ಮಾಡೋದಂತೆ, ಒಂದು ಹಾಸಿಗೆ, ಒಂದು ಬಕೆಟ್ಟು, ಒಂದು ಸೋಪು, ಇದೆಲ್ಲ ತೊಗೊಂಬಂದ್ರೆ ಚರ್ಚಿಗೆ ತೊಗೊಂಬಂದು ಅಂತೆ ಅಲ್ಲಿ ಇಟ್ಟರು. ಯಾಕಂದರೆ ಅವ್ರ ಗಂಡನೇ ಪಾಸ್ಟರು. ಅವ್ರಿಗೆ ಹೇಳಿದ್ರು, ಈ ಚರ್ಚ್ ಮುಗಿದ ಮೇಲೆ ನೀವು ಇಲ್ಲೇ ಇರಿ, ನೀವು ಎಲ್ಲ ಇಲ್ಲೇ ಇಟ್ಟಿದ್ದೀವಿ ಬಕೆಟು. ಅದು ಯಾಕಂದರೆ ನೀವು ಚರ್ಚಲ್ಲಿ ಒಂಥರ ಇರ್ತೀರ, ಮನೆಯಲ್ಲಿ ಬಂದರೆ ನಾವು ಹೇಳೋ ಮಾತು ಅದು ನಿಮ್ಗೆ ಅಂಡರ್ಸ್ಟ್ಯಾಂಡ್, ಅದು ಆ ಥರ ಇರ್ತೀರ, ಅದಕ್ಕೆ ನೀವು ಚರ್ಚಲ್ಲೇ ಇರಿ ಅಂತ ಹೇಳಿ ಆ ಥರ ಆಗಿರಬಾರ್ದು. ಹಲ್ಲೆಲೂಯಾ. ದೇವರ ಮಕ್ಕಳು ಸಾಕ್ಷಿ ಹೊಂದುವರಾಗಿರಬೇಕು. ಫಲ ಅದು ಸಾಕ್ಷಿಯ ಜೀವಿತ ತೋರಿಸಿದ್ರೆ, ಅದಕ್ಕಾಗಿಯೇ ದೇವರು ನನ್ನನ್ನು ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ. ಆಮೆನ್. ಇವತ್ತು ತೀರ್ಮಾನದೊಂದಿಗೆ ಹೋಗೋಣ. ವಿ ಆರ್ ನಾಟ್ ಆರ್ಡಿನರಿ, ಸಾಧಾರಣವರಲ್ಲ, ನಮ್ಮನ್ನು ದೇವರು ಆರಿಸ್ಕೊಂಡಿದ್ದಾರೆ. ಸುರುಕವಾಗಿ ಟೈಮ್ ಆಗ್ಬಿಡ್ತು, ಆದರೂ ಕೂಡ ಒಂದು 10 ನಿಮಿಷ ನಮಗೆ ನೆಕ್ಸ್ಟ್ ಸರ್ವಿಸಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಎಲ್ಲರೂ. ಸುರುಕವಾಗಿ ಹೇಳ್ತೀನಿ ನೋಡಿ, 3 ಜನನ ದೇವರು ಆರಿಸ್ಕೊಂಡ್ರು. ಸೌಲನ ಆರಿಸ್ಕೊಂಡ್ರು. ಸೌಲು ಇಸ್ರಾಯೇಲ್ ಜನಗಳು ಎತ್ತರದಲ್ಲಿ ಇದ್ದ, ದೇವರು ಆರಿಸ್ಕೊಂಡ್ರು, ಅಭಿಷೇಕಿಸಿದ್ರು. ಸತ್ಯವೇದ ಹೇಳ್ತದೆ 1 ಸಾಮ್ಯೇಲ 10ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ, ಸೌಲ್ ಹಿಂತಿರುಗಿ ಹೋಗುವಾಗ ಅವನಿಗೆ ನೂತನ ಹೃದಯ ದೇವರು ಕೊಟ್ಟರು. 1 ಸಾಮ್ಯೇಲ 10ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ ಓದಿ, ಕೆಲವರು ಅನ್ಯರು, ಕೆಲವರು ಬೆಲಾಲ್ ಮಕ್ಕಳು ಅಂತ ಬರೆಯಲ್ಪಟ್ಟು, ಕೆಲವರು ಸೌಲ್ನ ನೋಡಿ ಹೇಳ್ತಾರೆ, ಈತನೆಲ್ಲ ನಮ್ಮನ್ನು ರಕ್ಷಿಸ್ಬಿಡ್ತಾನ ಈತನಂತ ಮಾತಾಡಿಕೊಂಡ್ರು. ಸೌಲ್ಗೆ ಕಿವಿಯಲ್ಲಿ ಬೀಳ್ತು, ಸೌಲ್ ಕಿವಿ ಕೇಳಿಸ ಹಾಗೆ ಹೋಗ್ಬಿಟ್ಟ. ದೇವರ ಮಕ್ಕಳು, ದೇವರ ಅಭಿಷೇಕ ಹೊಂದಿರೋ ದೇವರು ನಮ್ಮ ಜೊತೆ ಇರೋರು, ನಿಮ್ಮ ಬಗ್ಗೆ ಯಾರು 1000 ಮಾತಾಡಿದರೆ ಕೂಡ ಕೆಲವು ದಿನ ಕೇಳಿಸ್ಕೊಳ್ದ ಹಾಗೆ ಹೋಗ್ಬಿಡ್ಬೇಕು. ನಾವು ಹೋಗಿ ಮನೆಗೆ ಹೋಗಿ ನೋಡಿ, ಸೌಲ್ ಕೇಳಿಸ್ಕೊಂಡ. ಸೌಲ್ ರಾಜ್ಯ ತಕ್ಷಣ ಅವ್ರಿಗೆ ಶಿಕ್ಷೆ ಕೊಡು, ಏನು ಬೇಕಾ ಮಾಡ್ಬೋದು, ಏನು ಕೇಳಿಸ್ಕೊಳ್ದ ಹೋಗ್ಬಿಟ್ಟ. ಯಾಕೆ ಗೊತ್ತಾ? ಅವ್ರಿಗೆ ದೇವರ ನೂತನ ಹೃದಯ ಕೊಟ್ಟಿದ್ರು. ಈಗ ಸೌಲ್ ಸ್ವಲ್ಪ ದಿನ ಆದಮೇಲೆ ಕೆಲವರು ಹಾಡ್ಬಿಟ್ರು. ಸೌಲ್ ಕೊಂದಿದ್ದು 1000, ದಾವೀದ್ 10,000 ಅಂತ. ಈಗ ಯಾರು ಹಾಡ್ತಾರೆ? ಈಗ ಅನ್ಯರಲ್ಲ, ಸಭೆ ಮಕ್ಕಳು ಒಂದು ಹಾಡ್ಬಿಡಿ. ಸಭೆ ಮಕ್ಕಳು ಹಾಡಿದ್ರಲ್ಲ, ಗೊತ್ತಿಲ್ಲದೆ ಹಾಡ್ಬಿಟ್ರು. ಅವ್ರೇನು ಫುಲ್ ಇಂಟೆನ್ಷನ್, ಒಂದೇ ಉದ್ದೇಶದಲ್ಲಿ ಸುಮ್ಮನೆ ಬಾಯಿಗೆ ಬಂದಾಗ ಹಾಡಿ ಸೌಲ್ನ ಸೇರಿಸಿದಾರಲ್ಲ, ಅಪ್ಪ ನೀನು ಕೂಡ 1000 ಕೊಂದಿದ್ಯಾ ಅಂತ ಒಂದು ಹಾಡಿದ್ದಾರೆ. ಅವನಿಗೆ ದ್ವೇಷ ಬಂದ್ಬಿಡ್ತು. ಸ್ಥಳದಲ್ಲಿ, ಹೃದಯದಲ್ಲಿ ದ್ವೇಷ ಸ್ಥಳ ಕೊಟ್ಬಿಟ್ಟ. ಅವತ್ತಿಂದ ಅವನ್ನ ಸಾಯಿಸ್ಲಿಕ್ಕೆ ನೋಡ್ದ. ಪವಿತ್ರ ಆತ್ಮ ಬಿಟ್ಟು ಹೋಗ್ಬಿಟ್ರು. ಲಾಸ್ಟಲ್ಲಿ ಏನಾಯ್ತು ಗೊತ್ತಾ? ಒಂದು ದಿವಸ ಅವನಿಗೆ ರಾಂಗ್ ಇನ್ಫಾರ್ಮೇಷನ್ ಸಿಗ್ತದೆ. ಆ ಯಾಜಕರಿದ್ದಾರೆ ನೋಡಿ, ಆ ಚರ್ಚಲ್ಲಿ ದಾವೀದಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳುವ 85 ಯಾಜಕರನ್ನು ಅವನು ಕೊಂದು ಹಾಕಿದ. ಒಂದು ಸಾರಿ ಅನ್ಯರು, ಬೇಲಾಲ್ ಮಕ್ಕಳು ಮಾತಾಡುವಾಗ ಕಿವಿ ಕೇಳಿಸ್ದ ಹಾಗೆ ಹೋಗಿದ ಅದೇ ಸೌಲು 85 ಜನನ ಕೊಲೆ ಮಾಡಲಿಕ್ಕೆ ಕಾರಣ ಏನು ಗೊತ್ತಾ? ದೇವರ ಪ್ರಸನ್ನತೆ ಬಿಟ್ಟು ಹೋಗ್ಬಿಡ್ತು. ಆಮೆನ್. ದೇವರ ಪ್ರಸನ್ನತೆ ಬಿಟ್ಟು ಹೋದರೆ ಹೀಗೇನೆ. ಅಲ್ಲಲ್ವೇ? ಅದಕ್ಕೆ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಕಡೆಯವರೆಗೂ ಕೂಡ ದೇವರ ಸಾನ್ನಿಧ್ಯವನ್ನು ಯಾವತ್ತೂ ಕಳ್ಕೋಬಾರ್ದು. ಅದಕ್ಕೇ ಇದರಲ್ಲಿ ಟಚ್ಚಲ್ಲಿರಬೇಕು. ದೇವರ ಸಾನ್ನಿಧ್ಯದಲ್ಲಿ, ವಾಕ್ಯದಲ್ಲಿ, ಆರಾಧನೆಯಲ್ಲಿ. ಬರೀ ಭಾನುವಾರ ಬಂದು ಆರಾಧನೆ ಮಾಡಿದ್ರೆ ಸಾಲದು. ಸೋಮವಾರದಿಂದ ಶನಿವಾರ ಕ್ವಶನ್ ಮಾರ್ಕ್. ಏನು ಮಾಡ್ತಾ ಇದ್ದೀರಾ ನೀವು? ಸಿಮಿಯೋನ್ ತಗೊಳ್ಳಿ, ಸ್ಯಾಮ್ಸನ್ ಏನು ಮಾಡಿದ್ರು? ಅವನ ಅಭಿಷಕ್ತನು ಒಂದೇ ಒಂದು ಕತ್ತೆ ಎಲುಬಲಿ 1000 ಜನನ ಕೊಂದಾಕಿದ. ಒಂದು ಊರು ಬಾಗಿಲು ಕಿತ್ತಿ ತೋಳ ಮೇಲೆ ಇಟ್ಟು ಮೈಲ್ಗಳು ನಡ್ಕೊಂಡು ಹೋಗಿದ್ದ ಸಿಂಹನ ಹಾಗೆ ಏನು ಮಾಡಿ ಅರ್ಧಕ್ಕೆ ಸಾಯಿಸ್ಬಿಟ್ರು ಸಿಂಹನ. ಅಂಥ ವ್ಯಕ್ತಿ ಒಂದು ದಿನ ಕಣ್ಣಿನ ಇಚ್ಛೆಗೆ ಸ್ಥಳ ಕೊಟ್ಬಿಟ್ರು. ಏನಾಯ್ತು ಗೊತ್ತಾ? ಲಾಸ್ಟಲ್ಲಿ ಪವಿತ್ರಾತ್ಮನ ಬಿಟ್ಟು ಹೋಗ್ಬಿಟ್ರು. ಅವರಿಗೆ ದೇವರನ್ನು ಆರಿಸಲ್ಪಟ್ಟಿದ್ದು. ಸತ್ಯವೇದ ಹೇಳ್ತಾರೆ, ನಾನಿಲ್ಲ, ದೇವರನ್ನು ಆರಿಸಲ್ಪಟ್ಟಿದ್ದು. ಈಗ ಒಂದು ದಿವಸ ಫಿಲಿಸ್ತೀಯರು ಬಂದ ತಕ್ಷಣ ಹೇಳ್ತಾರೆ, ಬಲ ಇಲ್ಲ, ಈಗ ಹಿಡ್ಕೊಬಿಟ್ರು, ಕಣ್ಣು ತೆಗೆದು ಬಿಟ್ರು. ಹಲ್ಲೆಲೂಯಾ. ದೇವರ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ಭಾಳ ಮುಖ್ಯ. ನಮ್ಮನ್ನು ಆರಿಸ್ಕೊಂಡಿದ್ದು ದೊಡ್ಡ ವಿಷಯ ಅಲ್ಲ. ಓಡ್ತಾ ಇದ್ದೀವಿ, ಕಡೆವರೆಗೂ ಓಡಬೇಕು. ಅನೇಕರು ಹಿಂಜಾರಿ ಹೋಗ್ಬಿಟ್ರು, ಅನೇಕರು ಬಿದ್ದುಬಿಟ್ರು, ಅನೇಕರಿಗೆ ಹೋಗೋಕೆ ಆಗ್ತಾ ಇಲ್ಲ.
ನಾನು ನೀ ಕಡೆವರೆಗೂ ಹೋಗಬೇಕು. ನೀನು ನನ್ನ ಹಾಡಲ್ಲಿ ಯಾವಾಗಲೂ ರಿಪೀಟ್ ಮಾಡಿ, ಯಾವಾಗಲ ಸಮರ್ಪಣೆ ಬರ್ತದೆ ನೋಡಿ, ನಿಮ್ಮ ಕೈಲಿ ನಾನು 10 ಸಾರಿ ಆರಿಸ್ತೀನಿ. ಯಾಕೆ ಗೊತ್ತಾ? ನಾವು ಸಮರ್ಪಿಸುವಾಗಲೇ ಕಡೆವರೆಗೂ ನಮ್ಮನ್ನು ಕಾಪಾಡಲಿಕ್ಕೆ ದೇವರು ಶಕ್ತನಿಲ್ಲ. ನಾಳೆನೇ ನಾವು ಬಿದ್ದುಬಿಡ್ಬೋದು. ಯಾರು ಕೂಡ ಹೇಳೋಕ್ಕಾಗಲ್ಲ ಕಡೆವರೆಗೂ ನಾನು ನಿಲ್ತೀನಿ ಅಂತ. ಕಡೆವರೆಗೂ ನಿಲ್ಬೇಕಂದ್ರೆ ಪವಿತ್ರಾತ್ಮನ ಸಹಾಯ ಬೇಕು. ಆ ಪರಿಶುದ್ಧಾತ್ಮ ನಮ್ಮ ಜೊತೆ ಇದ್ದರೆ ಮಾತ್ರನೇ ನಾನು ನಿಲ್ಲಲಿಕ್ಕೆ ಸಾಧ್ಯ. ಆ ಸ್ಯಾಮ್ಸನ್ ಬಿದ್ದೋಗ್ಬಿಟ್ರು, ಸೌಲ್ ರಾಜ್ಯ ಕಳ್ಕೊಬಿಟ್ರು. ಕಡೆದಾಗಿ ನಾವು ನೋಡ್ತೀವಿ ನೋಹ. ಆದಮ್ ಪಾಪ ಮಾಡಿದ ತಕ್ಷಣ ಭೂಮಿಯನ್ನು ದೇವರು ಶಪಿಸಿದ್ರು. ಈಗ ನೋಹ ಈಗ ಭೂಮಿಯನ್ನು ಭೂಮಿ ಶಾಪದಲ್ಲಿ ಇದೆ. ಒಂದು ದಿವಸ ನೋಹನ ದೇವರು ಹಾರಿಸ್ಕೊಂಡ್ರು. 6ನೇ ದಿನದಲ್ಲಿ ಎಲ್ಲರ ಅನೀತಿಯಲ್ಲಿದ್ದಾರೆ. ನೋಹ ನೀತಿವಂತನಾಗಿದ್ದರು. ನೋಹನ ಆರಿಸ್ಕೊಂಡ್ರು. ದೇವರು ಏನು ಮಾಡಿದ್ರು? ಒಂದು ನಾವೆ ಕಟ್ಟಿದ್ರು, ಅದ್ರಲ್ಲಿ ಇಟ್ಟಿದ್ರು. ಬಾಕಿ ಎಲ್ಲವನ್ನ ಈಗ ಏನು ಮಾಡಿ ಅಳಿಸ್ಬಿಟ್ರು. ಈಗ ನೋಹನ ಆಚೆ ತಂದರು ದೇವರು. ಆಚೆ ತಂದು ಸತ್ಯವೇದ ಹೇಳ್ತದೆ, ನೀವು ಆ ವಾಕ್ಯ ಓದಿ, ಆದಿಕಾಂಡ 8ನೇದಲ್ಲಿ 22ನೇ ವಾಕ್ಯ. ಹಾಂ ಹಾಂ, ಬೇಗ ಬೇಗ ಸಮಯ ಆಗ್ಬಿಟ್ಟಿದೆ. ಗಮಗಮಿಸಲು ಭೂಮಿಯನ್ನು ಶಪಿಸೋದಿಲ್ಲ ಅಂತ ಹೇಳ್ಬಿಡ್ರು. ಅಲ್ಲೂ ಈಗ ಹೇಳ್ಬಿಡು, ದೇವರು ಭೂಮಿನ ಶಪಿಸೋದಿಲ್ಲ. ಅವ್ನು ಹೇಳ್ತಾನೆ, ನೀವು ಹೋಗಿ ಹೆಚ್ಚು, ನೀನು ಆಶೀರ್ವಾದವಾಗಿರು ಅಂತ ಕಳಿಸಿದ್ರು. ಈಗ ನೋಹ ಏನು ಮಾಡಬೇಕಾಗಿತ್ತು? ಹೋಗಿ ಚೆನ್ನಾಗಿರ್ಬೇಕಾಯ್ತು. ಹೋಗಿ ದ್ರಾಕ್ಷಿ ಗಿಡ ಬೆಳೆಸಿಬಿಡ್ತಾರೆ. ದ್ರಾಕ್ಷಿ ಗಿಡ ಬೆಳೆಸಿ ದ್ರಾಕ್ಷಿ ರಸ ಮಾಡಿ ಫುಲ್ ಕುಡಿದು ಬಿಡ್ತಾರೆ. ಫುಲ್ ಕುಡಿದು ಮಕ್ಕಳನ್ನ ಶಪಿಸ್ಬಿಟ್ರು ಅವರು. ಹಲ್ಲೆಲೂಯಾ. ಚೆನ್ನಾಗಿ ತಿಳ್ಕೊಬೇಕು ನಾವು. ಇವತ್ತು ನಮ್ಮ ದೇವರು ಆರಿಸ್ಕೊಂಡಿದ್ದಾರೆ. ದೇವರ ಮಕ್ಕಳು ಯಾವತ್ತು ಕುಡಿಬಾರ್ದು. ಈ ಪಾನ್ ಪರಾಗ್ ತಿನ್ನೋದು, ಕುಡಿಯೋದು, ಸಿಗರೆಟ್ ಕುಡಿಯೋದು, ಯಾರನ್ನ ಏಮಾರಿಸ್ತಾ ಇದ್ದೀರಾ ನೀವು? ಕೆಲವು ಏನು ತಿಳ್ಕೊಳ್ತಾರೆ, ಪಾಸ್ಟ್ ಚರ್ಚದು ಹೋಗೋದು ಮಾತ್ರ ಕುಡಿಬಾರ್ದು. ಇಲ್ಲ, ನೀವು ನಿಮ್ಮ ಹೆಂಡತಿಗೆ ನೀವು ಏಮಾರಿಸ್ತಾ ಇದ್ದೀರಾ, ನಿಮ್ಮ ಮಕ್ಕಳಿಗೆ ನೀವು ಏಮಾರಿಸ್ತಾ ಇದ್ದೀರಾ. ನಾವು ಪರಿಶುದ್ಧರು, ನಮ್ಮನ್ನು ದೇವರು ಆರಿಸ್ಕೊಂಡಿದ್ದಾರೆ. ನೋಹ, ನಿನ್ನ ದೇವರಿಂದ ಆರಿಸ್ಕೊಳ್ಬಿಟ್ಟಿದ್ಯಾ, ನಿನ್ನ ಆಶೀರ್ವದಿಸಿದ್ರು. ನೀವು ಹೋಗಿ ಓದ್ ನೋಡಿ, ನೀನು ಹೆಚ್ಚು ಫಲಭರಿತನಾಗಿರು ಅಂತ ಹೇಳಿದರು. ಹೆಚ್ಚು ಬೇಕಾಗಿದ್ದು ಫಲಭರಿತನಾಗಿ ಕುಡಿದು ಬಿಟ್ಟು ತನ್ನ ಸ್ವಂತ ಮಕ್ಕಳನ್ನ ಶಪಿಸ್ಬಿಟ್ರು. ಈಗ ಮಕ್ಕಳಿಗೆ ಯಾರು ಶಾಪ ತಂದಿದ್ದು? ದೇವರಲ್ಲ, ನಿನ್ನ ಕುಡುಕತನನ್ನೇ ಶಾಪ ತಂದಿದ್ದು. ನೋಡ, ದಾರಿ ತಪ್ಪಿಬಿಟ್ರು. ಎಂಥ ಒಂದು ವ್ಯಕ್ತಿ ಯಾವ ಪರಿಸ್ಥಿತಿಗೆ ಬಂದುಬಿಟ್ರು. ಇವತ್ತು ನಾನು 3 ಜನ ಆಶೀರ್ವಾದ ತೋರಿಸಿದ್ದೀನಿ, 3 ಜನ ಹಿಂಜಾರಿ ಹೋಗಿದ್ದನ್ನು ತೋರಿಸಿದ್ದೀವಿ. ಹಿಂಜಾರಿ ಹೋಗಿದ ಲಿಸ್ಟಲ್ಲಿ ಎಲ್ಲ ನಾನು ನೀವು ಸುಗಂಧ ವಾಸನೆ ಬೀರುವರಾಗಿ ಜೀವಿಸಬೇಕಂತಲೇ ಹಾರಿಸ್ಕೊಂಡಿದ್ದಾರೆ. ಕಡೆಯವರೆಗೂ ಕೂಡ ಒಳ್ಳೆ ಸಾಕ್ಷಿಯಾಗಿರಿ. ನಿಮ್ಮನ್ನು ನೋಡುವವರು ಹೇಳಬೇಕು, ಇವರು ದೇವರಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ. ಆ ಸಾಕ್ಷಿ ದೇವರಿಗೆ ಮಹಿಮೆ ತರ್ತದೆ. ಆದರೆ ಅದು ಅಷ್ಟು ಈಸಿ ಅಲ್ಲ. ಹಲ್ಲೆಲೂಯಾ. ಕೆಲವು ಸಮಯದಲ್ಲಿ ಒಳ್ಳೆ ಹೆಸರು ಗಳಿಸೋದು ಈಸಿ ಅಲ್ಲ, ಆದರೆ ಸಾಧ್ಯ. ಆಮೇನ್. ದೇವರು ನಮ್ಮ ಜೊತೆ ಇದ್ದಾರೆ. ಆಮೇನ್. ಕಣ್ಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಶರೀರಕ್ಕೆ ಎಕ್ಸಸೈಸ್ ಮಾಡೋದು ಒಳ್ಳೆಯದು, ಆದರೆ ಭಕ್ತಿಯ ಜೀವಿತ ಶರೀರಕ್ಕೆ ಮಾತ್ರ ಅಲ್ಲ, ಮಹಿಮೆಯಲ್ಲಿ ನಮ್ಮನ್ನು ಸೇರಿಸುವುದಾಗಿರ್ತದೆ. ಇವತ್ತು ನಾನು ನೀವು ತೀರ್ಮಾನ ಮಾಡೋಣ. ಬರೀ ಕೆಲಸ, ಬರೀ ಅದು ಇದಕ್ಕೆ ಹೊಡೆದು ಮಾತ್ರ ಅಲ್ಲ, ಅದು ಬೇಕು. ಅದರ ಜೊತೆ ದೇವರಿಗೆ ಸಮಯ ಕೊಡುವಾಗ ಖಂಡಿತವಾಗಿ ನಾವು ಚಿಗುರ್ತೀವಿ, ಮೊಗ್ಗೆ ಬಿಟ್ಟೇ ಬಿಡ್ತದೆ, ಫಲ ಕೊಟ್ಟೇ ಕೊಡ್ತೀವಿ. ಇದು ಕರ್ತನ ನಾಮಕ್ಕೆ ಮಹಿಮೆ ತರುವುದಾಗಿರ್ತದೆ. ತಂದೆಯಾದ ದೇವರೇ, ಒಣಗೋಗಿದ ಕೋಲನ್ನು ಚಿಗುರುವಂತೆ ಮಾಡಿ ಮಹಿಮೆ ಹೊಂದಿದ ದೇವರೇ, ಇವತ್ತು ನಮ್ಮನ್ನು ಕೂಡ ನೀನು ಹಾರಿಸ್ಕೊಂಡಿದೀಯಾ. ನಮ್ಮೊಬ್ಬೊಬ್ಬರ ಜೀವಿತ ಸಮೃದ್ಧಿಯಾಗಿ ಸುಗಂಧ ವಾಸನೆಯನ್ನು, ನೋಹ ಬಲಿ ಅರ್ಪಿಸುವಾಗ ಸುಗಂಧ ವಾಸನೆ ದೇವರಿಗೆ ಮುಟ್ಟಿದ ಹಾಗೆ ನಾವು ಕೂಡ ನಮ್ಮ ಜೀವಿತ ಅದು ದೇವರಿಗೆ ಮೆಚ್ಚುಗೆಯಾಗಿಯೋ ಸಾಕ್ಷಿಗಳಾಗಿರುವಂತೆ ಈ ಸಂದೇಶ ನಮ್ಮನ್ನು ಬಲಪಡಿಸಲಿ ದೇವರಪ್ಪ, ಬಲಪಡಿಸಲಿ. ನಾವು ಸಂತೋಷವಾಗಿ ಹೋಗ್ತೀವಿ ದೇವರಪ್ಪ. ಕಾರಣ ನಮ್ಮನ್ನು ಹಾರಿಸಿಕೊಂಡಿರುವ ದೇವರು ನೀನು. ಅವತ್ತು ಮೋಸೆಗೆ ಕೆಲವು ಎದುರುಪುಗಳು ಬರುವಾಗ ನೀನು ಜೊತೆ ನಿಂತು ಶಿಫಾರಿತ್ ಮಾಡಿದ ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಯಾರು ಎದ್ದು ಬಂದರೆ ಕೂಡ ನಮಗೆ ಶಿಫಾರಿತ್ ಮಾಡೋಕ್ಕೆ ಒಂದು ಪರಲೋಕದ ತಂದೆ ನಮ್ಮ ಜೊತೆ ಇರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡ್ತೀವಿ ದೇವರಪ್ಪ. ಸೌಲ್ ಹಾಗೆ, ಸಿಂಸನ್ ಹಾಗೆ ದೇವರಪ್ಪ, ಸಂಸನ್ ಹಾಗೆ, ನೋಹನಾಗೆ ಅಲ್ಲದೆ ದೇವರಪ್ಪ, ನಾನು ಪರಿಶುದ್ಧನಾಗಿರುವ ಹಾಗೆ ನೀವು ಪರಿಶುದ್ಧರಾಗಿರಿ ಅಂತ ಹೇಳಿದ ಹಾಗೆ ದೇವರ ಮಕ್ಕಳು ಒಂದು ಪರಿಶುದ್ಧ ಜೀವಿತ ಜೀವಿಸಲು ಕೃಪೆ ಮಾಡು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಒಂದು ಹಾಡನ್ನು ಎದ್ದು ನಿಂತ್ಕೊಳ್ಳೋಣ. ತಂದೆಯ ದೇವರೇ, ನಾವು ಯೇಸುವಿನ ನಾಮದಲ್ಲಿ ಬೀಜಗಳನ್ನು ಆಶೀರ್ವದಿಸು ದೇವರಪ್ಪ. ಉಣ್ಣುವರಿಗೆ ಆಹಾರವನ್ನು, ಬಿತ್ತುವರಿಗೆ ಬೀಜಗಳನ್ನು ಕೊಡುವಾತನೇ ಈ ಬೀಜಗಳ ಯೇಸುವಿನ ನಾಮದಲ್ಲಿ ಇದು 30, 60, 100ರಷ್ಟು ಫಲ ತರಲಿ ದೇವರಪ್ಪ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್.
ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆ ಯಾವಾಗಲೂ ಜಯ. ನಂಬಿಕೆಯಿಂದ ಹಾಡನ್ನು ನೀವು ಯಾವ ಪರಿಸ್ಥಿತಿಯಲ್ಲಿ ಬಂದಿದ್ರು ಕೂಡ ಜಯ ಕೊಡುವ ದೇವರು, ನಮ್ಮನ್ನು ಅಭಿವೃದ್ಧಿಪಡಿಸುವ ದೇವರು ನಮ್ಮ ಜೊತೆ ಇದ್ದಾರೆ. ಥ್ಯಾಂಕ್ ಯು ಜೀಸಸ್. Thank you, Jesus. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ಕ್ರಿಸ್ತನಲ್ಲಿ ಜಯ ಉಂಟು, ಜಯ ಉಂಟು, ಜಯ ಉಂಟು, ನಮಗೆ ಜಯ ಉಂಟು, ಜಯ ಉಂಟು ಎಲ್ಲ ರೀತಿಯಲ್ಲೂ. ಏನೇನು ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ, ಏನೇನು ಕಷ್ಟ ಬಂದರು ನನಗೇನು, ಯಾರೇನು ಹೇಳಿದರು ನಾನು ಸೋತು ಹೋಗೋದಿಲ್ಲ, ನಾ ಸೋತು ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ ಉಂಟು, ಜಯ ಉಂಟು, ಜಯ ಉಂಟು. ದೇವರ ಮಕ್ಕಳಿಗೆ ಜಯ. ಆಮೆನ್. ಯೇಸುವಿನ ನಾಮದಲ್ಲಿ ಜಯ ಉಂಟು, ನಮಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ನಮಗೆ ಜಯ ಉಂಟು, ಜಯ ಜಯ ಉಂಟು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ವಂದನೆ ಸ್ವಾಮಿ, ನಮ್ಮನ್ನು ಹಾರಿಸಿಕೊಂಡಿದ್ದಕ್ಕಾಗಿ ವಂದನೆ ಸಪ್ಪ. ಒಂದು ಪರಿಶುದ್ಧ ಜನರ ಕೂಟ ಈ ಭೂಮಿಯಲ್ಲಿ ಸಾಕ್ಷಿಯಾಗಿ ದೇವರೇ ನಿನ್ನನ್ನು ಆರಾಧಿಸಲು ನಮ್ಮನ್ನು ಹಾರಿಸಿಕೊಂಡಿದ್ದೆಲ್ಲ ದೇವರೇಪ್ಪ. ನಾ ಕೇಳಿದ ವಾಕ್ಯ ಪ್ರಕಾರ ಕಡೆಯವರೆಗೂ ದೇವರೇಪ್ಪ ನಿನಗೆ ಗುರುತುಗಳಾಗಿ ದೇವರೇ ನಿಲ್ಲುವಂತೆ ಈ ವಾಕ್ಯಗಳು ನಮ್ಮನ್ನು ಬಲಪಡಿಸಲಿ ದೇವರೇಪ್ಪ. ನಾವೆಲ್ಲರೂ ದೇವರೇ, ನಾನು ಕೂಡ ದೇವರೇ, ಬರೀ ಶರೀರಕ್ಕಾಗಿ ಮಾತ್ರ ನಾವು ಕಷ್ಟಪಡದೆ ಆತ್ಮಿಕಾಗಿ ದೇವರೇಪ್ಪ ದೇವರ ವಿಷಯಗಳ ಹೆಚ್ಚಿನ ಪ್ರಯಾಸವನ್ನು, ನಿನ್ನ ತಿಳ್ಕೊಳ್ಳೋಕೆ ಹೆಚ್ಚಿನ ಸಮಯವನ್ನು ನಾವು ಕಳೆಯುವಂತೆ ನಮಗೆ ಕೃಪೆ ಮಾಡು ದೇವರೇಪ್ಪ. ಕಡೆಯವರೆಗೂ ದೇವರೇ ನಾನು ನಿಲ್ಲುವಂತೆ ದೇವರು ನಮ್ಗೆ ಇಟ್ಟಿರುವ ಆಶೀರ್ವಾದಗಳನ್ನು ದೇವರ ಸಹಾಯದಿಂದ ದೇವರಪ್ಪ ಹೊಂದಿ ಅನುಭವಿಸಿ, ಅನಾನ್ಯಸನ್ನು ನೋಡಿ ಹೇಳಿದ ಹಾಗೆ ಆತನ ಒಳ್ಳೆಯವನು ಅಂತ ಆ ಒಳ್ಳೆ ಸಾಕ್ಷಿ ತಗೊಳ್ಳುವಂತೆ, ಕೊರ್ನೆಲಿಯಸ್ ಹಾಗೆ ಅನೇಕರಿಗೊಂದು ಆಶೀರ್ವಾದವಾಗಿರುವಂತೆ ಕೃಪೆ ಮಾಡು ದೇವರೇ. ಯೇಸುವಿನ ನಾಮದಲ್ಲಿ ತಂದೆಯೇ, ನನ್ನ ಮನವೇ ಯೆಹೋವನನ್ನು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆಯು ಕೂಡಿ ಬಂದ ನಮ್ಮೆಲ್ಲರೊಂದಿಗೆ ಇಂದು ಎಂದು ಸದಾ ಕಾಲ ಇರಲೇ. 1 ಕೊರಿಂಥಿ 15:57 ಹೇಳುವ ಹಾಗೆ ನಮ್ಗೆ ಯಾವಾಗಲೂ ಜಯ ಕೊಡುವ ದೇವರಿಗೆ ಸ್ತೋತ್ರ ಅಂತ ಈ ವಾರೆಲ್ಲ ನಮಗೆ ಜಯವಾಗಿ ನಡೆಸುವ ದೇವರಿಗೆ ನಂಬಿಕೆಯಿಂದ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಯೇಸುವೇ ಆಮೆನ್. 3ನೇ ಸರ್ವಿಸಲ್ಲಿ ಯೆಹೋವನಿಗೆ ಕಾದಿರಬೇಕು, ಶಾಂತರಾಗಿರ್ಬೇಕಂತ ಒಂದು ಸಂದೇಶ. ಯಾರಾದರೂ ಬ್ಯುಸಿ ಆಗಿದ್ರೆ ನೀವು ಹೋಗಿ ಫ್ರೀ ಆಗಿ